ಹರಿ ಓಂ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮೋ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾ ಸಂಕರ್ಣಯೋ ಶ್ರುತಂ ವಾಚ್ಯೋಢ್ವಂ ಮಮಾಮುಷ್ಯೋಂ. ಹರಿ ಓಂ. ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಆತ್ಮದಾಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯುಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಃ ಪ್ರಾಣತೋ ನಿಮಿಷತೋ ಮಹಿತ್ವೈಕೈದ್ರಾಜ ಜಗತೋ ಬಭೂವ ಯೈಷೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಸ್ಯೇಮೇ ಹಿಮವಂತೋ ಮಹಿತ್ವಾ ಯಸ್ಯ ಸಮುದ್ರಕಂ ರಸಯಾ ಸಹಾಹುಃ ಯಸ್ಯೇಮಾ ಪ್ರದಿಶೋ ಯಸ್ಯ ಬಾಹೂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯೇನ ದ್ಯೌರುಗ್ರಾ ಪೃಥಿವೀ ಚ ದೃಢಾ ಯೇನ ಸ್ವಸ್ತಭಿತಂ ಯೇನ ನಾಗಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಂ ಕ್ರಂದಸಿ ಅವಸಾತಸ್ತಭಾನೇ ಮಧ್ಯೈಕ್ಷೇತ ಮನಸಾರೇ ಯಮಾನೇ ಯತ್ರಾಧಿಸೂರ ಉದಿತೋ ವಿಭಾತಿ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಆಪೋ ಯದ್ಬೃಹತೀರ್ವಿಶ್ವಮಾಯನ್ ಗರ್ಭಂ ದಧಾನ ಜನಯಂತೀರಗ್ನಿಂ ತತೋ ದೇವಾನಾಂ ಸಮವರ್ತತಾ ಸುರೇಕ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಶ್ಚಿದಾಪೋ ಮಹಿನಾ ಪರ್ಯಪಶ್ಯದ್ದಕ್ಷಂ ದಧಾನ ಜನಯಂತೀರ್ಯಜ್ಞಂ ಯೋ ದೇವೇಶ್ವಧಿದೇವ ಏಕಾಸೀತ್ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಮಾನೋ ಹಿಗಂಸೇಜ್ಜನಿತಾಯ ಪೃಥಿವ್ಯಾ ಯೋ ವಾದಿವಂ ಸತ್ಯಧರ್ಮ ಜಜಾನ ಯಶ್ಚಾಪಶ್ಚಂದ್ರ ಬೃಹತೀರ್ಜಜಾನ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಪ್ರಜಾಪತೇನ ತ್ವದೇತಾನ್ಯನ್ಯೋ ಯಸ್ತೆ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜೋಮಸ್ತನ್ನೋ ಅಸ್ತು ವಯಗ್ರಸ್ಯಾಮಪತಯೋರಯೀಣಾಂ. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಕಠೋಪನಿಷತ್ತಿನ 2 ವಲ್ಲಿ ಮುಗಿಯಿತು. ಈ 3ನೇದು ಪ್ರಾರಂಭ ಮಾಡಬೇಕು. ನಿನ್ನೆ ಪ್ರತಿಪಾದನೆ ಮಾಡಿದ ವಿಷಯ ತುಂಬ ಕಠಿಣವಾಗಿತ್ತು, ಗಡುಸಾದ ವಿಷಯ ಅಂತ ಅನೇಕರು ಹೇಳಿದರು. ಅದಕ್ಕಾಗಿ ಅದನ್ನು 2-3 ದಿವಸ ಚರ್ಚೆ ಮಾಡಬೇಕಾಯಿತು. ಅದರಲ್ಲಿ ಒಂದು ಅಂಶವನ್ನು ಕೊನೆಯಲ್ಲಿ ತಗೊಂಡದ್ದನ್ನು ನಿಮ್ಮ ಮನದಟ್ಟಾಗಿದೆಯೋ ಇಲ್ಲೋ ಇನ್ನೊಂದು ಸ್ವಲ್ಪದರಲ್ಲಿ ಹೇಳಿ ಮುಗಿಸ್ತೇನೆ. ಈ ಶರಣಾಗತಿ ಮತ್ತು ಭಗವಂತನ ಕೃಪೆ ಇವೆರಡರಲ್ಲಿ ಸಂಬಂಧ ಹೇಗೆ? ಯಮೇ ವಯೇಶ ವೃಣುತೆ ತೇನ ಲಭ್ಯ. ತನ್ನ ಕೃಪೆಗೆ ಯಾರು ಪಾತ್ರರು ಅಂತ ಭಗವಂತನೇ ಆರಿಸಿಕೊಳ್ತಾನೆಯೋ ತೇನ ಲಭ್ಯ. ಭಗವಂತನೇ ಆರಿಸ್ಕೋಬೇಕು. ಚಾಯ್ಸ್ ಈಸ್ ಹಿಸ್, ನಾಟ್ ಯುವರ್ಸ್. ನಾನು ದೇವರ ಕೃಪೆ ಪಾತ್ರವಾಗಿದ್ದೇನೆ, ನನ್ನನ್ನು ಆರಿಸ್ಕೊಂಡೇ ತೀರಬೇಕು, ನೀವು ಹಠ ಮಾಡೋಗಿಲ್ಲ. ಅವನೇ ಕೃಪೆಯಿಂದ ಇಳಿದು ಬರಬೇಕು ಅಂತ ಹೇಳಿದ್ವಲ್ಲ. ತಸ್ಯ ಚ ವಶೀಕರಣಂ ತಚ್ಚರಣಾಗತಿರೇವ. ಅವನ ವಶೀಕರಣ ಮಾಡಿಕೊಳ್ಳಬಹುದು, ಶರಣಾಗತಿ ಮಾಡಬೇಕು ಎಂಬುದಾಗಿ ಗುರುಗಳು ಗ್ರಂಥಗಳಲ್ಲಿ ಬರೆದಿದ್ದಾರೆ. ವಶೀಕರಣ, ಭಗವಂತನ ವಶ ಮಾಡಿಕೊಳ್ಳಬಹುದು. ಪ್ರಿಯತಮಯೇ ಭವರಣೀಯೋ ಭವತಿ. ಅತ್ಯಂತ ಪ್ರಿಯನಾದವನನ್ನೇ ಅವನು ಆರಿಸಿಕೊಳ್ತಾನೆ.
ಎರಾಬಿರಿಯಾಗಿ ಮನಸ್ಸಿಗೆ ಬಂದವರನ್ನ ಸಿಕ್ಕವರಂತೆ ಮಾಡುವುದಿಲ್ಲ. ಹಾಗಿರುವಾಗ ಈ ಪ್ರಪತ್ತಿ ಅಥವಾ ಶರಣಾಗತಿ ಎನ್ನುವುದು, ನಿನ್ನೆ ಇಂಗ್ಲಿಷಲ್ಲೇ ಕೇಳಿದೆ, ಈಸ್ ಇಟ್ ಆಕ್ಟಿವ್ ಆರ್ ಪ್ಯಾಸಿವ್ ಅಂತ. ನೀವು ಯಾವುದೋ ಒಂದರ್ಥ ಗ್ರಹಿಸಿದ್ರಿ, ಇನ್ನೊಂದರ್ಥ ಬಿಟ್ಟು ಹೋಯ್ತು ಅದರಲ್ಲಿ. ಪ್ರಪತ್ತಿ ಎನ್ನುವುದು ಮಾಡಬೇಕಾದ ಒಂದು, ಬಿಡಬೇಕಾದ ಒಂದು. ಪ್ರಪತ್ತಿ ಅಂದರೆ ಅವನು ನಮ್ಮನ್ನು ರಕ್ಷಿಸುವುದನ್ನು ನಾವು ತಡೆಯದೆ ಬಿಟ್ಟು ಬಿಡುವುದು ಪ್ರಪತ್ತಿಯೋ, ಅವನು ನಮ್ಮನ್ನ ಮೇಲೆತ್ತುವುದಕ್ಕೆ ಮಾಡಬೇಕಾದಂತಹ ಒಂದು ಚೈತನ್ಯ ಕೃತವ. ಪ್ರಶ್ನೆ ತಿಳಿದಿಲ್ಲ, ಅದಕ್ಕೆ ಗಡುಸು ಹೊಂದಿದ್ದು. ಭಗವಂತನೇ ನಮ್ಮ ಉದ್ಧಾರಕ್ಕೆ ಎರಡು ಕೈಗಳಿಂದ ಮೇಲೆ ಕೆತ್ತಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಾಗ ಸ್ವಲ್ಪ ತಾಳನ್ನು ಅರ್ಜಿ ಹಾಕ್ತೇನೆ, ನೀನೊಂದು ಪ್ರವೃತ್ತಿಯನ್ನ ಮಾಡಿ ಅವನ ಕೈಯನ್ನ ತಡೆಯುವುದು ಪ್ರಪತ್ತಿಯೋ, ಎಲ್ಲ ಕೈಗಳನ್ನು ಬಿಟ್ಟು ಅದೇನು ಮಾಡ್ತೀಯೋ ಮಾಡು ಅಂತ. ಹಾಗಿದ್ರೆ ನೀವೇನು ಮಾಡಬೇಕಾದ್ದಿಲ್ಲ. ಪ್ರಪತ್ತಿ ಅನ್ನೋದು ಅನುಷ್ಠಾನವೋ ಅನುಷ್ಠಾನ ನಿವೃತ್ತಿಯೋ? ದೊಡ್ಡ ಪ್ರಶ್ನೆ ಇದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ್ನಲ್ಲ, ಇದು ಅನುಷ್ಠಾನವಲ್ವೋ? ಅಲ್ಲಿ ಮೊದಲಲ್ಲಿ ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ರಲ್ಲ, ನಿನ್ನ ಮೋಕ್ಷೋಪಾಯಕ್ಕೆ ನೀನು ಬೇರೆ ದಾರಿಗಳನ್ನು ಕೈ ಬಿಡು ಅಂತ ಹೇಳಿದ್ರಲ್ಲ. ಈ ಕೈ ಬಿಡುವುದು ಮುಖ್ಯವೋ, ಬೇರೆ ದಾರಿ ಹುಡುಕೋದು ಬಿಡೋದು ಮುಖ್ಯವೋ, ಅವನನ್ನೇ ಶರಣು ಹೊಂದುವುದು ಮುಖ್ಯವೋ? ಎರಡು ಪಾಯಿಂಟ್ ಇದೆಲ್ಲ ಅಲ್ಲಿ. ಈಗ ಚರ್ಮಶ್ಲೋಕದ ಪೂರ್ವಾರ್ಧದಲ್ಲಿಯೇ ಎರಡು ಭಾಗ ಇದೆಯಲ್ಲ, ಒಂದಕ್ಕೊಂದಕ್ಕೆ ವಿರೋಧವೇ. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದ್ರಲ್ಲಿ ಭಗವಂತ ನನ್ನ ಶರಣು ಹೊಂದಬೇಕು ಅನ್ನೋ ಉಪಾಯವನ್ನು ಪರಿತ್ಯಜ್ಯ ಅಂತ ಹೇಳಿದ್ರ ನಿಮಗೆ ತಿಳಿಯಿತು. ಪರಿತ್ಯಜ್ಯ ಅಂದ್ರೇನು? ನನ್ನನ್ನ ಬಿಟ್ಟು ಇನ್ನೊಂದು ಪುರುಷಾಂತರವನ್ನ ಆಶ್ರಯ ಮಾಡದೆ, ಶರಣಾಗತಿಯನ್ನು ಬಿಟ್ಟು ಇನ್ನೊಂದು ಉಪಾಯವನ್ನು ಅನುಷ್ಠಾನ ಮಾಡದೆ, ಮೋಕ್ಷವನ್ನು ಬಿಟ್ಟು ಇನ್ನೊಂದು ಪುರುಷಾರ್ಥವನ್ನು ಬಯಸದೆ, ಅನ್ಯ ಪುರುಷಾರ್ಥ ವರ್ಜನ, ಪರಮಪುರುಷನನ್ನು ಬಿಟ್ಟು ಇನ್ನೊಂದು ದೇವತೆಯ ವರ್ಜನ, ಶರಣಾಗತಿಯನ್ನು ಬಿಟ್ಟು ಇನ್ನೊಂದು ಉಪಾಯ ವರ್ಜನ. ಇದು ಮೂರನ್ನು ಬಿಡಬೇಕು. ಕರ್ತೃತ್ವ ತ್ಯಾಗ, ಫಲತ್ಯಾಗ, ಭೋಕ್ತೃತ್ವ ತ್ಯಾಗ. ಪರಿತ್ಯಾಗ ಅಂದ್ರೆ ಏನು? ದೇವರನ್ನೇ ಬಿಡೋದಲ್ಲ. ಕರ್ತೃತ್ವ ತ್ಯಾಗ, ನಾಹಂಕರ್ತ, ಇದನ್ನು ಅವನೇ ಮಾಡಿಸ್ತಾ ಇದ್ದಾನೆ. ಫಲತ್ಯಾಗ, ಇದರಿಂದ ಬರುವ ಫಲವೂ ಅವನದೇ. ಭೋಕ್ತೃತ್ವ, ಇದನ್ನ ಮೋಕ್ಷ ಫಲವನ್ನ ಅನುಭವಿಸುವ, ನನ್ನನ್ನ ಅಲ್ಲಿ ತಗೊಂಡೋಗಿ ಇಡ್ತಕ್ಕಂಥ ಇದರ ಫಲವೂ ಅವನದೇ. ನಾನು ನಿನ್ನ ಹತ್ರ ಇರುವುದು ನಿನಗೆ ಸುಖವಾದರೆ ನೀನು ನನಗಾಗಿ ಮೋಕ್ಷ ಕೊಟ್ಟುಕೋ ಅಂತ ಕೇಳಬೇಕು. ಜಟಾಯು ಕೇಳಿದಂತೆ ಮೋಕ್ಷ ಕೊಡು, ಮೋಕ್ಷ ದೇವಸ್ಥಾನಕ್ಕೆ ಹೋಗಿ ಅರ್ಚಕ ನೀಚ ಬನ್ನಿ ಅಂತ ಹೇಳಿ ಅದೇನೋ ಮೋಕ್ಷ ಅಂತಲ್ವಾ, ಮೋಕ್ಷ ಕೊಡು ಮೋಕ್ಷ ಕೊಡು ಮೋಕ್ಷ ಕೊಡು ಪೀಡಿಸೋದಿಯಲ್ಲ. ಈ ಕಾಡಿ ಬೇಡಿ ತಗೊಳ್ಳೋದು ಮೋಕ್ಷ ಅಲ್ಲ. ಅದರಿಂದ ಉಪಾಯ ಫಲಭಾವೇನ ಸ್ವಯಂ ವ್ಯಕ್ತಂ ಪರಂ ಮಹಃ ಇಷ್ಟೇ ಗಮಯತಂ ಪಾರಂ ಯಶಸೇ ತುರಪಂಬುರಃ. ಉಪಾಯ ಫಲ ಎರಡೂ ಅವನೇ. ಉಪಾಯವೂ ಅವನೇ, ಫಲವೂ ಅವನೇ, ಉಪೇಯವೂ ಅವನೇ. ಉಪೇತ್ರ ಮಾತ್ರ ನಾನು, ಅಲ್ಲಿ ನಾನು ಎಂಬುದನ್ನು ಮರೆಯಬೇಕು. ಆದ್ದರಿಂದ ಮಾಮೇಕಂ ಶರಣಂ ವ್ರಜ, ಗತ್ಯರ್ಥಕ ಧಾತು ವ್ರಜ, ಹೊಂದು, ನನ್ನನ್ನ ಶರಣು ಹೊಂದು. ಅನ್ನೋದು ಪಾಸಿಟಿವ್ ಆಕ್ಷನ್. ಅದು ಅಲ್ಲಿ ಕೆಲವರು ನನ್ನನ್ನ ಶರಣು ಹೊಂದಿದೆ ಅಂತ ತಿಳ್ಕೊಂಡು ಬುದ್ಧಿ ಮಾಡಿಬಿಡು ಸಾಕು, ಶರಣಾಗತಿ ಮಾಡಬೇಡ ಅಂತ ಅಪಾರ್ಥ ಮಾಡ್ತಾರೆ. ಶರಣಾಗತಿಯನ್ನು ಮಾಡತಕ್ಕದ್ದಲ್ಲ. ಅದನ್ನು ಮಾಡಿದ್ರೆ ಭಗವಂತನ ಕೈ ತಡೆದಾಗಾಯ್ತು ಅಂತ ಅತಿರೇಕಕ್ಕೆ ಒಯ್ದು ಶರಣಾಗತಿಯೇ ಬೇಡ, ನೀವ್ಯಾಕೆ ಮಾಡಬೇಕು, ಅವನೇ ಸಿದ್ಧವಾಗಿದ್ದಾನೆ ಅಂತ ಹೇಳ್ತಾರೆ. ಸ್ವಪ್ರವೃತ್ತಿ ನಿವೃತ್ತಿ ಅಂತ ಬರೆದು ಬಿಟ್ಟು ನಿನ್ನ ಪ್ರವೃತ್ತಿಯನ್ನು ನೀನು ಸುತರಾಂ ಕೈ ಬಿಡು.
ದ್ರೌಪದಿ 2 ಕೈಯನ್ನು ಬಿಟ್ಲು ಅಂತ ಹೇಳ್ತೀರಿ. ಆ 2 ಕೈಯಿಂದ ಏನು ಮಾಡಿದ್ಲು? ನೋಡ್ರಿ, 2 ಕೈ ಬಿಟ್ಟದ್ದು ಮುಖ್ಯವೋ ಕೈಯನ್ನು ಮುಗಿದದ್ದು ಮುಖ್ಯವೋ? ಯಾರು ಹೇಳ್ಬೇಕಿದ್ ನೋಡ್ರಿ. ಸರ್ವಧರ್ಮಾನ್ ಪರಿತ್ಯಜ್ಯ ಆಯ್ತು, ಮಾಮೇಕಂ ಶರಣಂ ವ್ರಜ. ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ನನ್ನನ್ನು ಶರಣು ಹೊಂದು ಆಯ್ದುಕೋ. ಚಕ್ರದೇವ ಪ್ರಪನ್ನಾಯ ತವಾಸ್ಮಿ ತ್ರಿಜ ಯಾಚತೆ. ಯಾಚನೆ ಮಾಡ್ಬೇಕಲ್ಲ, ತವಾಸ್ಮಿ ಇಲ್ವೇ? ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ಸದಾಸೋಹಂ ತವ ದಾಸ ದಾಸೋಹಂ ತವ. ಬಹಳ ವಿಚಿತ್ರವಾದದ್ದು. ದಾಶರಥೇ ದಾಸೋಹಂ ದಾಸೋಹಂ. ತ್ಯಾಗರಾಜರದೊಂದು ಕೀರ್ತನೆ ಇದೆ, ನಾನು ದಾಸಭೂತನಾಗಿದ್ದೇನೆ. ಯಾಚತೆ, ಯಾಚನೆ ಮಾಡಬೇಕು, ಕೇಳಬೇಕು ಅವನಲ್ಲಿ. ಏನಂತ? ತವಾಸ್ಮಿ, ನಾನು ನಿನ್ನವನು ಎಂಬುದಾಗಿ, ನೀನು ಒಪ್ಪಿಕೋ ಎಂಬುದಾಗಿ. ಯಾಚತೆ ಅಭಯಂ ಸರ್ವಭೂತೇಭ್ಯೋ. ಅಭಯಂ ಸಂಸಾರವೆಂಬ ಭೀತಿಯಿಂದ ನಿನ್ನನ್ನು ನಿವೃತ್ತಿ ಮಾಡ್ತೇನೆ, ಭಯ ನಿನಗೆ ಬರೋದಿಲ್ಲ. ಸರ್ವಭೂತೇಭ್ಯ, ಈ ವ್ರತವನ್ನ ಎಲ್ಲ ಪ್ರಾಣಿ ಪಶು ಪಕ್ಷಿ ಮನುಷ್ಯರಿಗೂ ನಾನು ಅಭಯವನ್ನ ಕೊಡ್ತೇನೆ. ಏತದ್ವ್ರತಂ ಮಮ, ಇದು ನನ್ನ ವ್ರತ ಎಂಬುದಾಗಿ ಹೇಳಿದ ಭಗವಂತ. ನೆನ್ನೆ ಇವರು ಇನ್ನೊಂದು ವಿಷಯವನ್ನು ಹೇಳಿದ್ರು. ಹುಬ್ಬಳ್ಳಿಯವರೊಬ್ಬರು ದಯಮಾಡಿಸಿದ್ರು, ನಮಗೆ ತುಂಬ ಬೇಕಾದವರು, ನಮ್ಮಲ್ಲಿ ಪಾಠ ಕೇಳಿದವರು, ರಹಸ್ಯತ್ರಯ ಸಾರ. ನಮ್ಮ ಗುರುಗಳು ಹೇಳ್ತಾ ಇದ್ರು ಅನ್ನುವ ಒಂದು ಮಾತನ್ನ ಅವರು ಹೇಳಿದ್ರು. ಅದು ಹೇಳಿದ ನಿಜವೋ ಸುಳ್ಳೋ ಗೊತ್ತಿಲ್ಲ, ನಮಗದು ಅರ್ಥವಾಗುತ್ತೆ ನೋಡಿ. ತುಂಬ ಹೈ ಸ್ಟ್ಯಾಂಡರ್ಡ್ ವಿಷಯ. ಗುರುಗಳನ್ನ ಮಧ್ಯೆ ಇಟ್ಟುಕೊಂಡು ಪ್ರಪತ್ತಿ ಮಾಡಿದವರೆಲ್ಲ ನೆನೆಸ್ಕೊಳ್ಳಿ ವಿಷಯವನ್ನ. ಗುರುಗಳನ್ನ ಮಧ್ಯದಲ್ಲಿಟ್ಟು ಅವರ ಮೂಲಕವಾಗಿ ನಿಮ್ಮ ಆತ್ಮ ಆತ್ಮೀಯ ನಿಮ್ಮದು ಮಾಂ ಮದೀಯಂಚ ನಿಖಿಲಂ ಚೇತನ ಅಚೇತನಾತ್ಮಕಂ. ನನ್ನದು ಅನ್ನೋದು ಅಚೇತನ ಮನೆ ಇರ್ಬೋದು, ಕೊಡುಗೆ ಇರ್ಬೋದು, ವಸ್ತ್ರ ಇರ್ಬೋದು, ಹಣ ಇರ್ಬೋದು. ನನ್ನದು ಎಂಬ ಗೋವು ಇರ್ಬೋದು, ಕುದುರೆ ಇರ್ಬೋದು, ಮಕ್ಕಳಿರ್ಬೋದು. ಅದೆಲ್ಲ ವರದ ಸ್ವೀಕರು ಸ್ವಯಂ ನಿಮಗೆ ಅಂತ ಒಪ್ಪಿಸುವಾಗ ಅವ್ರು ಹೇಳಿದ್ದು, ನೀವು ನಿಮ್ಮನ್ನ ಭಗವಂತನಿಗೆ ಗುರುಗಳ ಮೂಲಕ ಒಪ್ಪಿಸುವಾಗ ಗುರುಗಳೇ ಮಧ್ಯದಲ್ಲಿದ್ದರೂ ಆ ಪ್ರಪತ್ತಿ ಮಾಡುವ ಕ್ಷಣದಲ್ಲಿ ಏನು ನಿಮ್ಮ ಚಿಂತನೆ ಪ್ರಾರ್ಥನೆ ಇರ್ತದೋ ಅದಷ್ಟೇ ಸಿದ್ಧವಾಗ್ತದೆ. ಪ್ರಪತ್ತಿ ನೀವು ಮಾಡಿದ್ದು ಸಿದ್ಧಿಯಾಗಬೇಕು ಅನ್ನೋ ಬೈಂಡಿಂಗ್ ಇಲ್ಲ ಅನ್ನೋ ಮಾತನ್ನ ಗುರುಗಳು ಹೇಳಿದ್ರು ಅನ್ನೋ ಅರ್ಥದಲ್ಲಿ ಹೇಳಿದ್ರು. ನೋ, ಸರ್ವಥಾ ತಪ್ಪು. ಅಂತ ಮಹಾಜ್ಞಾನಿಗಳು ಆ ಮಾತನ್ನು ಹೇಳಿರ್ಲಿಕ್ಕಿಲ್ಲ. ಕನ್ಫ್ಯೂಷನ್ನಲ್ಲಿ ನಾವು ಏನೇನೋ ಹೇಳ್ತೇವೆ. ಪ್ರಪತ್ತಿ ಇರ್ಬೋದ್ರಿ, ಅಲ್ಲಿ ತನಕ ಹೋಗ್ತೀರಿ, ಗುರುಗಳ ಜೊತೆಗಿರ್ತೀರಿ. ಪ್ರಪತ್ತಿ ಅನುಷ್ಠಾನ ಮಾಡುವಾಗ ಇನ್ನೇನಾದರೂ ಚಿಂತೆ ತರ ಇಲ್ಲಿ ಅಡ್ಡಲಾಗಿ ಬಂದು ಮೋಕ್ಷ ಇದು ಬೇಡ, ಇನ್ನೊಂದು ಏನಾದ್ರು ಕೊಡುವಂತ ಕೇಳೋ ಪ್ರಸಂಗ ಬಂದರೆ ಗುರುಗಳೇ ಹೇಳಿದ್ರು ಮೋಕ್ಷ ಕೊಡುವಂತ, ಭಗವಂತ ಕೊಡೋದಿಲ್ಲ. ನೀವೇನು ಬಯಸ್ತೀರೋ ಅದನ್ನೇ ಕೊಡ್ತಾನೆ ಎಂಬುದಾಗಿ. ನಿಜವೇ? ಏನಪ್ಪ ಅವರು ಕನ್ಫ್ಯೂಷನ್. ಪಾಪ ತಿರುಪಾದ ಪ್ರವಚನ ಮಾಡ್ತೇವೆ ಅಂತ ಕೂತರು ಮದ್ರಾಸಲ್ಲಿ. ನಾನು ಹೇಳಿದ ನೋಟ್ಸ್ ಒಂದಿತ್ತು, ಇನ್ಯಾರೋ ಒಬ್ರು ನಾಸ್ತಿಕರು ಬಂದು ಅದು ಹಾಗಲ್ಲ ಅಂತಂದ್ರು. ಇಷ್ಟು ತಪ್ಪದ ನೋಟ್ಸ್ ತಗೊಂಡ್ಬಂದು ನಂಗೆ ತೋರಿಸಿದ್ರು. ನಾ ಹೇಳಿದ್ದೊಂದು, ನೀವು ಅಲ್ಲಿ ಮಾಡ್ತಾ ಇರೋದೊಂದು, ಯಾಕ್ರಿ ಈಗ ಮಾಡ್ತೀರಿ ಅಂತ ಹೇಳಿದೆ. ಇದು ಗ್ರಹಣ ಶಕ್ತಿ ಚೆನ್ನಾಗಿರ್ಬೇಕು, ಸ್ಫುಟವಾಗಿರ್ಬೇಕು. ಏನು ಹೇಳಿದೆ ಅದನ್ನೇ ಗ್ರಹಿಸ್ಬೇಕು. ಧ್ರುವ ಭಗವಂತ ಧ್ಯಾನ ಮಾಡಿದ್ನಲ್ಲ, ಭಕ್ತಿ ಯೋಗ ಸಿದ್ಧಿ ಆಯ್ತೆ ಅಂದ್ರೆ ನೋಡಿ, ಅವನು ಮೊದಲಿಂದ ಕೊನೆಯ ತನಕ ಅವನು ಕುರ್ಚಿನೇ ಬೇಕು ಅಂತಿತ್ತು. ಮೋಕ್ಷಕ್ಕ ಪ್ರಪತ್ತಿ ಮಾಡಿದ್ದ ಅವನೆಂದೂ ಮೋಕ್ಷವನ್ನು ಕೇಳಲಿಲ್ಲ. ಭಗವಂತ ಅಂತರ್ಧಾನ ಆದ ಮೇಲೆ ಅಯ್ಯೋ ನಾ ಮೋಕ್ಷವನ್ನ ಕೇಳಲಿಲ್ವಲ್ಲ ಪಶ್ಚಾತ್ತಾಪ ಪಟ್ಟಣೆ ಹೊರತು ಆ ಗಳಿಗೆಯಲ್ಲಿಯೂ ಅವನಿಗೆ ಮೋಕ್ಷ ಬೇಕು ಅಂತ ಅವನಿಗೆ ಬಯಕೆಯೇ ಬರಲಿಲ್ಲ ಅವನಿಗೆ. ಅದಕ್ಕೆ ಹೋಲಿಸ್ಬೇಡಿ, ಅವನು ಪ್ರಪನ್ನ ಅಲ್ಲ, ಭಕ್ತಿಯೋಗಿ. ಇದು ಒಂದು. ಇನ್ನೊಂದು ಪ್ರಶ್ನೆ, ಯಾವ ಹೇಳ್ತಾರೆ ನೋಡಿ, ಆ ಪಶು ಪಕ್ಷಿ ಮನುಷ್ಯೋವ ಏಚ ವೈಷ್ಣವ ಸಂಶ್ರಯ ತೈಪಿ ತತ್ ಪರಮಂ ಪದಮಂ ಯಾಂತಿ. ಪಶುವಾಗಲಿ, ಪಕ್ಷಿಯಾಗಲಿ, ಮನುಷ್ಯನಾಗಲಿ, ಹುಚ್ಚನಾಗಲಿ, ಬುದ್ಧಿವಂತ ಆಗಲಿ, ದಡ್ಡನಾಗಲಿ,
ಒಬ್ಬನನ್ನು ಆಶ್ರಯಿಸಿ ಭಗವದ್ಭಕ್ತನನ್ನು ಮೋಕ್ಷ ಕೊಡು ಅಂತ ಕೇಳಿದಾಗ ಖಂಡಿತ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಇಂಥ ನೂರಾರು ವಾಕ್ಯಗಳನ್ನು ಬರೆದಿದ್ದಾರೆ ವೇದಾಂತೇಶಕರು, ಪ್ರಮಾಣ ತೋರಿಸಿದ್ದಾರೆ. ಈಗಿಲ್ಲಿ ಪ್ರಶ್ನೆ ಏನು? ಪ್ರಪತ್ತಿ ಎನ್ನುವುದು ವಿದ್ಯೆ. ಇವತ್ತು ಬೆಳಿಗ್ಗೆ ಹೊತ್ತಾದ್ದರಿಂದ ಮನಸ್ಸಿಗೆ ಚೆನ್ನಾಗಿ ನಾಡುತ್ತೆ ಮನಸ್ಸು ವಿಷಯ. ಆಡಿಯನ್ಸ್ ಕಮ್ಮಿ ಆದರೆ ನನಗೇನು ನಷ್ಟ ಇಲ್ಲ, ಕೇಳೋರು ಕೇಳಬೇಕು. ಪ್ರಪತ್ತಿ ಎನ್ನುವುದು ವಿದ್ಯೆ, ನ್ಯಾಸ ವಿದ್ಯೆ. ವಿದ್ಯೆ ಅಂದ್ರೆ ಜ್ಞಾನ ರೂಪ. ಈಗ ಒಬ್ಬ ಅಜ್ಞಾನಿ ಮೂಟೆ ಹೊರೋನು, ಬಸ್ ಕಂಡಕ್ಟರ್, ರಿಕ್ಷಾವಾಲ ಎಲ್ಲೋ ಕೇಳ್ತಾನ ಪ್ರವಚನವನ್ನ, ಸ್ವಾಮಿ ನಾನು ಪ್ರಪತ್ತಿ ಮಾಡಬೇಕು ಅಂತ ಅನ್ನಿಸ್ತವನಿಗೆ. ಯಾಕೋ ಸಾಕು ಸ್ವಾಮಿ ಈ ಜೀವನ, ಪೊಲೀಸರ ಕಾಟ, ದಿವಸ ಲಂಚ ಕೊಡಬೇಕು, ರಿಕ್ಷಾ ಓಡಿಸ್ಬೇಕು, ಮಾಡಬೇಕು, ಯಾವತ್ತು ಮುಗಿಯುತ್ತೆ? ಏನೋ ಒಂದು ಪಕ್ವ ಆಯ್ತು ನನಗೆ. ಅವನೇ ಶಾಸ್ತ್ರ ಓದಿಲ್ಲ, ಮತ್ತೊಂದಿಲ್ಲ, ಅವನೇನು ಬ್ರಾಹ್ಮಣ ಅಲ್ಲ, ಜನಿವಾರ ಇಲ್ಲ, ಮತ್ತೊಂದಿಲ್ಲ, ವೇದಾಧಿಕಾರವಿಲ್ಲ. ಅಜ್ಞಾನಿ ಅವರದಲ್ಲಿ ಸ್ಕಾಲರ್ ಅಲ್ಲ. ಮೋಕ್ಷ ಬೇಕು ಅಂತ ಆಸೆ ಬಂತು, ಗುರುಗಳಲ್ಲಿ ಹೇಳಿದ, ಆಯ್ತು ಬಾ ಅಂದರು, ಅನುಷ್ಠಾನ ಮಾಡಿಸಿದ್ರು. ಈಗ ವಿದ್ಯಾ ಶೂನ್ಯನಾಗಿ 32 ವಿದ್ಯೆಗಳು ಗೊತ್ತಿಲ್ಲದೆ, ನ್ಯಾಸ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವನಿಗೆ, ಆ ಶರಣಾಗತಿ ಅನುಷ್ಠಾನ ಮಾಡಿದವನಿಗೆ ಇದು ವಿದ್ಯಾರೂಪ ಆಗುವುದು ಯಾವಾಗ, ಹೇಗೆ? ನಾ ಹೇಳಬಾರ್ದಮ್ಮ, ಕೂತ್ಕೊಳ್ಳಿ. ನೋಡಿ ಬಹಳ ಚೆನ್ನಾಗಿ ಹೇಳಿದ್ರು. ಅದೇ ದಾರಿಯಲ್ಲಿ ನಾವು ಇದ್ದೇವೆ ಎಂದ್ರು. ಈ ಲೋಕದಲ್ಲಿರುವ ಸ್ತ್ರೀ ಶೂದ್ರ ದ್ವಿಜ ಬಂಧುವನ ಬ್ರಾಹ್ಮಣ ಅಧಮರಿಗೂ ಸ್ತ್ರೀಯರಿಗೆ ವೇದಾಧಿಕಾರವಿಲ್ಲ. ವೇದ ಹೇಳ್ಕೊಟ್ರೆ ವೇದ ಓದೋರಿಗೆಲ್ಲ ಅರ್ಥ ಆಗುತ್ತೆ. ವಿದಲ್ರ ಧಾತುವಿಗೆ ವಿದಲ್ರ ಜ್ಞಾನೇ ಸಾಕ್ಷಾತ್ ಭಗವಂತನ ನೇರವಾದ ಅನುಭೂತಿ. ತೈಲಧಾರಾವ ದವಿಚ್ಛಿನ್ನ ಸ್ಮೃತಿ ಸಂತಾನ ರೂಪ ಪರಮಭಕ್ತಿ ಪರಿಪೂರ್ಣ ಅನವರತ ನಿತ್ಯ ವಿಶದತಮ ಪ್ರತ್ಯಕ್ಷತಾ ಪುಣ್ಯಜ್ಞಾನ. ನೇರವಾಗಿ ಭಗವಂತನ ಅನುಭವ, ಮಧ್ಯವರ್ತಿಗಳಿಲ್ಲದೆ ಅಂಥದೊಂದು ದಿವ್ಯವಾದ ಅನುಭೂತಿ. ಅದಕ್ಕೇನು ಜ್ಞಾನ ಅಂತೇವೆ, ಅದು ವಿದ್ಯೆ. ದಹರ ವಿದ್ಯೆ, ಶಾಂಡಿಲ್ಯ ವಿದ್ಯೆ ಇತ್ಯಾದಿಗಳಲ್ಲಿರುವುದು. ಅದು ನಮಗೆ ನಿಮಗೆ ಸಾಧ್ಯವಿಲ್ಲ, ಭಕ್ತಿಯೋಗ ಆಗುವುದಿಲ್ಲ. ನ್ಯಾಸವನ್ನ ವಿದ್ಯೆ ಅಂತ ಹೇಳಿದವಲ್ಲ. ಹಾಗಿದ್ರೆ ಈ ನ್ಯಾಸ ಶರಣಾಗತಿ ಮಾಡಿದ್ದು ಬರೀ ನಮಸ್ಕಾರವೇ, ಬರೀ ಮಂತ್ರೋಪದೇಶವೇ? ಆತ್ಮ ಸಮರ್ಪಣೆ ಆಯ್ತು, ನೀವು ಹೇಳಿದ್ರಿ, ಗುರುಗಳು ಹೇಳಿದ್ರು, ಆಯ್ತು ಭಗವಂತ ಒಲಿದಿದ್ದಾನೆ ಅಂತ. ನಿಮಗೆ ಅವನು ಕಾಣಿಸುವುದು ಯಾವಾಗ? ವಿಶ್ವಾಸ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ಇದು ಸಂದೇಹ ಅನೇಕರಿಗೆ ಬಹಳ ಸೂಕ್ಷ್ಮ. ಇದು ಬೆಳಗ್ಗೆ ಹೊತ್ತು ಹೇಳಿದ್ದೇನೆ, ಮರಿಬೇಡಿ. ದೇಹ ಬಿಡುವ ಕಾಲದಲ್ಲಿ ಪ್ರಪನ್ನನಿಗೆ ಅವನೇ ಭಗವಂತ ಬಂದು 101ನೇ ನಾಡಿಯಲ್ಲಿ, ಆ ನಾಡಿ ಇಲ್ಲದೆ ಇದ್ರು ಅವನು ಕರ್ಕೊಂಡು ಹೋಗ್ತಾನೆ, ದಾರಿ ಅವನಿಗೆ ಗೊತ್ತು. ಕರ್ಕೊಂಡು ಹೋಗುವಾಗ ಜೀವಾತ್ಮನಿಗೆ ತಾನೇ ಆ ಜ್ಞಾನವನ್ನುಂಟು ಮಾಡಿ ವಿದ್ಯಾಪೂರ್ವಕವಾಗಿ ಮೋಕ್ಷ ಕೊಡ್ತಾನೆ. ನ್ಯಾಸ ವಿದ್ಯೆ ಎನ್ನುವುದು ಸ್ವಯಂ ಪ್ರೇರಣೆಯಿಂದ ಭಕ್ತಿನಿಷ್ಠನಾದವನಿಗೆ, ತಾನಿಗೆ ಭೀಷ್ಮ ಅಂತ ಅವರಿಗೆ ಅಂತ್ಯಕಾಲದಲ್ಲಿ ತಮ್ಮ ಸ್ವಪ್ರಯತ್ನದಿಂದ ಆಗತಕ್ಕ ಭಗವಂತನ ಅನುಭೂತಿ. ಇದು ಭಗವಂತ ಉಂಡಾಕಿ ಜ್ಞಾನವನ್ನು ಉಂಟು ಮಾಡಿ ಮೋಕ್ಷವನ್ನು ಕೊಡ್ತಾನೆ. ಅದು ನ್ಯಾಸ ಎಂಬುದು ವಿದ್ಯೆ. ಕೇಳಿದ್ದ ವಿಷಯ? ಯಾರೋ ಮದ್ರಾಸಿಯಿಂದ ಬಂದಿದ್ರು, ಈ ವಿಷಯ ಚರ್ಚೆ ಎತ್ತೋದಕ್ಕೆ. ನಾನು ಅವನ ಪ್ರಶ್ನೆ ಮಾಡಿದೆ, ಗೊತ್ತಿಲ್ವಲ್ಲ ಅಂದ್ರೆ, ಹೀಗಿದೆ ನೋಡಿ ಹಿಂದೆ 32 ವಿದ್ಯೆಗಳು, ನಾನಾ ವಿದ್ಯಾದಿ ವೇದ ಬ್ರಹ್ಮಸೂತ್ರ, ಅಲ್ಲಿ ಶ್ರುತ ಪ್ರಕಾಶಕಾಚಾರ್ಯರು 32 ಅಂದ್ರೆ 32, 30+2 ಹೀಗೆ ಲೆಕ್ಕ ಇಟ್ಕೋಬೇಡಿ. ಭಗವಂತನ ಅನುಭವಿಸೋದಕ್ಕೆ ಎಷ್ಟೋ ಜ್ಞಾನರೂಪ ಮಾರ್ಗಗಳಿವೆ. ವೇದದ ಪ್ರತಿಯೊಂದು ಅಕ್ಷರವೂ ಒಂದು ವಿದ್ಯೆಯೇ, ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳ್ತೇವೆ. 32 ಅಂದ್ರೆ ಪ್ರಸಿದ್ಧವಾದದ್ದು ಅಂತ ಅರ್ಥವೇ ಹೊರತು ಆ 32 ಯಾವುದು ಅನ್ನೋದ್ರಲ್ಲಿ ಅನೇಕರು ಡೌಟ್ ಮಾಡ್ತಾರೆ. ನಾಚಿಕೇತ ವಿದ್ಯೆಯನ್ನು ಕೆಲವರು ಸೇರಿಸ್ತಾರೆ, ಕೆಲವರು ಸೇರಿಸೋದಿಲ್ಲ. ಉದ್ಗೀತ ವಿದ್ಯೆ, ಅಕ್ಷರ ಬ್ರಹ್ಮ ವಿದ್ಯೆ, ಹೆದರಿಕೆ ಬಂದ್ಬಿಡುತ್ತೆ ಎಲ್ಲ ನೋಡಿ ಒಂದೊಂದನ್ನು. ನಮಗಲ್ಲಪ್ಪ, ದಹರ ವಿದ್ಯೆ ಅತ್ಯಂತ ಸೂಕ್ಷ್ಮವಾದದ್ದು. ಸಂವರ್ಗ ವಿದ್ಯೆ, ಸಂವರ್ಗ ಶಾಪ ಸುತ್ತೋದು, ಕಣ್ಣು ಕಿವಿ ಮೂಗು ಈ ಜ್ಞಾನ ಶಕ್ತಿಯನ್ನ ಮನಸ್ಸಿನಲ್ಲಿ ತುರುಕಿ ಸುರುಳಿ ಹಾಕಿ, ಸುರುಳಿ ಒಬ್ಬಟ್ಟು ಮಾಡುವ ಸುತ್ತರ ನೋಡಿ,
ಆ ಮನಸ್ಸನ್ನು ಬುದ್ಧಿಯಲ್ಲಿಟ್ಟು, ಬುದ್ಧಿಯನ್ನು ಪ್ರಾಣದಲ್ಲಿಟ್ಟು, ಪ್ರಾಣವನ್ನು ಜೀವಾತ್ಮಲ್ಲಿಟ್ಟು ಸುರುಳಿ ಸುತ್ತಿ 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 ಸಂವರ್ಗ ಮಾಡಿ ಇಲ್ಲಿಂದ ತಗೊಂಡು ಹೋಗೋ ವಿದ್ಯೆ, ಅದು ರೈಕ್ವಾ ಎಂಬುವ ಮಹಾಜ್ಞಾನಿಗೆ, ಕಾಶ್ಮೀರದ ಒಬ್ಬ ಮಹಾಯೋಗಿಗೆ ಗೊತ್ತಿತ್ತು. ಆ ಸಂವರ್ಗ ವಿದ್ಯೆಯಿಂದ ಶರೀರ ಬಿಡುವ ಕ್ರಮ ಯಾರು ಹೇಳ್ಕೊಟ್ನೋ ಬಿಟ್ನೋ ನಮಗೆ ಗೊತ್ತಿಲ್ಲ. ಮಹಾಜ್ಞಾನಿಗಳಲ್ಲಿ ರೈಕ್ವಾ ಅಂತ ಒಬ್ಬ, ನಂದೊಂದು ಪುಸ್ತಕ ಅವನಿಗೆ ಅರ್ಪಣೆ ಮಾಡಿದ್ದೇನೆ. ರೈಕ್ವಾ ಇದ್ದ ಹಳ್ಳಿ ಇನ್ನೂ ಇದೆ, ಕಾಶ್ಮೀರದಲ್ಲಿ ತೋರಿಸ್ತಾರೆ ಹಳ್ಳಿಯನ್ನ. ಅದೊಂದು ವಿದ್ಯೆಗೆ ಫಲ ಹೇಳ್ತಾರೆ. ಸಂವರ್ಗ ವಿದ್ಯೆಯಿಂದ ಪ್ರಾಣ ಬಿಟ್ಟವನಿಗೆ ಅವನ ಶರೀರಕ್ಕೆ ಯಾರೋ ಉತ್ತರ ಕ್ರಿಯೆ ಸಂಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ. ನೀವು ಒಂದ್ಸಲ ಇದೆಲ್ಲ ಕೇಳಬೇಕು, ಬ್ರಹ್ಮಸೂತ್ರ ವ್ಯಾಖ್ಯಾನಗಳನ್ನ. ಅದೆಲ್ಲ ಕೇಳಿದ್ರೆ ಆಶೆ ಉಂಟಾದ್ರೆ ನಮಗಲ್ಲ ಸ್ವಾಮಿ, ಇದು ಬ್ರಹ್ಮಸೂತ್ರ 3ನೇ ಅಧ್ಯಾಯ, ಎಷ್ಟೊಂದು ವಿದ್ಯೆಗಳು ಹೇಳಿದ್ದಾರಲ್ಲ, ಕೊರತೆ ಪಡಬೇಡಿ, ಶರಣಾಗತಿ ಎಲ್ಲ ಇದು ಬರೀ ಇನ್ಫೀರಿಯರ್ ಪಾತ್. ಇದು ಇನ್ಫೀರಿಯರ್ ಯಾಕೆಂದ್ರೆ ಕೆಲವರು ತಿಳ್ಕೊಂಡಿದ್ದಾರೆ ಶರಣಾಗತಿ ಅಂದ್ರೆ ಗುರುಗಳು ಮಧ್ಯೆ ಇದ್ದಾರೆ, ಅವರೇನೋ ಹೇಳ್ಕೊಟ್ರು ಮಂತ್ರ, ನಮಗೇನು ತಿಳಿಲಿಲ್ಲ, ಹೇಳ್ದಷ್ಟು ಹೇಳುವಂದ್ರು. ಯಾವನ್ ತಿಳಿಬೇಕೋ ತಿಳಿಯುತ್ತೆ ಹೇಳುವಂದ್ರು, ಅವನ್ ತಿಳಿಯಿತು. ನಾವು ಕರ್ಕೊಂಡು ಹೋಗ್ತಾ ಹೇಗೆ ಗೊತ್ತು? ಭಿಕ್ಷೆ ಹಾಕ್ಬೇಕು, ಒಬ್ಬನಿಗೆ ಹೊಟ್ಟೆ ಹಸಿವು, ಒಬ್ಬರಲ್ಲಿ ಕೇಳಿದ ಗುರುಗಳೇ ನನಗೆ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ತುಂಬುವುದಕ್ಕೊಂದು ಮಂತ್ರವನ್ನು ಹೇಳ್ಕೊಡಿ. ಹೊಟ್ಟೆ ತುಂಬೋಕ್ ಮಂತ್ರವೇ? ಏನಯ್ಯ ಹೇಗೆ ಕೇಳ್ತಾ ಇದೆಯಲ್ಲ, ಯೋಚನೆ ಮಾಡಿದ್ರು. ಒಂದು ಮಂತ್ರ ಇದೆ, ಸ್ನಾನ ಮಾಡ್ಕೊಂಡ್ ಬಂದ್ರು. ಬಂದ ಒಂದು ಬಟ್ಲು ಗಿಟ್ಲು ತಗೊಳ್ಳಿಯ, ನಾಮ ಶಂಖಚಕ್ರ ಹಾಕೋದಕ್ಕೆ ಜೋಳಿಗೆ, ಯಾವುದು ಗೋಪಾಲ್ ಬುಟ್ಟಿ ಅಂತಾರಲ್ಲ. ಆಮೇಲೆ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದ್ರು. ಭವತಿ ಭಿಕ್ಷಾನ್ ದೇಹಿ, ಇದು ಮಂತ್ರ. ಹೀಗಂದ್ರೇನು? ಕಪಾಳ ಕೊಟ್ಟು ಮುಟ್ಟಾಳ, ಹಿಂಗೆ ಅರ್ಥ ಆಗುವುದಿಲ್ಲ. ಇದು ಅರ್ಥ ಆಗ್ಬೇಕು ಮಂತ್ರ ತಗೊಂಡು ನಾನೇನ್ ಮಾಡಲಿ ಹೇಳಿದ್ರು. ಇದನ್ನ ಬೀದಿಯಲ್ಲಿ ಹೇಳ್ತಾ ಹೋಗು, ಮಧ್ಯಾಹ್ನ 12 ಗಂಟೆಗೆ, ರಾತ್ರಿ 8 ಗಂಟೆಗೆ. ಇದು ಯಾರ ಕಿವಿಗೆ ಬಿದ್ದರೆ ಯಾರಿಗೆ ಅರ್ಥ ಆಗಬೇಕೋ ಅವರಿಗೆ ಅರ್ಥವಾಗುತ್ತೆ. ನಿನ್ ಜೋಳಿಗೆ ತುಂಬುತ್ತೆ ಅಂತ ಹೇಳಿಕೊಟ್ರಲ್ಲ ಹಾಗೆ. ಈ ಪ್ರಪತ್ತಿ ಎನ್ನುವುದು ಉಚ್ಚಾರ, ಸಗರ ಉಚ್ಚಾರಿತಂ ಏನ ಹರಿರಿತ್ಯಕ್ಷರದ್ವಯಂ. ಶರಣಾಗತಿ ಗದ್ಯ ಓದಿದ್ದೀರಾ? ಏತದುಚ್ಚಾರ ಏತದುಚ್ಚಾರಣ ಮಾತ್ರ ಅವಲಂಬನೇನ ಉಚ್ಯಮಾನ ಅರ್ಥ ಪರಮಾರ್ಥ ನಿಷ್ಠಂ ಮೇ ಮನಃ ತ್ವಮೇವ ಅದ್ಯೈವ ಕಾರಯ. ದ್ವಯಮರ್ಥಾನುಸಂಧಾನೇನ ಸಹ ಯಾವತ್ ಶರೀರಪಾದಂ ಅತ್ರೈವ ಶ್ರೀರಂಗೇ ಸುಗಮಾಸ್ವ. ಏನ ಕೇನಾಪಿ ಪ್ರಕಾರೇಣ ದ್ವಯವಕ್ತಾತ್ವಂ ಕೇವಲಂ ಮದೀಯೈವ ದಯೆಯ. ಏನ ಕೇನಾಪಿ ಪ್ರಕಾರೇಣ, ಯಾವುದೋ ಒಂದು ರೀತಿಯಲ್ಲಿ ಆದರೂ ಈ ದ್ವಯಮಂತ್ರವನ್ನು ಹೇಳ್ತಾ ಇರು. ಪೆತ್ತ ತಾಯಿನೂ ಮಾಯನ ಶಯ್ಯಂ, ಮೂಲ ಮಂತ್ರಕ್ಕಿಂತ ಪ್ರಬಲ ಇದು. ಅದು ಯಾವನು ತಿಳಿಬೇಕು ಅವನು ತಿಳಿಯುತ್ತೆ. ಉಚ್ಚಾರಣ ಮಾತ್ರ, ಮಂತ್ರ ಉಚ್ಚಾರ ಮಾಡಿಬಿಟ್ರೆ ಸಾಕು. ಅಯ್ಯೋ ನೋಡೈ ಚೊನ್ನ ಕೇಳೈ ಚೊನ್ನ, ಅವನು ಗೊತ್ತಾಗುತ್ತೆ. ಅವನ ನಿಯಮ ಅದು. ಜ್ಞಾನಪೂರ್ವಕವಾಗಿಯೇ ಮೋಕ್ಷ ಅನ್ನೋದು ಅವನು ಗೊತ್ತು. ಆ ಜ್ಞಾನ ಕೊಟ್ಟೆ ಮಾಡ್ತಾನೆಲ್ಲ. ಒಂದು ಅರ್ಜಿ ಹಾಕಬೇಕು, ಯಾವುದೊಂದು ಸೈಟ್ಗೋ ಮತ್ತೊಂದಕ್ಕೋ, ಅದೇನು ಮಾಡ್ತಾರೆ, ಈ ಕಡೆ ಫಸ್ಟ್ ಪೇಜ್ ಇರುತ್ತೆ ಆ ಅಪ್ಲಿಕೇಶನ್ನು. ಅದರಲ್ಲಿ ನಮ್ಗೆ ಎಲ್ಲಿ ಬೇರೆ ಪ್ರಾಪರ್ಟಿ ಇಲ್ಲ, ನಾನು ನೋಡ್ಕೊಳ್ಳೋದಾಗಲಿಲ್ಲ, ಮತ್ತೊಂದಿಲ್ಲ, ಏನೇನು ಕಾಲ ಇದೆ, ಕಂಪ್ಯೂಟರ್ ರೆಡಿ ಮಾಡಿರ್ತಾರೆ, ಚೌಕಳಿ ಅಂಕೆಗಳನ್ನು ತುಂಬಬೇಕು. ನೋಡ್ತಾ ಒಬ್ಬ ನಿರೀಕ್ಷಕ ಸೈಟ್ ಬೇಕಲ್ಲ ಸ್ವಾಮಿ, ಒಬ್ಬ ಜ್ಞಾನೇಂದ್ರ ಹೌದಾ, ಈ ಫಾರಂ ತುಂಬೋದು ನಮ್ಗೆ ಗೊತ್ತಿರಲಿಲ್ಲ, ಇಂಗ್ಲೀಷಲ್ಲಿ ಕೇಳ್ತಾರೆ, ಕಂಪ್ಯೂಟರ್ ಹಾಕಬೇಕಲ್ಲ, ನಿನಗೆ ಹಾಕು ಅಂದ್ರೆ ಅವರು ಎಲ್ಲೂ ಸೈನ್ ಹಾಕು, ಅಕ್ಷರ ಬರೋದಿಲ್ವಲ್ಲ. ಇವರೇ ಈ ಸ್ಟ್ಯಾಂಪ್ ಪ್ಯಾಡ್ ಇರುತ್ತಲ್ಲ, ಎಡಗೈ ಹೆಬ್ಬೆಟ್ಟು ಒತ್ತಿಸಿ ಅಲ್ಲಿ ಹಾಕಿಸಿ ಹೋಗು ಸೈಟ್ ಇದೆ ಅವರು. ಏನು ತುಂಬಿಲ್ವಲ್ಲ ಫಾರ್ಮು, ನಾ ಮಾಡ್ಕೋತೀನಿ ಹೋಗು ಅಂತ ಎಲ್ಲ ಫಾರ್ಮ್ನೆಲ್ಲ ಅವರೇ ತುಂಬಿ ಇವನು ಹೆಗ್ಗಟ್ಟು ಒತ್ತಿದ್ದ ಅಷ್ಟೇ ಮಾಡಿಕೊಂಡು ಅವನಿಗೆ ಸೈಟ್ ಕೊಡಿಸುವಂತೆ. ಅಜ್ಞಾನಿಯಾದವನಿಗೂ ಭಗವಂತ ಕೈ ಹಿಡಿದು ಬಾಯಿಲಿ ಅಲ್ಲ ಹೋಗ್ಯಲ್ಲೋ ನಮಸ್ಕಾರ ಕೊಟ್ಟಿರುವೆ, ಬಾಯಿಲಿ ಹಿಡಿದು ತನ್ನ ಪಾದದಲ್ಲಿ ನಮ್ಮ ತಲೆಯನ್ನು ತೆಗೆಸಿ ತಾನೇ ಇಟ್ಟುಕೊಂಡು ಅವರು ನಾನು ಬಟ್ಟ ಶರಣಾಗತಿ ಮಾಡಿಬಿಟ್ಟ ಅಂತ ಅವನ ಕೈ ಕೊಡಬೇಕು ಅಂತ 4 ಜನ ಹೇಳಿ ಮೋಕ್ಷವನ್ನು ತಂದವು ತಂದು 10 ಕಡೆ ಚಲ್ಲಾಪಿಲ್ಲಿಯಾಗಿದೆ ಇರುವಂಥ ಮನಸ್ಸನ್ನು ಒಂದು ಕಡೆ ಒಂದು ತಂದು ಶರೀರವನ್ನು ಕೊಟ್ಟು ಉಯಿರು ತಂದೆ ಉಪಕಾರ ಮಾಡಿ ನಾವು ಆದ್ದರಿಂದ
ಈ ಶರಣಾಗತಿ ಎನ್ನುವುದು ಯಾರಿಗೂ ಸಂಶಯ ಇಲ್ಲ. ಮೋಕ್ಷ ಬೇಕು ಅಂತ ಹೇಳೋದು ಒಂದ್ಸಲ ನೀವು ಮೋಸ ಮಾಡಿದಿರಲ್ಲ, ಕೊನೆಗಳಿಗೆ ಸಂಕಲ್ಪ ಬದಲಾದರೆ ಗದ್ದಿಗಳು ಉತ್ತರ ಕೊಟ್ಟಿದ್ದಾರೆ. ಗೆಳಿ ಯಾರು ಹೇಳ್ತೀರಾ? ಗದ್ಯದಲ್ಲಿ ಉತ್ತರ ಕೊಟ್ಟಿದ್ದಾರೆ ರಾಮಾಜರು. ಇವತ್ತು ಶರಣಾಗತಿ ಮಾಡಿದ್ರಿ, ಯಾರು ಕರ್ಕೊಂಡ್ಬಂದು ನಿಲ್ಲಿಸಿದ್ರು. ಅಲ್ಲಿ ನಿಲ್ಲಿಸುವಾಗ ಸಂಕಲ್ಪ ಬದಲಾದರೋ ಯಾವ ಟೈಮಲ್ಲೂ ಅಷ್ಟೇ ಅಪ್ರಚ್ಯುತ ಪೂರ್ಣ ಸಂಸ್ಕಾರ ಮನೋರಥ. ಏನೇ ಅರ್ಥ? ಯಾವ ಸಂಸ್ಕಾರದಿಂದ ನೀನು ಏನು ಕೇಳಬೇಕು ಅಂತ ಬಂದಿದ್ದೀಯೋ ಅದಕ್ಕೆ ಚ್ಯುತಿ ಇಲ್ಲ ಅಂದರು. ಆಮೇಲೆ ಆ ಶರಣಾಗತಿ ಮಾಡೋ ಹೊತ್ತ ಮೂರ್ಛೆ ಮಾತ್ರ ಏನು ಮಾಡ್ತೀರಿ? ಕರ್ಕೊಂಡು ಹೋಗ್ತಾರೆ. ಶರಣಾಗತಿ ಇಲ್ಲಿಂದ ಹೊರಡ್ತೇವೆ, ಯಾವುದೋ ಊರಿಗೆ ಹೋಗಬೇಕು, ಗುರುಗಳಲ್ಲಿದ್ದಾರೆ, ಶರಣಾಗತಿ ಮಾಡಬೇಕು, ಮಾಡಿಸಿ ಯಾರನ್ನು ಹಾಕ್ತಾರೆ, ನೀವು ಕರ್ಕೊಂಡು ಹೋಗ್ತೀರಿ. ಇಲ್ಲಿಂದ ಅಲ್ಲಿ ಹೋಗಿ ಇನ್ನೇನು ನಮಸ್ಕಾರ ಮಾಡಬೇಕು ಅನ್ನೋ ಅಷ್ಟಲ್ಲಿ ಅವನು ಮೋರ್ಷ ಬಂದು ಅಪಾಯಿಂಟೆಡ್ ಟೈಮ್ನಲ್ಲಿ ಜ್ಞಾನ ತರ್ತಾನೆ. ಶರಣಾಗತಿ ಆಗಿದೆ ಆಗೋದೇ ನಾಲ್ಕು ಮಾಡ್ತಾರೆ. ಉಕ್ತಿನಿಷ್ಠೆ ಆಚಾರ ನಿಷ್ಠೆ ಇಲ್ಲಿ ಹೇಗಿಲ್ಲ. ಉಕ್ತಿನಿಷ್ಠೆಯಲ್ಲಿ ಗಂಡಾಂತರ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು ತಪ್ಪೋದು. ಯಾವ ನಿಷ್ಠೆಯಲ್ಲಿ ಹಾಕಿದ್ರು, ಯಾವ ಸಂಸ್ಕಾರದಿಂದ ಹೊರಟಿರ್ತೀವಿ ಪ್ರಪಂಚ ಮಾಡುವ ಕ್ಷಣದಲ್ಲಿ ಗುರುಗಳು ಹೇಳ್ಕೊಡ್ತಾರೆ. ಅದನ್ನು ಎಷ್ಟು ತಿಳುವಳಿಕೆ ಇರ್ತದೋ ಸ್ತ್ರೀ ಶುದ್ಧ ದೇಹ ಬಂಧುಗಳು ಹೇಳಿದ್ರು. ಆ ಸಂಸ್ಕಾರಕ್ಕೆ ಅದನ್ನು ಹೆಚ್ಚು ಕಮ್ಮಿ ಇದ್ರು ಸ್ವಯಂ ನಿರ್ಮಾಣ ಪುನಃ ಎಲ್ಲವನ್ನೂ ನಿರ್ಮಾಣ ಮಾಡ್ಕೊಂಡು ಏನೇನು ಹಾಕಿ ಮಾಡ್ಕೊಂಡು ಹೋಗ್ತಾನೆ ಭಗವಂತ. ಆದ್ದರಿಂದ ಮಹಾವಿಶ್ವಾಸ ಅಂತ ಒಂದಿದ್ರೆ ಸಾಕು, ಉಳಿದದ್ದೆಲ್ಲವನ್ನ ಅವನೇ ಮಾಡ್ತಾರೆ. ಉಳಿದದ್ದೆಲ್ಲವನ್ನೇ ಮಾಡ್ತಾರೆ. ಮಾಂಗಲ್ಯ ಅನ್ನೋದು ಆ ಮಾಂಗಲ್ಯ ಮದುವೆಯಲ್ಲಿ ಒಂದು ಮುಖ್ಯವಾದಲ್ಲ. ಸಪ್ತಪದಿ ಕಲೆ ತರಲಿಲ್ವಲ್ಲ, ರಂಗೋಲಿ ತರಲಿಲ್ವಲ್ಲ, ದಾರಿಯಲ್ಲಿ ಒಂದು ಗಡಿ ತರಲಿಲ್ವಲ್ಲ, ನೀರು ತರಲಿ. ಯಾಕೆ ನಿಮಗೆ ಹೋಗಿ ಎಲ್ಲ ಇಟ್ಟಿದ್ದಾರಲ್ಲಿ ಮದುವೆ ಆಗಬೇಕು ಅಂತ ಇಷ್ಟ ಆಯ್ತು ತಾನೇ ಈ ಹುಡುಗಿ ಅಥವಾ ಈ ಗಂಡ ಮದುವೆ ಆಗಬೇಕು, ನಿನ್ನ ಕಡೆಯಿಂದ ಮಾಂಗಲ್ಯದಾರ ಅಮ್ಮ. ಅದಕ್ಕೂ ದಾರಿಗಳಲ್ಲದೆ ಪ್ರಾರ್ಥಿದಾರವನ್ನ ಸ್ವಯಂ ಅಖಿಲ ನಿರ್ಮಾಣ ಪುನಃ ಎಲ್ಲವೂ ಅವನೇ ಮಾಡ್ತಾನೆ. ಹೆಬ್ಬೆಟ್ಟು ಒಂದು ಸಾಕು, ಒಂದು ಅರ್ಜಿ. ಯಾಕೆ ರಾಜಮಾತ್ರ ಅವಲಂಬಿ ಅವನು ಕೊಟ್ಟರೆ ನನಗೆ ಕೊಡಲಿಲ್ಲ, ಪಕ್ಕದವ್ರು ಆಕ್ಷೇಪ ಮಾಡಬಾರ್ದು, ಒಬ್ರಿಗೊಂದು ಆಗಬಾರ್ದು, ಅವನು ಮಾತ್ರ ಕೊಟ್ಟಲ್ಲ ನೀನು ಮಾಡೋದು. ಯಾರು ಮಾಡ್ಬೋದು ಪ್ರಪಂಚನ. ಎಲ್ಲರಿಗೂ ಘಂಟಾಪಟ ರಾಜ ಸಂಚಾರ ಮಾಡುವ ರಸ್ತೆಯಲ್ಲಿ ಆಣೆ ಗಂಟೆ ಹೊಡ್ಕೊಂಡು ಹೋಗೋ ಹಾಗೆ ಪ್ರಪಂಚ ಮಾರ್ಗದಲ್ಲಿ ಅಮೃತಂ ವಿಶ್ವಜನಾನುಮೋದನಂ ವಿಶ್ವಜನಾನುಮೋದನಂ ಸರ್ವಾರ್ಥದಂ ಶ್ರೀ ಷಡಗೋ ರಾತ್ರಿಯಲ್ಲ ಕರೆಸೋನವೇ. ಈಗ ಹೇಳಿದೆ ಬರ್ತವಾಹನದಲ್ಲಿ ಏನಮ್ಮ ಯಾವುದೋ ದೇವಸ್ಥಾನ ಅಥವಾ ಮಠವೋ ಯಾರ ಮನೆಯೋ 4 ಗಂಟೆ ಸುಮಾರು ಅಲ್ಲಿ ಕಪ್ಪು ಬಣ್ಣದ ಮೈನ ಒಬ್ಬರು ಯೋಗಿಗಳು ಗಾಡಿ ಹಣೆ ತುಂಬ ನಾಮ, ಕೊಳ್ಳ ತುಂಬ ತುಳಸಿ ಮಣಿ ಕೂತಿದ್ದಾರೆ. 2-3 ರೂಮ್ಗಳು ಹಾಗೆ ಹೋಗಬೇಕು. ಯಾವುದೋ ಊರು ಅಪ್ರಾಕ್ಷಾಡು ಶ್ರೀಕೂರ್ಮದಂತ ಒಂದು ಹಳ್ಳಿ. ಬನ್ನಿ ನಾನು ಕರೀತಾರೆ. ಆಯಿತು ಅದು ನೋಡ್ತೇನೆ. ತತ್ತೊಂದಿನ ಹಳ್ಳದಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಅವರು ಕೂತಿದ್ದಾರೆ ಪೀಠದಲ್ಲಿ. ಇವರು ಇಲ್ಲಿ ಜಪಕ್ಕೆ ಕೂತು ಎಷ್ಟೋ ವರ್ಷವಾಯಿತು, ಮೌನ ಮಾತಾಡೋದಿಲ್ಲ. ಇವರು ಸುಮ್ಮನೆ ದೂರದಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡಿ ಅಂತಾರೆ ನನಗೆ. ನಾನು ಆ ಸಣ್ಣ ಬಾಗಿಲು ತಲೆನೂ ಹಾಕಿ ತಲೆ ಬಡ್ಕೊಳ್ಳದೆ ಒಳಗೆ ಹೋಗಿ ನಿಲ್ತೇನೆ. ಅವ್ರು ಕಣ್ಣು ಬಿಟ್ಟು ಎದ್ದು ನೋಡಿ ಕೊರಳಲ್ಲಿದ್ದ ಅಷ್ಟೂ ತುಳಸಿ ಮಣಿಯನ್ನು ನನಗೆ ಹಾಕ್ತಾರೆ. ಹೊರಗಿದ್ದವ್ರು ಕಣ್ಣೀರು ಹಾಕ್ತಾರೆ. ಮೌನ ಎಷ್ಟೋ ವರ್ಷದಿಂದ ಕೂತವ್ರು ಮಾತೇ ಆಡದೇ ಇದ್ದವರು ನಮ್ಮ ಕೊರಳಿಗೆ ತುಳಸಿ ಮಣಿ ಮಾಲ್ಕೆ ಹಾಕಿದ್ದಾರೆ, ನೀವು ಧನ್ಯರಾದ್ರೆ ಹೋಗಿ ಅಂತಾರೆ. ಎಚ್ಚರ ಹೋಯ್ತು. ಯಾಕೆ ಬಂತ ಯಾಕೆ ಅನ್ಸ್ ಗೊತ್ತಿಲ್ಲ ನನಗೆ. ಕರೆಕ್ಟ್ ನಮ್ಮ ಇವಾರ ಇರ್ಬೋದು, ಗೊತ್ತಿಲ್ಲ ನೋಡಿ. ನೆನ್ನೆ ತಾನೇ ಹೇಳಿದ್ನಲ್ಲ, ಗೊತ್ತಿಲ್ಲಮ್ಮ ನನಗೆ ಯಾರೋ ಏನು ಕಥೆಯೋ.
ಇರ್ಬೋದು ಇದೆಲ್ಲ ಹೇಳಬಾರ್ದು. ನನ್ನ ಮೇಲೆ ದೊಡ್ಡವರಿಗೆ ಎಷ್ಟು ಕರುಣೆ ಇದೆ ಅನ್ನೋದಕ್ಕೆ ನಾನೇನು ತಿರುಗಿ ಚಿಂತನೆ ಮಾಡಲಿಲ್ಲ. ಇಲ್ಲಿ ಹೇಳಿದ್ದಷ್ಟೇ. ಮನಸ್ಸೇನು ದುಗುಡ ಇಲ್ಲ, ಗಾಬರಿ ಇಲ್ಲ, ಮತ್ತೊಂದಿಲ್ಲ, ಯಾಕಿಲ್ಲ. 4 ಗಂಟೆ ಸುಮಾರು ಬೆಳಗಿನ ಜಾವದ ಹೊತ್ತು ಬಿದ್ದ ಕನಸುಗಳು ನಿಜವಾಗಿ ಓದಿಲ್ಲವೋ ಅದೇ ರೀತಿಯಲ್ಲಿ ಪ್ರಪತ್ತಿಯ ಸಂಕಲ್ಪ ಎಲ್ಲೋ ಮಾಡಿರ್ತೀರಿ, ಗುರುಗಳ ಮೂಲಕ ಮಾಡ್ತೀರಿ. ಮೊದಲನೇದಾಗಿ ನಿಮಗೆ ಅನ್ಯ ಚಿಂತನೆ ಬರುವುದೇ ಸಂಭವವಿಲ್ಲ. ಬಂದರೂ ನಿವಾರಣೆ ಅವನು ಮಾಡ್ತಾನೆ. ಇದು 2 ವಿಶ್ವಾಸನೇ ಬಿಟ್ಕೊಂಡ್ಬಿಟ್ರೆ ಅರ್ಥ ಆಯ್ತಾ? ಪ್ರಪತ್ತಿ ಮಾಡಿದ್ಮೇಲೆ ಕೈ ಬಿಟ್ಬಿಡ್ತಾನೋ ಇಲ್ವೋ ಅನ್ನೋ ಸಂದೇಹ ಮಹಾ ಆಪತ್ತು. ಅಪಾಯ ಸಂಪ್ಲವೇ ಸದ್ಯ ಪ್ರಾಯಶ್ಚಿತ್ತಂ ಸಮಾಚರೇತ್. ಮಾಂಗಲ್ಯ ಕಟ್ಟಿಸಿಕೊಂಡ ಹೆಂಡತಿ ಅಕಸ್ಮಾತ್ ಗಂಡನಿಗೆ ವಿರುದ್ಧವಾಗಿ ಏನಾದ್ರು ನಡವಳಿಕೆ ಆದರೆ ಅಯ್ಯೋ ತಪ್ಪಾಯಿತು ಅಂತ ಉಟ್ಟು ಬಟ್ಟೆ ಸಮೇತ ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ದೇವರೇ ಕ್ಷಮಿಸು ಅಂತ ಕೇಳುವಂತೆ. ಒಮ್ಮೆ ಮಾಡಿದ ಪ್ರಪತ್ತಿ ಎಂದೂ ವ್ಯರ್ಥ ಆಗೋದಿಲ್ಲ. ಪ್ರಪತ್ತಿಗೆ ವಿಘ್ನ ರೂಪದಲ್ಲಿ ಜ್ಞಾತ ಪಾಪಗಳು ಉಂಟಾಗಿದ್ದರೆ ಪ್ರಾಯಶ್ಚಿತ್ತ ರೂಪದಲ್ಲಿ ಮತ್ತೆ ನಾವು ಭಗವಂತನ ದೀಪ ಹಚ್ಚಿ ತಪ್ಪಾಯಿತು ಅಂತ ಕೇಳಬೇಕು. ಇನ್ನೊಂದು, ನಮ್ಗೆ 14, 15, 16 ಎಷ್ಟೋ ವಯಸ್ಸಲ್ಲಿ ಪ್ರಪತ್ತಿ ಆಯಿತು. 85, 90 ವರ್ಷನೂ ಆಯಿತು. ಅದಕ್ಕೆ ಮೇಲೆ ಪ್ರಾಯಶ್ಚಿತ ಪ್ರಪತ್ತಿ ಅಂತ ಒಂದಿದೆ. ಪ್ರಪತ್ತಿ ಮಾಡಿದ ದಿವಸದಿಂದ ಈಗ 95ನೇ ವರ್ಷದ ತನಕ ನಡವಳಿಕೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನಾದ್ರು ತಪ್ಪುಗಳಿದ್ದರೆ ಇದಿಷ್ಟಕ್ಕೆ ಪರಿಮಿತವಾಗಿ ಇದನ್ನು ಕ್ಷಮಿಸುವಂತ ಮಾಡುವ ಪ್ರಾಯಶ್ಚಿತ್ತ ಪ್ರಪತ್ತಿ ಅಂತ ಹೊಂದಿದೆ. ಅದು ಇದೆಯಲ್ಲ ಅಂತ ತಿಳ್ಕೊಂಡು ಮಾಡಬಾರ್ದೆಲ್ಲ ಮಾಡಬೇಕು ಅಂತ ಅರ್ಥವಲ್ಲ. ತಿಳಿತೆ? ಒಮ್ಮೆ ಮಾಡಿದ ಪ್ರಪತ್ತಿ ಎಂದೂ ವ್ಯರ್ಥ ಆಗೋದಿಲ್ಲ. ತದ್ವ್ರತಂ ಮಮ ಅಂತ ಹೇಳಿದ್ನಲ್ಲ, ನನ್ನ ಮಾತೆ ಇದು. ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ ಕಣ್ಣಿ ಓಡಿಸಿದ್ನಲ್ಲ, ಬೂಟಾಟಿಕೆನೆ ಅದು. ಅದು ನಮ್ಮಲ್ಲಿ ಯಾವುದೇ ಕಾರಣಕ್ಕೆ ವಿಶ್ವಾಸ ಕಳ್ಕೊಳ್ಬಾರದು. ಕೃಷ್ಣಾಯ ನಮಃ. ಈಗ ನಾವು ತೃತೀಯವಲ್ಲಿ ಪ್ರವೇಶ ಮಾಡೋಣ. ಇದೊಂದು ಮಂತ್ರ ಅಗತ್ಯವನ್ನೋ ಗೊತ್ತಿಲ್ಲ. ಋತಂ ಪಿಬಂತವು ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧ್ಯೇ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತೃಣಾಚಿಕೇತಾ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಹೃದಯ ಕೋರಂ ಪ್ರವಿಷ್ಟೌ ತತ್ರಾಪಿ ಪರಮಾಕಾಶೇ ಪರಾರ್ಧೇ ಸುಕೃತಸ್ಯ ಲೋಕೆ ಋತಂ ಪಿಬಂತೌ. ಋತ ಶಬ್ದಕ್ಕೆ ಕರ್ಮಫಲ ಅಂತ ಇಲ್ಲಿ ಅರ್ಥ. ಹೀಗೆ ನೋಡಿದ್ರೆ ಏನರ್ಥ ಆಗುತ್ತೆ? ಸುಕೃತ ಲೋಕದಲ್ಲಿ ಋತವನ್ನು ಪಾನ ಮಾಡುತ್ತಾ ಗುಹೆಯಲ್ಲಿ, ಹೃದಯ ಗುಹೆಯಲ್ಲಿ ಇಬ್ಬರು ಪ್ರವೇಶ ಮಾಡಿದ್ದಾರೆ ಅಂತ. ಋತ ಅಂದ್ರೆ ಏನು, ಹೃದಯ ಗುಹೆ ಅಂದ್ರೆ ಏನು, ಸುಕೃತ ಅಂದ್ರೆ ಏನು, ಲೋಕ ಅಂದ್ರೆ ಯಾವುದು? 2 ಪ್ರವೇಶ ಮಾಡಿರುವ ಪಕ್ಷಿಗಳು ಯಾರು? ಛಾಯಾ ತಪವು ಬ್ರಹ್ಮವಿದೋ ವದಂತಿ. ಬ್ರಹ್ಮವಿತ್ತಮರು ಪರಮಾತ್ಮನರ್ಥವ್ರು ಹೇಳ್ತಾರೆ. ಛಾಯಾ ತಪವು ಒಂದು ಬಿಸಿಲು, ಒಂದು ನೆರಳು ಅಂತ. ಏನ್ ತಿಳಿಯುತ್ತೆ ಇದು? ಏನರ್ಥ ಆಗೋಲ್ಲ. ಋತ ಶಬ್ದಕ್ಕೆ ನಾನಾರ್ಥಗಳುಂಟು. ಸತ್ಯಂ ಋತಂ ಋತಕಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಳಂ ಊರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ. ಅಪ್ರಕಟಿತವಾದದ್ದು ಭಗವತ್ ಸಂಕಲ್ಪ ಅಂತ ಒಂದರ್ಥ, ಯಜ್ಞಯಾಗಾದಿಗಳು ಅಂತ ಒಂದರ್ಥ, ಕ್ರತು ಅಂತ ಒಂದರ್ಥ. ಸರಿಯಾದ ಮಾರ್ಗದಲ್ಲಿ ರುಜು ಅಂತ ಹೇಳ್ತೇವೆ ನೋಡಿ. ಋತ, ಋತು, ರುಜು ಈ ಶಬ್ದಗಳೆಲ್ಲ ಒಂದೇ ರೀತಿಯಲ್ಲಿ ಬಂದದ್ದು. ಕನ್ನಡದಲ್ಲಿ ಮಾಡುವ ರುಜು ಅಲ್ಲ. ಸಾಕ್ಷಿ ರುಜುವಾತು ಅಂತ ನೋಡಿ. ಸಾಕ್ಷಿ ಅಂದ್ರೇನು? ಇಂಗ್ಲಿಷಲ್ಲಿ ವಿಟ್ನೆಸ್ ಅಂತೀರಿ. ಬರೆಯೋಕೆ ಬರದೇ ಇದ್ದವರು ರುಜುವಾತು ಅಂತಾರೆ. ರುಜು ಸೈನ್ ಅಲ್ಲ ಅದು, ರುಜು ಸ್ಟ್ರೈಟ್ ಫಾರ್ವರ್ಡ್ನೆಸ್, ಋತಮಾರ್ಗ. ಸತ್ಯವನ್ನೇ ಹೇಳ್ತೇನೆ ಅಂತ ಶಪಥ ಮಾಡಿ ಪ್ರಮಾಣ ಮಾಡುವನು ಮಾಡುವ ಪ್ರತಿಜ್ಞೆಗೆ ರುಜುವಾತು ಅಂತ ಹೆಸರು. ಅದು ಗೊತ್ತಿಲ್ಲ ಈ ಕನ್ನಡದವರಿಗೆ. ರು ವ್ಯತ್ಯಾಸ ಗೊತ್ತಿಲ್ಲ. ಅತ್ಯಂತ ಅಧಮಸ್ಥಿತಿಯಲ್ಲಿದ್ದೇವೆ ನಾವು. ರುಜುವಾತು, ವಾತು ಅಂದ್ರೆ ಮಾತು, ನೇರವಾದ ದಿಟ್ಟತನವಾದ ಮಾತು. ಇದು ಋತ. ಋತಂ ಋತಾಯ ಪವತೆ ಋಗ್ವೇದಲ್ಲಿ ಹೇಳ್ತಾರೆ. ನೀನು ಸರಿಯಾದ ಮಾರ್ಗದಲ್ಲಿದ್ದರೆ ಋತುಗಳು ನಿನಗೆ ಅನುಕೂಲವಾಗ್ತವೆ. ಎಲ್ಲಿ ನೀನು ಬಂತು, ಮತ್ತೊಂದು ಬಂತು,
ಅಲ್ಲ ಮಾನ್ಸೂನ್ನೇ ಕೊಚ್ಕೊಂಡು ಹೋಗ್ಬಿಡ್ತಲ್ರಿ. ದಕ್ಷಿಣ ಭಾರತಕ್ಕೆ ಮಳೆ ಇಲ್ಲದೆ ಹೋಯ್ತಲ್ಲ. ಮಹಾಪುಣ್ಯವಂತರಿದ್ದಾರೆ ಕರ್ನಾಟಕದಲ್ಲಿ ನಮ್ಮನ್ನು ಆಳುವವರು. ಪೊಲೀಸರಿಗೆ ಹೊಡಿತಾರೆ. ಕುಡಿದು ಪೊಲೀಸ್ ರಾತ್ರಿ 1 ಗಂಟೆ ತನಕ ಅದಕ್ಕೂ ಪರ್ಮಿಷನ್ ಇಲ್ಲದೆ ಅವರನ್ನು ಡಿಫೆಂಡ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಸೆಂಬ್ಲಿಯಲ್ಲಿ. ಈ ಮಹಾನ್ ಭಾವಗಳಿರೋ ತನಕ 1 ಹನಿ ಮಳೆ ಬೀಳುವುದಿಲ್ಲ ನಮ್ಮಲ್ಲಿ. ಅದಕ್ಕೇನ್ರಿ ಸಂಬಂಧ? ಅವ್ರು ಕೊಡ್ತಾರಲ್ಲ. ಇದು ಏವಂ ಪ್ರವರ್ತಿತಂ ಚಕ್ರಂ ಭಗವಂತನ ಹೇಳಿದ. ದೇವಾನ್ ಭಾವಯಿತಾನೇನ ತೇ ದೇವ ಭಾವಯಂತವ ಪರಸ್ಪರಂ ಭಾವಿ. ಉತ್ತರ ಪ್ರದೇಶದಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ತಮಿಳುನಾಡಲ್ಲಿದೆ. ದುಷ್ಟರಿಗೆ ರಕ್ಷಣೆ, ಶಿಷ್ಟರಿಗೆ ಹಿಂಸೆ. ಇದು ರುಜುವಲ್ಲ. ನಾವು ವಸಂತ ಋತು, ಗ್ರೀಷ್ಮ ಋತುಗಳು ಒಂದು ಆರ್ಡರ್ ಬರ್ತೀವಿ ಅಂತ. ಯು ಕ್ರಿಯೇಟ್ ಡಿಸಾರ್ಡರ್ ಬಟ್ ಯು ವಾಂಟ್ ನೇಚರ್ ಟು ಬಿ ಇನ್ ಆರ್ಡರ್. ಆಗುತ್ತೇನ್ರಿ ಇದು? ಇದು ಹೇಳುವ ತಲೆಯಲ್ಲಿ ಬುದ್ಧಿ ಇದೆಯೇ? ತರ್ಕ ಇದೆಯೇ? ಮನುಷ್ಯನಿಗೂ ಪ್ರಕೃತಿಗೂ ಅತ್ಯಂತ ನಿಕಟ ಸಂಬಂಧವಿದೆ. ನೀನು ಒಳ್ಳೆ ದಾರಿಯಲ್ಲಿರು, ಋತುಗಳು ಇನ್ನು ಹಿತವಾಗ್ತವೆ. ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಬ್ರಾಹ್ಮಣ ಸಂತು ನಿರ್ಭಯ ಕಾವೇರಿ ವರ್ಧತಾಂ ಕಾಲೇ ಕಾಲೇ ವರ್ಷದ ವಾಸವ ಶ್ರೀರಂಗನಾಥೋ ಜಯಿತು ಶ್ರೀರಂಗ ಶ್ರೀಶ್ಚ ವರ್ಧತಾಂ. ಇವು ಮಂಗಳ ಪ್ರತಿನಿತ್ಯ. ನೀನು ಒಳ್ಳೆ ದಾರಿಯಲ್ಲಿದ್ದರೆ, ಒಬ್ಬ ಕೇಳಿದಂತೆ ಊರು ಒಳ್ಳೇದೆ ಅಂತ ಜನ ಹೇಳಿದ್ರು, ನಿನ್ನ ಬಾಯಿ ಒಳ್ಳೇದಾದ್ರು ಗಾದೆಯಲ್ಲಿ ಎಂತೆಂತ ಮಾತು ಮಾಡಿದ್ದಾರೆ ನೋಡ್ರಿ. ನಾವು ಹೇಳ್ತೇವೆ ಇಲ್ಲ ಪಾಪಗಳಿರೋ ತನಕ ಮಳೆ ಬರೋಲ್ಲ. ಮಳೆ ಬರುತ್ತೆ, ಬರೆಸ್ತೇವೆ. ಒಬ್ಬ ಒಳ್ಳೆಯವನಿದ್ರು ಮಳೆ ಬರುತ್ತೆ. ಪಾಪಗಳೆಲ್ಲಿರ್ತಾರೆ ಅವ್ರಿಗೆ ಮಾತ್ರ ಮಳೆ ಬಿದ್ದರೂ ನೀರು ಸಿಕ್ಕೋದಿಲ್ಲ. ಮೊಣಕಾಲುದ್ದ ನೀರು ಸಮುದ್ರಕ್ಕೆ ಹೋದ್ರು ಪಾಪಿ, ಮೊಣಕಾಲುದ್ದ ನೀರು ಒಂದು ಹಾಗೆ. ಈ ದುಷ್ಟರ ಕಾಟ ಈ ದೇಶಕ್ಕೆ ಎಲ್ಲಿಂದ ಬಂದ್ರು ಈ ಶನಿಗಳು? ನವಗ್ರಹಗಳಲ್ಲಿ ಒಂದು ಶನಿ. ಭಾರತದಲ್ಲಿ ಎಲ್ಲ ಪ್ರಾಂತದಲ್ಲಿ ಶನಿಗಳು ಸ್ತ್ರೀಯರನ್ನ ಅತ್ಯಂತ ತುಚ್ಛವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಗ್ಯಾಂಗ್ ರೇಪ್ ಮಾಡ್ತಾರೆ, ಕಥೆ ತಿರುಗಿಸ್ತಾರೆ. ಅದ್ಯಾವುದು ಬಡವನಂತ ಒಂದು ಊರು, ಅಲ್ಲೊಬ್ಬನ ಹಿಡಿದು ಅವನು ಹೇಳ್ದ, ಅವಳಿಗೆ ನನಗೆ ಪೂರ್ವದ ಒಡಂಬಡಿಕೆ ಇತ್ತು, ನಾ ರೇಪ್ ಮಾಡಲಿಲ್ಲ, ಕೇಸೇ ತಿರುಗಿಸ್ತಾ ಇದ್ದಾರೆ. ದುಷ್ಟರಿಗೆ ಏನೆಲ್ಲ ರಕ್ಷಣೆ ಕೊಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಅನೃತ, ಋತಕ್ಕೆ ವಿರುದ್ಧವಾದದ್ದು ಅನೃತ. ಅನೃತೇನ ಹಿ ಪ್ರತ್ಯೂಢ. ಮತ್ತೆ ಬ್ರಹ್ಮಲೋಕವಿಂದಂತಿ. ಋತುಮಾರ್ಗದಲ್ಲಿ ಇಲ್ಲದೆ ಇದ್ದವನಿಗೆ ಆ ಬಾಗಿಲು ತೆರೆಯೋದೇ ಇಲ್ಲ, ವೈಕುಂಠದ ಬಾಗಿಲು ತೆಗೆಯೋದಿಲ್ಲ. ಅನೃತೇನೆ, ಅನೃತ ಅಂದ್ರೆ ಸುಳ್ಳಂತಲ್ಲ, ದಾರಿ ಬಿಟ್ಟು ಹೋದವರು. ಆ ಋತ, ನೀವು ಋತುಮಾರ್ಗದಲ್ಲಿದ್ದರೆ ಸತ್ಯಂವದ ಧರ್ಮಂಚರ ಸ್ವಾಧ್ಯಾಯ ಅನ್ನ ಪ್ರಮದ. ದೇವರು ಹಾಕಿಕೊಟ್ಟ ದಾರಿ, ಹಿರಿಯರು ಹೇಳಿಕೊಟ್ಟ ದಾರಿ, ವೇದೋಕ್ತ ಮಾರ್ಗ, ವೇದ ಮಾರ್ಗ ಪ್ರತಿಷ್ಠಾಪನ. ಆ ದಾರಿಯಲ್ಲಿದ್ದರೆ ಆ ಋತದ ಫಲವನ್ನ ಇಬ್ಬರು ಕುಡಿಯುತ್ತಾರೆ. ಏನು ಅರ್ಥ ಇದೆ ನೋಡಿ. ಋತಂ ಪಿಬಂತವು ಸುಕೃತಸ್ಯ ಲೋಕೆ. ಸುಕೃತ ಲೋಕ ಅಂದ್ರೆ ಯಾವುದು? ಈ ಲೋಕ ಸುಕೃತ ಲೋಕವೂ ಆಗ್ಬಹುದು, ದುಷ್ಕೃತ ಲೋಕವೂ ಆಗ್ಬಹುದು ಅಲ್ವೇ? ತಿಳಿಲಿಲ್ಲ. ಈಗ ನಾವಿರುವುದು ಸುಕೃತ ಲೋಕದಲ್ಲೋ ದುಷ್ಕೃತ ಲೋಕದಲ್ಲೋ? ನಮ್ಮ ವಾಸ್ತವಾಚಾರ ಭವನದ ಮಟ್ಟಿಗೆ ನಾವಿರೋ ಸುಕೃತ ಲೋಕದಲ್ಲಿ. ಯಾಕೆ? ಇಲ್ಲಿ ಅಪಶಬ್ದ ಬರುವುದಿಲ್ಲ, ಕೆಟ್ಟ ಮಾತು ಬರುವುದಿಲ್ಲ, ಕೆಟ್ಟ ಚಿಂತನೆ ಬರುವುದಿಲ್ಲ. ಮಾಡೋ ಕೆಲಸ ಉಳಿದಿದ್ದೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ಬಂದು ಕೂತಿದ್ದೀರಿ. ಸುಕೃತ ಇದ್ದವರು, ಮಾಡಬೇಕಾದನ್ನು ಮಾಡುವರು, ಪುಣ್ಯಕೃತ. ಅದರಲ್ಲಿ ಭಗವಂತನ ಹೊಂದಬೇಕು ಅನ್ನುವಂಥ ಭಾವನೆ ಇದ್ದವರು, ಶರಣಾಗತಿ ಕೇಳಬೇಕಂತ ಬಂದವರು. ಈ ಸುಕೃತ ಲೋಕದಲ್ಲಿ ಸುಕೃತವನ್ನೇ ಆಚರಣೆ ಮಾಡಿ ಋತುಮಾರ್ಗದಲ್ಲಿದ್ದರೆ ಋತಂ ಪಿಬಂತವು, ಇದರ ಫಲವನ್ನ ಇಬ್ಬರು ಕುಡಿತಾರಂತೆ. ಯಾರ್ಯಾರು? ಜೀವಾತ್ಮನು ಸುಕೃತ ಫಲವನ್ನ, ಶರಣಾಗತಿ ಫಲವನ್ನ ಕುಡಿತಾನೆ. ಭಗವಂತನು ಕುಡಿತಾನೆ. ಅವನೇನು ಕುಡಿತಾನೆ? ಅವನಿಗೊಂದು ತೃಪ್ತಿ, ನಿಮಗೊಂದು ತೃಪ್ತಿ. ಏನ್ ತೃಪ್ತಿ? ಇಂಥ ಭಕ್ತ ಸಿಕ್ಕಿದನಲ್ಲ ಅಂತ ಅವನಿಗೆ ತೃಪ್ತಿ, ಅವನು ಸುಕೃತ ಪಾನ ಮಾಡ್ತಾನೆ. ಈ ದೇವರು ಸಿಕ್ಬಿಟ್ಟಲ್ಲ ಅಂತ ನೀವು ಸಂತೋಷ ಪಡ್ತೀರಿ. ಈ ಮಂತ್ರ ಅರ್ಥ ಆಗುತ್ತೆ ನೋಡಿ. ಬರೀ ಟ್ರಾನ್ಸ್ಲೇಷನ್ ನೋಡಿದ್ರೆ ಅಂತ ತಿಳಿತಾ ಇದ್ದವರು. ಋತಂ ಪಿಬಂತವು ಸುಕೃತಸ್ಯ ಲೋಕೆ. ಕರ್ಮಫಲವೆಂಬುದು, ಸುಕೃತ ಕರ್ಮವೆಂಬುದು ಒಳ್ಳೆಯದಾಗಿದ್ದರೆ ಇದರ ಫಲ ಈಶ್ವರನಿಗೂ ಅನುಭೂತಿ ಬರ್ತದೆ, ಜೀವಾತ್ಮನಿಗೂ ಬರ್ತದೆ. ಇಲ್ಲೊಂದು ಆಕ್ಷೇಪ. ಕೆಲವರು ದೊಡ್ಡ ಕೋಲಾಹಲ ಮಾಡಿಬಿಟ್ರು. ಕಠೋಪನಿಷತ್ ಮೇಲೆ ಸೆಮಿನಾರ್ ಮಾಡುವಾಗ ಬೆಂಗಳೂರಿನಲ್ಲಿ, ಭಗವಂತ ಸಕಲ ಕರ್ಮ ದೂರನಾಗಿದ್ದಾನೆ,
ನ ಲಿಪ್ಯತೆ ಪಾಪಕೇನ ನ ಕರ್ಮಣ ಲಿಪ್ಯತೆ ಪಾಪಕೇನ. ಪುಣ್ಯ ಪಾಪ ಲೇಪ ಅವನಿಗಿಲ್ಲ ಅಂದಮೇಲೆ ಜೀವಾತ್ಮ ಶರಣಾಗತಿ ಮಾಡಿದ ಸುಕೃತ ಫಲವನ್ನ ಅವನು ಉಣ್ತಾನೆ ಅಂದ್ರೆ ಕರ್ಮ ಫಲವನ್ನ ಅವನಿಗೂ ಕೊಟ್ಟಾಗಾಯ್ತಲ್ಲ, ಭಗವಂತ ಅನುಭವಿಸ್ತಾನೆ ಅಂತ ಹೇಳಿದಾಗಾಯ್ತಲ್ಲ. ಪಿಬಂತವು ಶಬ್ದ ಇದೆಯಲ್ಲ, ಹಾಗಿದ್ರೆ ಭಗವಂತ ನಮ್ಮ ಹಾಗೆ ಅವನು ಒಬ್ಬ, ನಮಗೂ ಪುಣ್ಯ ಪಾಪ ಅವನಿಗೂ ಪುಣ್ಯ ಪಾಪ ಫಲ ಉಂಟು ಅಂತ ಹೇಳಿದಾಗಾಯ್ತಲ್ಲ. ಹಾಗಲ್ಲ ಅಂದ್ರು. ಈ ವ್ಯಾಕರಣ ಪ್ರಕ್ರಿಯೆಯನ್ನು ತೋರಿಸ್ತಾರೆ, ನಿಜಂತ ಅಂತ ಹೇಳ್ತಾರೆ. ಪಿಬಂತವು ಪಾಯ ಪಿಬತಿ ಪಾಯಯತಿ ಅಂತ ಎರಡು ಪ್ರಯೋಗ. ಕುಡಿಯುವುದು ಶಬ್ದಕ್ಕೆ ಕುಡಿಸುವುದು ಅಂತ ಒಂದು ಅರ್ಥ ಮಾಡ್ತಾರೆ, ಕುಡಿಯುವುದು ಅಂತ ಒಂದು ಅರ್ಥ ಎರಡು ಹೇಳಬೇಕು. ಉದಾಹರಣೆ ಕೊಡ್ತೇನೆ. ಸ್ವಾಮಿ ಎಲ್ಲಿ ಹೋಗಿದ್ರಿ ನೀವು, ಪತ್ತೇನೇ ಇಲ್ಲ ಅಂತ ಒಬ್ಬನಿಗೆ ಕೇಳ್ತೀರಿ. ಮನೆ ಕಟ್ತಾ ಇದ್ನಪ್ಪ ನಾನು, 2 ವರ್ಷ ಹಿಡಿತು ನೋಡ್ರಿ. ಎಂಥ ಮನೆ, 2 ವರ್ಷ ನಾ ಮನೆ ಕಟ್ತಾ ಇದ್ದೆ ಅಂತಾನೆ. ಇವ ಕಟ್ಟಿದ್ದ ಗೌಂಡಿ ಒಬ್ಬ, ಮೇಸನ್ ಒಬ್ಬ, ಕಾಂಟ್ರಾಕ್ಟರ್ ಒಬ್ಬ, ಅದ್ರ ಮೇಲೆ ಆರ್ಕಿಟೆಕ್ಟ್ ಅಂತ ಒಬ್ಬ, ಮರಳು ತರೋನೊಬ್ಬ, ಸೇಮಣಿ ತರೋನೊಬ್ಬ. ಇವನೇನು ಮಾಡಿದ, ದುಡ್ಡು ಖರ್ಚು ಮಾಡ್ದ, ಸುಮ್ಮನೆ ನಿಂತ್ಕೊಂಡ, ಅವರ ಕೈಯಲ್ಲಿ ಮಾಡಿಸಿದ. ಪಿಬಂತ ಅಂದ್ರೆ ಪಿಬತಿ, ಜೀವಾತ್ಮ ತಾನು ಮಾಡಿದ ಶರಣಾಗತ್ಯ ಸುಕೃತ ಫಲವನ್ನ ತಾನು ಅನುಭವಿಸ್ತಾನೆ, ಕುಡಿತಾನೆ. ಭಗವಂತ ಆ ಫಲವನ್ನು ಅವನಿಗೆ ಕುಡಿಸ್ತಾನೆ. ಚೆನ್ನಾಗಿದೆಯಾ ನೋಡಿ ಹಾಗೆ. ಒಂದು ವ್ಯಾಕರಣ ಶಬ್ದದಿಂದ ಋತಂ ಪಿಬಂತವು ಸುಕೃತಸ್ಯ ಲೋಕೆ. ಕರ್ಮದೂರನಾಗಿದ್ರು ಅವನಿಗೂ ತೃಪ್ತಿ ಉಂಟು ಮಹಾರಾಜರೇ. In saving every soul which deserves to be saved, God also is pleased. ಅವನು ಆನಂದಮಯ. ತನ್ನನ್ನು ಬಿಟ್ಟು ಹೋದ ಮಕ್ಕಳು ತನ್ನ ದಾರಿಗೆ ಬಂದ್ರೆ ಭಗವಂತ ಖಂಡಿತ ಸಂತೋಷ ಪಡ್ತಾನೆ. ಋತಂ ಪಿಬಂತವು, ಋತಪಾನ ಅವನಿಗೂ ಉಂಟು ನಮಗೂ ಉಂಟು. ಸುಕೃತಸ್ಯ ಲೋಕೆ. ಅದಕ್ಕಾಗಿಯೇ ಈ ಜೀವಾತ್ಮನೆಂಬುವನು ಸುಕೃತ ಮಾಡುವ ತನಕ ಅವನನ್ನು ನಟ್ಟಿಸಿಕೊಂಡು ಹೋಗಿ ಯಾವ ಜನ್ಮದಲ್ಲಿದ್ದರೂ ಅವನ ಜೊತೆಯಲ್ಲಿ ಹೃದಯ ಗುಹೆಯಲ್ಲಿ ಇರ್ತಾನೆ. ಹಾವಾಗಿರುತ್ತೆ ಅವನ ಜೀವ, ಹಲ್ಲಿ ಆಗಿರುತ್ತೆ, ಸೊಳ್ಳೆಯಾಗಿರುತ್ತೆ, ಚಿಟ್ಟಾಗಿರುತ್ತೆ, ಅದರ ಹೃದಯದಲ್ಲಿದ್ದಾನೆ ಭಗವಂತ. ಇವನು ಹೇಳ್ದ, ನಾನು ಇನ್ನೊಬ್ಬರನ್ನು ಕಚ್ಚಿದ್ದೇನೆ, ಈ ಫಲವನ್ನು ನೀ ಸ್ವೀಕಾರ ಮಾಡು ಅಂತಾನೆ ಭಗವಂತ. ಋತಂ, ನೀ ಒಳ್ಳೆದನ್ನು ಮಾಡಿದ್ರೆ ಫಲ ತಗೊಳ್ತೇನೆ ನಾನು. ಕಳ್ಳ ಹೇಳ್ದ, ಕಳ್ಳತನ ಮಾಡಿದ್ದೇನೆ ಸ್ವಾಮಿ, 50 ಕೋಟಿ ರೂಪಾಯಿ ಬಂತು ನನಗೆ, 5,000 ಕೋಟಿ ರೂಪಾಯಿ ಬಂತು ನನಗೆ, ಏನೂ ಮಾಡಿದೆ ನೀನು, ನಾನು 2G ವ್ಯಾಪಾರ ಮಾಡಿದೆ, ಜೈಲಿಗೆ ಹೋದೆ, ಈ ಫಲ ಸ್ವಲ್ಪ ನಿನಗೂ ಕೊಡ್ತೇನೆ. ನೀ ಕೆಟ್ಟ ಕೆಲಸ ಮಾಡಿದ್ರೆ ನಿನ್ನ ಫಲ ನಿನ್ ತಲೆಗೆ ಇರಲಿ ಅಂತಾನೆ. ಋತಂ ಪಿಬಂತವು. ಒಳ್ಳೆಯದನ್ನು ಮಾಡಿದ್ರೆ, 10 ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ, ಅದರಲ್ಲಿ ಆತ್ಮೋನ್ನತಿ ಎಂಬ ಶರಣಾಗತಿ ಮಾಡಿದ್ರೆ ಅದರಲ್ಲಿ ನಾನು ತೃಪ್ತಿ ಪಡ್ತೇನೆ ಹೊರತು ಕೆಟ್ಟ ಕೆಲಸ ಮಾಡಿದ್ರೆ ನಾನು ತೃಪ್ತಿ ಪಡುವುದಿಲ್ಲ. ಮತ್ತೆ ಯಾಕಿದ್ದೀಯ ಒಳಗಡೆ ಅಂದ್ರೆ, ನೀವು ಒಳ್ಳೆಯದನ್ನು ಮಾಡಿ ಶರಣಾಗತಿ ಮಾಡೋ ತನಕ ನಿನ್ನನ್ನು ಬಿಡುವುದಿಲ್ಲ. ನರಕದಿಂದ ಅಟ್ಟಿಸ್ಕೊಂಡ್ಬರ್ತೇನೆ ನಿನ್ನನ್ನು ನಾನು. ಎಲ್ಲಿ ಯಾವ್ಯಾವ ಜನ್ಮಕ್ಕೆ ಹೋದ್ರು ಎಲ್ಲದರಲ್ಲಿ ನಾನು ನಿನ್ನ ಜೊತೆಯಲ್ಲಿ ನಿಂತ್ಕೊಂಡು ನಿನ್ನ ಪಾಪವನ್ನು ತಪ್ಪು 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 ಅಂತ ನೀ ಬೇಡ ಅಂತ ಹೇಳಿದ್ರು ಒತ್ತಿ 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 ಹೇಳಿ ಒಂದಲ್ಲ ಒಂದು ದಿವಸ ನೀವು ಒಳ್ಳೆ ಕೆಲಸ ಮಾಡಬೇಕು, ಶರಣಾಗತಿ ಮಾಡಬೇಕು, ಅಲ್ಲಿ ತನಕ ಬಿಡೋದಿಲ್ಲ. ಹಠ ಮಾಡ್ತಾ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ. ಹೃದಯದಲ್ಲಿ ಮೇಲಿನ ಅರ್ಧ ಕೆಳಗಿನ ಅರ್ಧ ಅಂತ ಎರಡಿದೆ. ಫಿಸಿಕಲ್ ಆರ್ಟ್ ಅಲ್ಲ, ಮನುಷ್ಯನನ್ನ ವ್ಯಕ್ತಿತ್ವ ನಿಯಂತ್ರಣ ಮಾಡುವ ಕೇಂದ್ರದಲ್ಲಿ ಆ ಕೆಳಗಿನ ಭಾಗದಲ್ಲಿ ಈ ಲೋಕದಲ್ಲಿ ವ್ಯಾಪಾರವೆಲ್ಲ ಮಾಡ್ತೇವೆ, ಪ್ರವೃತ್ತಿ ಮಾರ್ಗ. ಮೇಲಿಂದು ಪರಾರ್ಧೆ ಮುಕ್ತಿ ಮಾರ್ಗ. ಅಲ್ಲೆಲ್ಲೋ ಒಂದು ಪೊಟೆಯಲ್ಲಿ ಗುಹೆಯಲ್ಲಿ ಗುಹಾಂ ಪ್ರವಿಷ್ಟವು, ಗುಹೆಯೊಳಗೆ ಪ್ರವೇಶ ಮಾಡಿವೆ 2 ಪಕ್ಷಿಗಳು, ಒಂದು ಜೀವಾತ್ಮ ಒಂದು ಪರಮಾತ್ಮ. ಇಷ್ಟೊತ್ತು ಹೇಳಿದ್ದಕ್ಕೆ ನಾನು ಪ್ರಶ್ನೆ ಕೇಳ್ತೇನೆ, ಇವು ಹಾವು ಹಲ್ಲಿ ಚಿಟ್ಟೆ ಸೊಳ್ಳೆ ಹೆಂಡು ಕುಡುಕ ಬ್ರಾಹ್ಮಣ ಕೊಲೆಗಡುಕ ದುಷ್ಟ ರಾಜಕಾರಣಿ ಈ ರೂಪದಲ್ಲಿ ಹೋಗ್ತಕ್ಕಂಥ ಜೀವಾತ್ಮ ಅನೇಕ ಜನ್ಮಗಳನ್ನು ಎತ್ತಲಿ, ಅವನು ಸಾಯಲಿ, ಇವನು ಯಾಕ್ರಿ ಅವನ ಹಿಂದೆ ಹೋಗ್ಬೇಕು?
ಇದು ನೀವು ಒಪ್ಪಿಕೊಂಡ್ರಿ, ಬಾಯಲ್ಲಿ ಹೇಳಿದ್ರಿ, ಇಷ್ಟು ದಿವಸ ಹೇಳಿದ ಉಪನ್ಯಾಸ ಕೇಳಿ ಸಾರ್ಥಕ ಆಯಿತು. ಕಾರುಣ್ಯ, ನೀವು ಯಾರು ಹೇಳಿದ್ರಲ್ಲ ಶಬ್ದ, ಈ ಕಾರುಣ್ಯ ಅನ್ನೋದಕ್ಕೆ ಕಂಪಲ್ಷನ್ ಏನು? ಭಗವಂತ ಕರುಣೆಯಾಗಿ ತೋರಿಸ್ಬೇಕು. ಈಸ್ ಇಟ್ ಎಕ್ಸ್ಟರ್ನಲ್ ಪ್ರೆಷರ್ ಆರ್ ಇಂಟರ್ನಲ್ ಅರ್ಜ್? ಅರ್ಜ್ ಅಂತ ಹೇಳ್ತೇವೆ. ಏನು ಅರ್ಜ್ ಅಂದ್ರೆ ಏನು ಇಂಗ್ಲಿಷಲ್ಲಿ? URGE ಅರ್ಜ್ ಅಂತೇವಲ್ಲ, ಈ UR ಅನ್ನೋ ಭಯ ನನಗೆ. ಮೀನಲ್ಲೂ ಹೋಗ್ಬೋದು. ನೋಡಿ, ನೆನೆಸಬಾರ್ದು ನೆನೆಸ್ಬಿಟ್ಟೆ ನಾನು. ಅವ್ರಿಗೂ ಒಳ್ಳೇದಾಗಲಿ, ಸದ್ಬುದ್ಧಿ ಬರಲಿ. ಅರ್ಜ್ ಅನ್ನೋ ಶಬ್ದದಿಂದ ಅರ್ಜೆಂಟ್ ಅನ್ನೋದು ಒಂದಿದೆ. ಭಗವಂತನಿಗೆ ಜೀವಾತ್ಮರೆಲ್ಲರನ್ನೂ ಉದ್ಧರಿಸಬೇಕು ಅನ್ನೋದು ಅರ್ಜ್ ಮಾತ್ರ ಅಲ್ಲ, ಅದು ಅರ್ಜೆಂಟ್, ಅದು ತುರ್ತು, ಅತ್ಯಂತ ತುರ್ತು. ತುರ್ತು ಎಷ್ಟು ಮಟ್ಟಿದೆ? ಪ್ರತಿಯೊಬ್ಬ ಜೀವಾತ್ಮನ ಹೃದಯದಲ್ಲಿ ಅವನ ಅಂತರಾತ್ಮನಾಗಿ ನಿಂತಿರುವುದೇ ಇದಕ್ಕೆ. ಇದು ಬಿಟ್ಟು ಇನ್ನೇನು ಕೆಲಸ ಇದೆ? ಅದು ವೈಟ್ ಹೆಡ್, ನೆನ್ನೆ ಅವನ ಹೆಸರು ಹೇಳಿದೆ ನೋಡಿ. ಅವ್ರು ಹೇಳ್ತಾರೆ, ಗಾಡ್ ಸೇವ್ಸ್ ಆಲ್ ದಟ್ ಕ್ಯಾನ್ ಬಿ ಸೇವ್ಡ್ ಅಂತ. ನೋಡ್ರಿ, ಏನೆಲ್ಲವನ್ನ ಕಾಪಾಡಬಹುದು, ಆಲ್ ದಟ್ ಕ್ಯಾನ್ ಬಿ ಸೇವ್ಡ್ ಅಂದ್ರೆ ಐ ವಾಂಟ್ ಟು ಬಿ ಸೇವ್ಡ್ ಅಂತ ನೀವು ಅರ್ಜಿ ಹಾಕ್ಬೇಕು. ಅರ್ಜಿ ಇದೆ ಅಂತ ಸಿಕ್ಕವ್ರನ್ನೆಲ್ಲ ಬನ್ನಿ ಉಪನ್ಯಾಸಕ್ಕೆ ಅನ್ನೋ ರಾಜಕಾರಣಿ ಕರೆದಿರ್ತೀರಿ. ಅವ್ರು ಡೆಲ್ಲಿಯಿಂದ ಬಂದಿರ್ತಾನೆ ಹೆಲಿಕಾಪ್ಟರಲ್ಲಿ, ಅಮೂಲ್ ಬೇಬಿ, ಆಡಿಯನ್ಸೇ ಇಲ್ಲ. ಆ ನಜು ಮಳಿಗೆಯಲ್ಲಿ ಕೂತಿರೋರ್ನೆಲ್ಲ 50 ರೂಪಾಯಿ ಕೊಡ್ತೀವಿ ಅಂತ ಅರ್ಜೆಂಟ್ ಕರ್ಕೊಂಡ್ಬಂದು ಆಡಿಯನ್ಸ್ ತುಂಬಿಸ್ಬಿಟ್ರೆ ಅವೇನಪ್ಪ ಹೇಳ್ತಾ ಇದ್ದಾನೆ ಸುಮ್ಮನೆ ನೋಡ್ತಾರೆ. ಕೊತ್ತಂಬರಿ ಸೊಪ್ಪು ತಿಂತ ಕೂತಿರ್ಬೇಕು. ಅದೆಲ್ಲ ಅರ್ಜೆಂಟು. ಸಿಕ್ಕಿದವರಿಗೆಲ್ಲ ಮೋಕ್ಷ ಕೊಡಬೇಕು, ಬನ್ನಿ 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 ಅಂತ ಕರೆಯೋದಿಲ್ಲ. ಗಾಡ್ ಸೇವ್ಸ್ ಆಲ್ ದಟ್ ಕ್ಯಾನ್ ಬಿ ಸೇವ್ಡ್. ಹಿ ವೇಟ್ಸ್ ವಿತ್ ದಿ ಪೇಷನ್ಸ್ ಆಫ್ ಎ ಪೊಯೆಟ್. ಒಬ್ಬ ಕವಿಯಾದವನು ಸರಿಯಾದ ಶಬ್ದಗಳು ಬಂದು ಕಾವ್ಯ ಪೂರ್ತಿ ಆಗೋ ತನಕ ಪೆನ್ ಇಟ್ಕೊಂಡು ಹೇಗೆ ಯೋಚನೆ ಮಾಡ್ತಾನೆಯೋ ನೋಡಿ. ಹಿ ವೇಟ್ಸ್ ವಿತ್ ದಿ ಇನ್ಫಿನಿಟ್ ಪೇಷನ್ಸ್ ಆಫ್ ಎ ಪೊಯೆಟ್. ವೈಟೆಡ್ ಹೇಳೋ ಮಾತು. ಕವಿ ಪೇಜ್ ತುಂಬಬೇಕು ಅಂತ ಏನೋ ಸಿಕ್ಕಿದ್ದೆಲ್ಲ ಬರೆಯೋಲ್ಲ. ಶಬ್ದಗಳೇನೇನೋ ಬರ್ತಾ ನೀನಲ್ಲ ಅಂತ. ಫಾರ್ ಎವ್ರಿ ಚೋಸನ್ ವರ್ಡ್ ದೇರ್ ವಿಲ್ ಬಿ ಹಂಡ್ರೆಡ್ಸ್ ಆಫ್ ರಿಜೆಕ್ಟೆಡ್ ವರ್ಡ್ಸ್. ನೀವು ಬರೀದ್ ನೋಡಿ ಗೊತ್ತಾಗುತ್ತೆ. ಪೆನ್ ಎತ್ಕೊಂಡ್ರೆ ಕೈಗೆ ಬಂದದ್ದೇ ಬರವಣಿಗೆ, ಬಾಯಿಗೆ ಬಂದದ್ದೇ ಮಾತು. ಹಾಗಲ್ಲ ಭಗವಂತ. ಆದ್ರಿಂದ ನೋಡ್ತಾನೆ, ನನ್ನ ತೋಟಗಾರ ನೋಡ್ತಾನೆ. ಒಂದು ಹೂ ಕೊಯ್ಬೇಕಾದ್ರೆ ಇದು ಬೇಡ, ನಾಳೆಗೆ ಬರುತ್ತೆ. ಮಾವಿನ ಗಿಡದಲ್ಲಿ ಹಣ್ಣು ಕೀಳಬೇಕಾದ್ರೆ ಇದನ್ನೊಂದು ತಿಂಗಳು ಬೇಕು. ಇನ್ನೂ ಮರ ನೋಡ್ತಾನೆ, ಇದು ಪಕ್ವವಾಗಿದೆ. ತೆಂಗಿನಕಾಯಿ ಹೊಡಿಬೇಕಾದ್ರೆ ಇದು ಬರೀ ಬುರುಡೆ, ಇದು ಪಕ್ವವಾಗಿ ಅಲ್ಲ. ಈ ಕಸಡ ತೋಟದ ಮಾಲೀಕ ಪಕ್ವವಾಗಿರೋದನ್ನೇ ಹೂ ಕೊಯ್ತಾನೆ. ತರಕಾರಿ ಕೊಯ್ಬೇಕಾದ್ರೆ ಇಷ್ಟುದ್ದ ಇಷ್ಟೇ ಬದನೆಕಾಯಿ ಪೀಚಿದ್ರೆ ಅರಿತವಲ್ಲ, ಅದು ಎಷ್ಟುದ್ದ ಹೋಗಬೇಕು. ಹಾಗೆ ನಮಗೆ ಪರಿಪೂರ್ಣತೆಯನ್ನು ಕೊಟ್ಟು ಸರ್ವಜ್ಞಾನದವನು ಕಾಯ್ತಾನೆ, ನೀರು ಕಟ್ತಾನೆ. ಪಾತಿ ಮಾಡುವವರು ತೋಟದಲ್ಲಿ ಗಿಡಗಳಿಗೆ ಪಾತಿ ಮಾಡಿ ನೀರೆರೆದು ಬೆಳೆದು ಮುಳ್ಳು ಬೇಲಿ ಹಾಕಿ ಬೇರೆ ಪ್ರಾಣಿಗಳು ಬರದೇ ಇರುವಂತೆ ಆತ್ಮರಕ್ಷಣೆಗೆ ಬೇಕಾದ ವ್ಯಾಪಾರವನ್ನೆಲ್ಲ ಕೊಟ್ಟು, ಒಳ್ಳೆ ಸಂಗತಿಯನ್ನು ಕೊಟ್ಟು, ವೇಳೆಯನ್ನು ಕೊಟ್ಟು, ಅನುಗ್ರಹವನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು, ಮನಸ್ಸನ್ನು ಕೊಟ್ಟು, ಪುಸ್ತಕವನ್ನು ಕೊಟ್ಟು, ಒಳ್ಳೆ ಪ್ರಾತಃ ಕಾಲದಲ್ಲಿ ಒಳ್ಳೆಯ ಮಾತುಗಳನ್ನು ಕಿವಿಯಲ್ಲಿ ಕೇಳಿಸ್ತಾನಲ್ಲ. ಪರಮೋಪಕಾರಿಯಲ್ಲೂ ಭಗವಂತ. ಉಪಕಾರ ಸಂಗ್ರಹ ಅಂತ ಒಂದು ಗ್ರಂಥ ವೇದಾಂತೇಶ್ಕರು ಉಪಕಾರ ಸಂಗ್ರಹ ಅಂತ. ಯಾರು ಪ್ರವಚನ ಮಾಡೋದಿಲ್ಲ ಇದನ್ನ, ಅವರು ಬರೆದ 32 ರಹಸ್ಯ ಗ್ರಂಥಗಳಲ್ಲಿ ಉಪಕಾರ ಸಂಗ್ರಹಂ ಅದನ್ನೊಂದ್ಸಲ ಹೇಳಬೇಕು. ಆದ್ದರಿಂದ ಇದು ಕಂಪಲ್ಷನ್, ಇನ್ನರ್ ಕಂಪಲ್ಷನ್, ಹೊರಗಿಂದ ಪ್ರೆಷರ್ ಅಲ್ಲ, ಅರ್ಜ್ ಇದೆ ಅವನಿಗೆ. ಯಾಕೆಂದ್ರೆ ಅಪ್ಪ ಹೆತ್ತ ತಾಯಿ ಕಾಣ್ರಿ, ಅವನು ಜಗತ್ತನ್ನು ಹಡೆದವನು. ನಿಮ್ಮ ಮಗು ಏನೋ ಒಂದು ಕಷ್ಟಪಡುತ್ತೆ. ಇಲ್ಲೊಬ್ರು ತಾಯಿಂದ್ರು ಪಾಪ ಬಹಳ ಕಷ್ಟಪಡ್ತಾ ಇದ್ರು, ಇವತ್ತು ಬರಲಿಲ್ಲ ಅವರು. ಅಲ್ಲಿ ಯಾರು ಹಿಡಿದಾಕ್ಬಿಟ್ಟಿದ್ದಾರೆ ಜೈಲಲ್ಲಿ, ಅಮೆರಿಕಾದಲ್ಲಿ ಅವನ್ನ. ಆಕೆ ಏನು ಕಷ್ಟಪಡ್ತಾಳೆ, ಯಾರ್ಯಾರಿಗೆಲ್ಲ ಹೇಳಿಸಿದ್ರು. ನಮ್ಗೆ ನಾವು ಹೇಳಿದ್ವು, ಈ ನಿತ್ಯಾನಂದನ ಪೊಲೀಸ್ ಆವಾಸದಿಂದ ಅಲ್ಲೆಲ್ಲ ಹೋಗಿ ಸಿಕ್ಕಾಕೊಂಡು ಅವ್ರ ಮೇಲೆ ಕೇಸ್ ಹಾಕಿ ಮಾಡಿ. ಅಮೆರಿಕಾದ ಪೊಲೀಸರು ನಮ್ಮ ದೇಶದ ಪೊಲೀಸರಿಗಿಂತ ಹೆಚ್ಚು ಕ್ರೂರಿಗಳು. ಸುಳ್ಳು ಒಂದು ಕೇಸ್ ದಾಖಲಾಯ್ತು, ಮುಗಿದು ವರ್ಷಗಟ್ಟಲೆ ಎಳೆದಾಡುತ್ತೆ. ಬೇಡಪ್ಪ, ರಾಕ್ಷಸರ ದೇಶ, ಇಲ್ಲೇ ವಾಸಿ. ಆದ್ರಿಂದ ಹೆತ್ತ ಕರಳಿಗೆ ಇದು ನನ್ನದು, ಇದನ್ನ ಕಾಪಾಡಲ್ರಿ. ನೀವು ನಿಮ್ಮ ತೋಟದಲ್ಲಿ ಬದನೆಕಾಯಿ ಬೆಳೆದ್ರಾಗಿರುತ್ತೆ,
ಯಾವ ಬೇರೆ ಬರ್ಕೊಂಡು ಎಷ್ಟಮ್ಮ ಕೆಲವರು ಕೇಳ್ತೀರಿ 30 ರೂಪಾಯಿ 10 ರೂಪಾಯಿಗೆ ಸಿಕ್ಕೋಲ್ವೆ ಅಂದರೆ ನೀವು ಬೆಳೆದಾಗ ಗೊತ್ತಾಗುತ್ತದು. ನಿಮ್ಮ ತೋಟದಲ್ಲಿ ನೀವು ನೀರೆರೆದು ಗೊಬ್ಬರ ಹಾಕಿ ನೀವು ಬೆಳೆದ್ರೆ ನಿಮ್ಮ ಮನೆಯಲ್ಲಿ ಬೆಳೆದಿದ್ರೆ ತೃಪ್ತಿ ಇರುತ್ತಲ್ಲ, ನಿಮ್ಮ ಮಕ್ಕಳಾದ್ರೆ ಗೊತ್ತಾಗುತ್ತೆ. ಬೇರೆಯವರು ಕಷ್ಟಪಡುವಾಗ ನೀವು ಎಷ್ಟು ಜನರನ್ನ ನಿಮ್ಮವರು ಅಂತ ನೋಡ್ತೀರಿ ಹೇಳ್ರಿ, ಆಗುತ್ತಾ? ಅದು ಬಂದ್ರೆ ನೀವು ಪ್ರಪಂಚರು ಜಗತ್ತನ್ನ ನಿಮ್ಮ ದೃಷ್ಟಿಯಿಂದ ನೋಡಬೇಡಿ, ಭಗವಂತನ ದೃಷ್ಟಿಯಿಂದ ನೋಡಿ. ಭಗವಂತ ಎಲ್ಲರನ್ನು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿನ ಪ್ರಿಯ. ಒಂದು ಮಗು ಕುಂಟಾಗಿರುತ್ತೆ, ಒಂದು ಮಗು ಕೊರಡಾಗಿರುತ್ತೆ, ಒಂದು ಮಗು ಸರ್ವಾಂಗ ಸುಂದರವಾಗಿರುತ್ತೆ. ತಾಯಿ ಆದವಳು ಇವನು ಚೆನ್ನಾಗಿದ್ದಾನೆ, ಇದೊಂದು ಮೂಗಾಯ್ತಲ್ಲ, ಇದೊಂದು ಕುರುಡಾಯ್ತಲ್ಲ, ಸಂಕಟ ಪಡುವಂತೆ. ಅಣ್ಣ ತಮ್ಮಂದ್ರಲ್ಲಿ ಅವನ್ ಕಿರುಡ, ಅವನ್ ಕುರುಡ, ಅವನ್ ತಗೊಂಡು ಏನ್ ಮಾಡ್ತೀರಿ? ಸೋದರನ ದೃಷ್ಟಿ ಬೇರೆ, ತಂದೆ ದೃಷ್ಟಿ ಬೇರೆ. ಜಗತ್ತಲ್ಲಿ ಪಾಪಿ ಇರ್ತಾನೆ, ಪರದೇಶಿ ಇರ್ತಾನೆ, ಅನ್ಯಾಯ ಮಾಡೋನಿರ್ತಾನೆ. ಅಯ್ಯೋ ಬುದ್ಧಿ ಇಲ್ವಲ್ಲ, ದೇವರ ದೃಷ್ಟಿಯಿಂದ ನೋಡೋದನ್ನ ಕಲ್ತ್ಕೊಳ್ಳಿ. ಉದಾಸೀನ ಮದಾಸೀನ ಉತ್ ಆಸೀನ, ಎತ್ತರದಲ್ಲಿ ನೋಡಿ, ದಾಯಾದಿ ದೃಷ್ಟಿಯಿಂದ ನೋಡಬೇಡಿ. ಕಲ್ಟಿವೇಟ್ ದಿ ಆಂಗಲ್ ಆಫ್ ಲುಕಿಂಗ್ ಅಟ್ ದಿ ವರ್ಲ್ಡ್ ಫ್ರಮ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ. ದೇವರ ದೃಷ್ಟಿಯಿಂದ ನೋಡಿ, ಅದು ಬಂದರೆ ಜ್ಞಾನಿಗಳು. ನಿಮ್ಮ ಜಗಟ್ಕೊಂಡು ಇನ್ನೊಬ್ಬರು ಜಗಟು ಅಂತಾರೆ ಕನ್ನಡದಲ್ಲಿ. ಒಂದು ಹಳ್ಳಿಲಿ ಏನೋ ನ್ಯಾಯ ಆಗುತ್ತೆ, ನೀವೇನ್ ಮಾಡ್ತೀರಿ? ಒಂದು ಪಾರ್ಟಿ ದೃಷ್ಟಿಯಿಂದ ನೋಡಿದ್ರೆ ಇನ್ನೊಬ್ಬ ಹೇಳೋ ತಪ್ಪು. ಕೋರ್ಟಲ್ಲಿ ಬರೀ ಇದೆ, ಪಾರ್ಟಿ ದೃಷ್ಟಿ ನೋಡ್ತೀರಿ. ಜಡ್ಜರ್ ದೃಷ್ಟಿ, ಜಡ್ಜರು ಹಿ ಈಸ್ ಗೈಡೆಡ್ ಬೈ ಓನ್ಲಿ ಪಾರ್ಟೀಸ್. ಅದು ವೆಸ್ಟರ್ನ್ ದೃಷ್ಟಿ, ನಮ್ದಲ್ಲ ಅದು. ನಮ್ಮ ದೃಷ್ಟಿ ಏನು? ಅವ್ರು ಹೇಳೋದು ಹೇಳಿದ್ರು, ಇವರು ಹೇಳೋದು ಹೇಳಿದ್ರು. ಜಡ್ಜರಾದವರು ಐ ಹ್ಯಾವ್ ಆಲ್ಸೋ ಸಮಥಿಂಗ್ ಟು ಸೇ, ಹಿ ಮಸ್ಟ್ ಆಲ್ಸೋ ಹ್ಯಾವ್ ಸಮಥಿಂಗ್ ಟು ಸೇ. ಪಾರ್ಟಿ ಸವಾಲು ಅವನು ಕೇಳಿದೆ ಪ್ರಶ್ನೆ ಇವನು ಕೇಳ್ಬೋದು. ಕೇಳಿ ಮಾಡಿ ಎರಡೂ ಕಡೆಯವರು ಎಲ್ಲೆಲ್ಲಿ ತಪ್ಪು ಮಾಡಿರ್ತಾರೆ ಆ ಜಡ್ಜ್ಮೆಂಟ್ ಬರೆಯೋಕೆ ಮುಂಚೆ ಸ್ವಂತ ಬುದ್ಧಿ ಇರಬೇಕು ಜಡ್ಜಿಗೆ. ಇವರು ಹೇಳಿದ್ದು ಅವ್ರು ಹೇಳಿ ಕೇಳೋದಲ್ಲ. ಹಾಗೆ ಭಗವಂತ ಒಂದೊಂದು ನ್ಯಾಯ ಇದೆ. ಆ ನ್ಯಾಯ ತಿಳಿಯುವುದಕ್ಕೆ ವೇದವನ್ನು ಓದಬೇಕು, ನ್ಯಾಯ ತಿಳಿಯುವುದಕ್ಕೆ ಭಗವದ್ಗೀತೆ ಓದಬೇಕು, ನ್ಯಾಯ ತಿಳಿಯುವುದಕ್ಕೆ ಮಹಾಭಾರತ ಓದಬೇಕು, ರಾಮಾಯಣವನ್ನು ಓದಬೇಕು. ಅವನು ಸೇರಿಸಬಾರ್ದು, ವಿಭೀಷಣನ್ನ ಕೊಲ್ಲಬೇಕು. ಶತ್ರುವಿನ ತಮ್ಮ ರಾಕ್ಷಸ ನೆನ್ನೆ ಬರಲಿಲ್ಲ ಪ್ರಪತ್ತಿ ಮಾಡೋಕೆ, ಇವತ್ತು ಬಂದಿದ್ದಾನೆ. ದುರ್ಮಾರ್ಗಿ, ಕೊಲ್ಲಬೇಕು, ಕಡಿಬೇಕು, ಕೂತ್ಬೇಕು. ಇದು ಸುಗ್ರೀವನ ದೃಷ್ಟಿ, ಅಂಗದನ ದೃಷ್ಟಿ, ಜಾಂಬವಂತನ ದೃಷ್ಟಿ. ರಾಮಚಂದ್ರನ ದೃಷ್ಟಿ ಯಾವುದು? ಅವನ ಜಾತಿಯಲ್ಲಿ ರಾಕ್ಷಸ ಅಂತ ತಳ್ಳಿದ್ನೇನ್ರಿ ಭಗವಂತ. ಆಮೇಲೆ ಹರಿಶ್ರೇಷ್ಠ ಭಕ್ತಮಸ್ಯ ಅಭಯಮ್ಮಯ. ರಾಮಾಯಣ ಓದಿ ಏನ್ರಿ ಪ್ರಯೋಜನ ಇವು ತಿಳ್ಕೊಳ್ಳದೆ ಇದ್ರೆ? ಭಗವಂತನ ಹೃದಯ ತುಂಬ ವಿಶಾಲವಾಗಿದೆ. ಶರೀರಕ್ಕೆ ಕಣ್ಣಿಲ್ಲದೆ ಇರ್ಬೋದು, ಕುರುಡಾಗಿರ್ಬೋದು, ಕುಂಟಾಗಿರ್ಬೋದು. ಆ ಹೃದಯ ಎಂತಹದ್ದನ್ನು ನೋಡಬೇಕು. ಅದನ್ನು ಪಕ್ವ ಮಾಡೋ ತನಕ ತಳ್ಳಿಬಿಡೋದಲ್ಲ, ರಿಜೆಕ್ಟ್ ಮಾಡೋದಲ್ಲ. ಒಬ್ಬ ಹುಡುಗ ಪರೀಕ್ಷೆಯಲ್ಲಿ ಫೇಲ್ ಆದ, 4 ಸಲ ಫೇಲ್ ಆದ. ಎಲ್ಲ ಉಳಿದವರೆಲ್ಲ ಪಾಸಾಗಿ ಮುಂದಕ್ಕೆ ಹೋದ್ರು. ಒಳ್ಳೆ ಮೇಷ್ಟ್ರ ಆಗಿದ್ದು ಏನು ಮಾಡ್ತಾರೆ? ಅದೇ ಕ್ಲಾಸಲ್ಲಿ ಏನಪ್ಪ ನಿನ್ನ ಜೊತೆಯವರೆಲ್ಲ ಮುಂದಕ್ಕೆ ಹೊರಟೋದ್ರು, SSLC ಪಾಸ್ ಆಗಿಬಿಟ್ರು, ನೀನಿನ್ನೂ 10th ಸ್ಟ್ಯಾಂಡರ್ಡ್ ಬರಲೇ ಇಲ್ಲ, 7th ಸ್ಟ್ಯಾಂಡರ್ಡಲ್ಲಿ ಕೂತಿದ್ದೀಯಲ್ಲೋ, ನಿನ್ನ ಮುಸ್ಲಿ ನೋಡು, ಅವರು ನೋಡು, ಬೈಯೋದಲ್ಲ. ಏನು ಮಾಡಬೇಕು? ಹಿ ರಿಕ್ವೈರ್ಸ್ ಎಕ್ಸ್ಟ್ರಾ ಕೋಚಿಂಗ್ ಅಂತ ಹೇಳಿ ಉಪಾಯವಾಗಿ ಹ್ಯಾಂಡಲ್ ಮಾಡಿ, ಅವನಿಗೆ ಈ SSLC ವಿದ್ಯೆಲ್ಲ ಆಸಕ್ತಿ ಇಲ್ಲದೆ ಇದ್ರೆ ಒಂದು ಕ್ರಾಫ್ಟ್ ಏನಾದ್ರು ಕಲಿಸಿ, ಒಂದು ಕೈಗಾರಿಕೆ, ಒಂದು ನೂಲುವುದು, ಒಂದು ಟೈಲರಿಂಗು, ಅವನಿಗೊಂದು ಬದುಕಿಗೆ ದಾರಿಯನ್ನು ಮಾಡಿಕೊಡೋನು ಗುರು. ಅದು ಭಗವಂತ ಮಾಡು. ಎಲ್ಲರಿಗೂ ಬದುಕಿಗೆ ಅವಕಾಶ ಉಂಟು. ಒಂದೇ ದಾರಿ ಅಂತಿಲ್ಲ. ಎಲ್ಲ ಇಂಜಿನಿಯರಿಂಗ್ ಓದ್ಬೇಕೆ, ಎಲ್ಲರೂ ಡಾಕ್ಟರ್ ಆಗಬೇಕೆ? ನಾವು ಹುಚ್ಚಿದೆ ಈಗ. ಅವ್ರ ಮನೇಲಿ ನೋಡು 4 ಜನ ಡಾಕ್ಟ್ರು, ಇವ್ರ ಮನೆ ನೋಡು 5 ಜನ ಇಂಜಿನಿಯರು, ನಮ್ಮ ಮನೇಲಿ ನೋಡು ನೀನೇನು ಮಾಡ್ತೀಯ? ಅಲ್ಲ, ಅವನಿಗೆ ಯಾವ್ದ್ರಲ್ಲಿ ಯಾರನ್ನೋ ಪೂರ್ತಿ ದಡ್ಡರನ್ನ ಮಾಡಿರುವ ದೇವರು. ಅಭಿರುಚಿಗಳು ಬೇರೆ ಬೇರೆ ಇರ್ತದೆ, ಟೇಸ್ಟ್ ಬೇರೆ ಬೇರೆ ಇರ್ತದೆ, ಆಪ್ಟಿಟ್ಯೂಡ್ಸ್ ಬೇರೆ ಬೇರೆ ಇರ್ತದೆ, ಪೊಟೆನ್ಷಿಯಲ್ಸ್ ಬೇರೆ ಬೇರೆ ಇರ್ತದೆ. ಅದನ್ನು ತಿಳ್ಕೊಂಡು ಅವನಿಗೆ ಬದುಕುವುದಕ್ಕೆ ದಾರಿಯನ್ನು ಕಲ್ಪಿಸಿ ಅವನು ಒಂದು ಮನುಷ್ಯ ಅಂತ ಮಾಡುವುದು ಭಗವಂತನ ದೃಷ್ಟಿ ಏನಿದೆಯೋ. ಋತಂ ಪಿಬಂತವು ಸುಕೃತಶ್ಚಲೋ. ಈ ಮಂತ್ರಕ್ಕೆ ಎಷ್ಟು ವಿಶಾಲ ಅರ್ಥ ಇದೆ ನೋಡಪ್ಪ. ಋತಂ ಪಿಬಂತವು, ಋತಪಾನ ಮಾಡ್ತಾನೆ ಭಗವಂತ. ಅದಕ್ಕೆ ಗುಹಾಂ ಪ್ರವಿಷ್ಟವು ಬೇಡ ಅಂದ್ರೆ ಹೃದಯ ಗುಹೆ. ಹಾವು, ಹಲ್ಲಿ, ಚೇಳು, ಹಂದಿ ಹೃದಯ ಗುಹೆಯಲ್ಲಿಯೂ ಪ್ರವಿಷ್ಟವು. ಪರಮೇ ಪರಾರ್ಧೆ ಛಾಯಾ ತಪವು. ಇವರಿಬ್ಬರು ಸಂಬಂಧ ಹೇಗಿದೆ ಹೋಲಿಕೆ ಕೊಡ್ತಾರೆ. ಒಂದು ಬಿಸಿಲು, ಒಂದು ನೆರಳು, ಒಂದು. ಇದಕ್ಕಿಂತ ಏನು ಉದಾಹರಣೆ ಕೊಡ್ಬೋದ್ರಿ?
ಶೇಷಶೇಷಿ ಸಂಬಂಧ. ಛಾಯಾ ತಪೋ, ನೀವು ಬಿಸಿಲಲ್ಲಿ ನಿಲ್ತೀರಿ, ನಿಂತ್ಕೊಂಡ ನೆರಳೇನು ಮಾಡುತ್ತೆ? ನಿಮ್ಮನ್ನು ಅಂಟ್ಕೊಂಡೇ ನಿಂತಿರುತ್ತೆ. ಎಲ್ಲಂಟುತ್ತೆ ಅದು? ಕಾಲನ್ನೇ ಅಂಟಿರುತ್ತೆ ನೋಡ್ರಿ. ಬಿಸಿಲಲ್ಲಿ ನಿಂತರೆ ನೆರಳು ತಲೆಗಂಟಿರೋದಿಲ್ಲ. ಬೇಕಾದ್ರೆ 5 ನಿಮಿಷ ಟೈಮ್ ಕೊಡ್ತೀನಿ, ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡ್ ಬನ್ನಿ. ನೆರಳೆಂಬುದು ಮನುಷ್ಯನ ಕಾಲನ್ನೇ ಅಂಟಿರುವಂತೆ, ಯಾಕೋ ಇದು ಅಂಟ್ಕೊಂಡ್ ಬರ್ತಾ ಇದೆಯಲ್ಲ ಅಂತ ಇವನು ಬಂದು ನೆರಳಲ್ಲಿ ನಿಂತ್ಕೊಂಡ. ಆವಾಗ ಅವನು ನೆರಳು ನಿಂತ್ಕೊಂಡಿತು, ಇವ ಹೊರಟ, ಅವನ ಹಿಂದೆ ಹೊರಟಿತು. ಛಾಯೇ ವಾನುಗತ ಸದಾ, ಎಲ್ಲಿ ಬರುತ್ತೆ? ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಛಾಯೇ ವಾನುಗತ ಸರ್ವ. ಈ ಛಾಯಾ ಶಬ್ದದ ಮೇಲೆ ನಮ್ಮ ಗುರುಗಳು ಗೋಪುರ ಕಟ್ಟಿದ ವಿಜಯ ಸ್ವಾಮಿಗಳು ಒಂದು ಲೇಖನ ಬರೆದಿದ್ರು. ಛಾಯಾ ತಪವು, ಈ ಛಾಯೆ ನೆರಳು ಅಂತ ಅದರಲ್ಲಿ ಏನು ಇಲ್ಲ ಅಂತೀರಿ. ಏನಿಲ್ಲ ಅಂದ್ರೆ ಅಹಂಕಾರ ಇಲ್ಲ. ಬಿಸಿಲಲ್ಲಿ ನಿಂತ ವ್ಯಕ್ತಿಗೆ ಅಹಂಕಾರ ಇದೆ, ಅವನ ಪಾದವನ್ನು ಅಂಟು ನಿಂತಿರುವ ನೆರಳಿಗೆ ಗುರುಗಳು ನಿಂತಿರ್ಬೋದು ಬಿಸಿಲಲ್ಲಿ, ಅವರ ಪಾದವನ್ನು ನಂಬಿದವರಿಗೆ ಅಹಂಕಾರ ಇರುವುದಿಲ್ಲ. ಛಾಯಾ ತಪವು ಬ್ರಹ್ಮವಿದೋ ವದಂತಿ, ನಾ ಹೇಳೋದಲ್ಲ, ಬ್ರಹ್ಮವಿದೋ ವದಂತಿ. ಅವ್ರು ಜ್ಞಾಪಿಸಿದ್ರು ಶೇಷಶೇಷಿ ನ್ಯಾಯ ಅಂತ. ಸ್ವಾಮಿ ದಾಸ ಸಂಬಂಧ, ಶೇಷಶೇಷಿ ಸಂಬಂಧ ಅಂತ ಎರಡು. ನೀವು ಹೇಳಿದ್ರಿಂದ ಎತ್ತಬೇಕಾಯ್ತು, ಅರ್ಧ ಗಂಟೆ ಆಗುತ್ತೆ ಟಾಪಿಕ್ಕು. ಕೆಣಕ್ತಾ ಕೂತ್ರೆ ಏನಾಗುತ್ತೆ ಅಂದ್ರೆ ಟಾಪಿಕ್ ಮುಗಿಯೋಲ್ಲ ಶ್ಲೋಕ. ದಾಸೋಹಂ, ಒಬ್ಬರಿಗೆ ಇನ್ನೊಬ್ಬ ಮನುಷ್ಯ ಸ್ವಂತ ಇಚ್ಛೆಯಿಂದ ದಾಸ್ಯವನ್ನ ಮಾಡ್ತಾನೆ, ಸರ್ವಿಟ್ಯೂಡ್, ಸೇವಾ ಶ್ರವೃತ್ತಿ. ಇದ್ರ ಮೇಲೆ ವೇದಾಂತ ಸಂಗ್ರಹದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಮನುಸ್ಮೃತಿಯಲ್ಲಿ ಹೇಳಿದ್ರಲ್ಲ, ಸೇವಾ ಶ್ರವೃತ್ತಿ, ಇನ್ನೊಬ್ರು ಸೇವೆ ಮಾಡೋದು ನಾಯಿಪಾಡು, ಅದೇ ಭಗವಂತನಿಗೆ ಸೇವೆ ಮಾಡೋದು ಅದು ನಾಯಿಪಾಡು. ಇದು ಪೂರ್ವ ಪಕ್ಷ. ಮೋಕ್ಷ ಅಂದ್ರೆ ಸ್ವಾತಂತ್ರ್ಯ ಬರೋದು ಬಿಟ್ಟು ಅಲ್ಲಿ ಹೋಗಿ ತಿರುಗಿ ಆ ಭಗವಂತನ ಚಾಕರಿ ಮಾಡೋದೆ, ಚಾಮ್ರ ಬೀಸೋದೆ, ಛತಿ ಬೀಸೋದೆ, ಕಮ್ಯುನಿಸ್ಟ್ ಸೂತ್ರ ಬೇಡ ಅಂತಾರೆ. ಅಲ್ಲಿ ಸರ್ವಿಟ್ಯೂಡ್, ಅಲ್ಲಿ ಎಕ್ಸ್ಪ್ಲಾಯಿಟೇಷನ್ನು, ನಂಗಿದು ಬೇಡ. ಏನಂತೀರಿ ಇದು ಉತ್ತರ? ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ವನಸ್ಪತಿಂ. ಸ್ವರಾಜ್ಯ ಇರ್ತದೆ, ಸ್ವಾತಂತ್ರ್ಯಕ್ಕೂ ಭಗವತ್ ಶೇಷತ್ವಕ್ಕೂ ವಿರೋಧವಿಲ್ಲ ಅನ್ನೋ ಪ್ರಮೇಯಲ್ಲಿ. ಭಗವಂತ ನಿಮ್ಮನ್ನ ಬಿಟ್ಟು ದುಡಿಸ್ಕೊಳ್ಳೋದಲ್ಲ, ನೀವೇನು ಜೀತದಾಳಲ್ಲ. ಸೇವಾ ಶ್ರವೃತ್ತಿ, ಮನು ಹೇಳಿದ್ನಲ್ಲ, ಅದು ಹೇಳಿ ದುಷ್ಟ ಮನುಷ್ಯರಿಗೆ ಸೇವೆ ಬೇಡ ಅಂತ. ಬಹಿರ್ವಿತರ್ದಿಕ ದುರಾಸಿಕಾಯಿ ರಚಿತೋಯ ಮಂಜಲಿ. ಆ ಶ್ಲೋಕ ಪೂರ್ತಿ ಹೇಳು. ದುರೀಶ್ವರ ದ್ವಾರ ಬಹಿರ್ವಿತರ್ದಿಕ ದುರಾಸಿಕಾಯಿ ರಚಿತೋಯ ಮಂಜಲಿ. ಯದಂಜನಾಭಂ ನಿರಪಾಯಮಸ್ತಿ ಮೇ ಧನಂಜಯಸ್ಯಂಧನಭೂಷಣಂ ಧನಂ. ಎಲ್ಲಿ ಬರುತ್ತೆ ಇದು? ವೈರಾಗ್ಯ ಪಂಚಕ 5 ಶ್ಲೋಕ ಬರೋದ್ರಲ್ಲ. ದುರೀಶ್ವರ ದ್ವಾರ, ದುರೀಶ್ವರ ಕೆಟ್ಟ ಒಡೆಯ. ಅನ್ಯಾಯ ಮಾರ್ಗದಲ್ಲಿ 5,000 ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ತಾನೊಬ್ಬ. ಅವನು ಯಾರಿಗೂ ಮರ್ಯಾದೆ ಕೊಡೋದು, ಲೇ ಏನು ಏಕವಚನ ಮಾತಾಡೋವನು, ಚೀಫ್ ಮಿನಿಸ್ಟರ್ಗಳ ಹಾಗೆ ಒಬ್ರಿಗೂ ಮರ್ಯಾದೆ ಕೊಡದೇ ಇರುವಂತ ಅತ್ಯಂತ ಕೆಟ್ಟ ಬಾಯಿ, ಸಿಕ್ಕಿದ ಪ್ರಾಣಿ ತಿನ್ನೋ ಬಾಯಿ ದುರೀಶ್ವರ. ನಮ್ಮಂತವ್ರ ಹೋಗಿ ಒಂದು ಕೆಲಸ, ಬೆಳಗ್ಗೆ ಬಂದ್ರೆ ನಮ್ಮಕ್ಕ ಒಂದ್ ಮೈ ತುಂಬ ಬುದ್ಧಿ ಇದೆಯಾ ನಿನಗೆ? ದುಡ್ಡಿನ ಕೊಬ್ಬು ಹೇಗಿರ್ತದೆ ಕೆಲವರಿಗೆ ಅಂದ್ರೆ, ಅಧಿಕಾರದ ಕೊಬ್ಬು, ದುಡ್ಡಿನ ಕೊಬ್ಬು, ಯೌವನದ ಕೊಬ್ಬು ಸೇರಿಬಿಟ್ರೆ ಕರ್ತುಂ ಅಕರ್ತುಂ ಮನ್ಯಥಾ ಕರ್ತುಂ ಎಲ್ಲವನ್ನು ಮಾಡ್ತೇನೆ. ದುರಹಂಕಾರ ಇರುವವನಿಗೆ ದುರೀಶ್ವರ ದ್ವಾರ ಅಂತ ಮನೆ ಬಾಗಿಲು. ಬಹಿರ್ವಿತರ್ದಿಕ, ವಿತರ್ದಿಕ ಅಂದ್ರೆ ಜಗಲಿ. ಕೆಟ್ಟ ಒಡೆಯರ, ಹೃದಯ ಶೂನ್ಯರ, ದುರಹಂಕಾರಿಗಳ ಮನೆ ಬಾಗಿಲ ಜಗಲಿಯಲ್ಲಿ ಕೂತು ಬಾಗಿಲು ತೆಗಿತಾನೆ ಯಜಮಾನ ಒಂದು 5 ರೂಪಾಯಿ ಕೊಡ್ತಾನೆ. ಬಾಯಿಲು ಉಗುಳಿದ್ರೆ ಸಾಕು, ತಾಂಬೂಲ ತಗೊಂಡ್ಬರ್ಬೇಕು. ದುರಾಸಿಕಾಯಿ, ಅದು ಬೇಡ ಅಂತ ನಾನು, ಕೆಟ್ಟವರ ಮನೆ ಬಾಗಿಲು ಕಾಯಬಾರದು ಅಂತ ನಾನು, ಹೇ ಭಗವನ್ ನಿನ್ ಬಳಿ ಬಂದಿದ್ದೇನೆ. ದುರೀಶ್ವರ ದ್ವಾರ ಬಹಿರ್ವಿತರ್ದಿಕ ರಚಿತೋ ಯಮಂಜಲಿ.
ದೇವ್ರನ್ನೇನು ಕೇಳಬೇಕು? ಕಾಯಲಾರೇನೋ ಕೃಷ್ಣ ಕಂಡವರ ಬಾಗಿಲನು. ನೋಡಿ ಪುರಂದರದಾಸರು ಅದನ್ನೇ ಹೇಳಿದ್ರು, ನಿನ್ನ ಮನೆ ಬಾಗಿಲನ್ನು ಕಾಯ್ತೇನೆ, ಕಂಡವ್ರ ಮನೆ ಬಾಗಿಲು ಬೇಡ. ಒಳ್ಳೆ ಹಾಡು, ಎಲ್ಲ ಜ್ಞಾಪಕ ಬರುತ್ತೆ. ತಿರುಮಾಲೆಯಲ್ಲಿ ಒಂದು ಪಾಶರ ಇದೆ, ಹೇಳ್ತಲ್ಲ ಅರ್ಥವನ್ನ. ಶೋಂಬರೆಯು ಹತ್ತಿ ಪೋಲಂ ಅರಂಗಮಾನ ಅರುಳಾನೆ, ಶೋಂಬರೆಯು ಹತ್ತಿ ಪೋಲಂ. ಯಾವುದು ಭಾಷರ ಪೂರ್ತಿ ಹೇಳಿ ನೋಡೋಣ. 4 ವೇದಗಳನ್ನು ಓದಿಯು ಪೊಲ ಚತುರ್ಪೇದಿ ಮಾರ್ಹಳ್ ತಮರ್ಹಳೈ ಪೈಪ್ಪರಾಹಿಲ್. ಚತುರ್ವೇದವನ್ನು ಓದಿಯು ಭಗವದ್ ಭಕ್ತರನ್ನು ಯಾವ ನಿಂದೆ ಮಾಡ್ತಾರೆಯೋ ಅವ್ರ ಕಡೆ ಮುಖವನ್ನೂ ಕೊಡೋದಿಲ್ಲವಂತೆ ಭಗವಂತ. ವೇದವಿದ ಅಗ್ರೇಸರನಾಗಿದ್ರು, ಅವನ ಭಕ್ತರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಅವರನ್ನು ತಿರಸ್ಕಾರ ಮಾಡೋರ ಕಡೆ ಹೋಗಲ್ಲವಂತೆ ಅವನು. ಅವರಿಗಿಂತ ಏನನ್ನೂ ಓದದೇ ಇರುವವರು ಭಗವಂತನನ್ನು ಬಿಟ್ಟು ಆಗಲ್ದೆ ಇದೊಂದೇ ಗೊತ್ತವ್ರನ್ನಿಷ್ಟೇ. ಆ ದೇವ್ರನ್ನ ಬಿಟ್ಟು, ದೇವ್ರ ಬಾಗಿಲನ್ನು ಬಿಟ್ಟು ಪತಿವ್ರತೆಯಾದವಳು, ಗಂಡನಾದವನು ದುರ್ಮಾರ್ಗಿಯಾಗಿದ್ದರು. ಒಂದು ವೇಳೆ ನಮ್ಮ ದೇವರು ದುರ್ಮಾರ್ಗಿ ಅಲ್ಲ, ಏನೋ ಕೋಪ ಬಂತು, ಕಾಫಿಗೆ ಹಾಲಿಗೆ ಬದಲು ಸಕ್ಕರೆಗೆ ಬದಲು ಉಪ್ಪು ಹಾಕಿಬಿಟ್ಲು ಹೆಂಡ್ತಿ. ಏನು ಮಾಡ್ಬೇಕ್ರಿ ಯಜಮಾನ? ಪಕ್ಕದಲ್ಲಿ ಇಟ್ಟಿರ್ತಾರೆ ಸಕ್ಕರೆ ಡಬ್ಬಿ, ಉಪ್ಪಿನ ಡಬ್ಬಿ, ಇರೋದು ಒಂದೇ ಸ್ಪೂನು. ಇನ್ನೊಂದು 4 ಸ್ಪೂನ್ ತಗೊಂಡ್ಬಂದಿದ್ದೆ, ನಿಮ್ಮ ಅಪ್ಪನ ಮನೆ ಇದೆ, ಇರೋದು ಒಂದೇ, ಅದು ಪ್ಲಾಸ್ಟಿಕ್ ಸ್ಪೂನು. ಸಕ್ಕರೆಗೆ ಹೋದೆ, ಉಪ್ಪಿಗೆ ಹೋದೆ, ಹಾಕ್ಬಿಟ್ಲು. ಅಯ್ಯೋ ಕ್ಷಾರವಾಯ್ತು, ಕೋಪ ಎಷ್ಟು ಬಂತು ಅಂತ ಕಾಲು ಹಿಡಿದು ದಬ್ಬಿಡ್ತಾನೆ ಎರಡೇನು. ನಿಮ್ಮ ಅಪ್ಪನ ಮನೆಗೆ ಹೋಗಿ ಆಚೆಗೆ ಅಂತ ದಬ್ಬಿದ್ರ ನೀವು ದಬ್ಬಿದ್ರೆ ಪರವಾಗಿಲ್ಲ, ಆ ಕಡೆ ಮನೆಯವನಿದ್ದಾನೆ ಅಂತ ಹೋಗದೆ ಇರುವಂತೆ ದಬ್ಬಿದರು. ಯಜಮಾನ್ ಮನೆ ಬಾಗಿಲೇ ಕಾಯ್ಕೊಂಡು ಕೂತಿರುವಂತೆ, ಸ್ವಾಮಿ ನಿನ್ನ ಬಾಗಿಲಲ್ಲಿ ಕಾಯ್ಕೊಂಡಿದ್ದೇನೆ, ಒಂದು ಕೋಯಿಲಿಲ್ವಾಯಿಟ್ಟವನೆನ್ನು ಪರ್ಯಾಯವಾರ ತಿರುಮುಡಿಯಲ್ಲಿ ನನ್ನ ಬಾಗಿಲು ಕಾಯ್ಕೊಂಡಿರ್ತಾರೆ ಸ್ವಾಮಿ, ನನ್ನನ್ನು ಹೊರಗೆ ಹಾಕಬೇಡ ಅಂತ ಹೇಳ್ತಾರೆ. ಪರ್ಯಾಯವಾರು ಕರಗಿಸ್ತಾರೆ. ಕೊನೆಯ 30 ಪದ್ಯಗಳನ್ನು ಓದಬೇಕು. ಆದ್ರಿಂದ ಯತ್ಕಿಂಚಿದಪಿ ಕುರ್ವಾಣ ವಿಷ್ಣೋರಾಯತನೇ ವಸೆ, ಎಲ್ಲ ಜ್ಞಾಪಕ ಬರುತ್ತೆ ನೋಡಿ. ಯತ್ಕಿಂಚಿದಪಿ ಕುರ್ವಾಣ, ಏನನ್ನಾದರೂ ಮಾಡ್ತಾ ವಿಷ್ಣೋರಾಯತನೇ ವಸೇತೆ. ಶ್ರೀರಂಗ ಸಪ್ತ ಪ್ರಾಕಾರ, ಆ ಪ್ರಾಕಾರ 7ರಲ್ಲಿ ಎಲ್ಲರೂ ಒಂದು ಕಡೆ ಏನಾರು ಒಳ್ಳೆ ಕೆಲಸ ಬಾಳೆಹಣ್ಣು ಮಾಡ್ತಾ ಇರು, ಬರೀ ಕುಂಕುಮ ವ್ಯಾಪಾರ ಮಾಡ್ತಾರೆ. ಎಷ್ಟೋ ಜನ ನೋಡಿದ್ದೀರಾ, ಏನು ಬರುತ್ತಿಲ್ಲ ಅವ್ರಿಗೆ ಕುಂಕುಮ ವ್ಯಾಪಾರದಲ್ಲಿ? ಬಣ್ಣದ ಕುಂಕುಮ ಇಟ್ಟಿರ್ತಾರೆ. ನಾಮ ಧರಿಸೋರು ಬಹಳ ಅಪರೂಪ, ಆದ್ರಿಂದ ಕೆಲವು ನಾಮ ಇಟ್ಟಿರ್ತಾರೆ. ಯಾವುದು ಬರಪ್ಪ ಅದು? ತಿರುಕೋಬಲೂರು. ಒಂದಿಷ್ಟು ಹಳದಿ ನಾಮ, ಬಿಳಿ ನಾಮ ತಗೊಂಡ್ಬಿಟ್ಟು ನಾವು. ಇನ್ನೊಂದಷ್ಟು ಬೇಕಾಗಿತ್ತು. ತಿರುಕೋಬಲೂರು ಹೋಗಿದ್ವಾಗ ಜ್ಞಾಪಕ ಇದೆಯಾ? ಯಾವುದೋ ಒಂದು ಬಂದಿದ್ದು, ನಾಳೆ ಬರ್ತಾರೆ ಅವರು. ಅಂಗಡಿಯವನೇನು ಮಾಡ್ದ, ನಾವು ಕೇಳಿದಷ್ಟು ಹಳದಿ ನಾಮ ಬಿಳಿ ನಾಮ ಇರಲಿಲ್ಲ, ನಾ ತಗೊಂಡ್ಬರ್ತೀನಿ ಅಂತ ಹೋಗುವಾಗ ಅಂಗಡಿ ನೋಡ್ಕೋಬೇಕಲ್ಲ, ಕೂತ್ಕೊಂತ ಅವರನ್ನು ಕೂರಿಸಿ ಆ ಜಾಗದಲ್ಲಿ ಹೋದ, ತಂದ, ಕೊಟ್ಟ. ಎಷ್ಟೊಂದು ದೇವಸ್ಥಾನದ ಒಳಗಡೆ ಇಟ್ಕೊಂಡಿದ್ದಾನೆ ಪಾಪ. ಈ ಅಂಗಡಿ ಅಂದ್ರೆ ಏನು, ಬರೀ ಒಂದು ಜಮಖಾನು, ಒಂದು ಯಾವುದೋ ಪ್ಲಾಸ್ಟಿಕ್ ಹಾಳೆ ಹಾಕಿದ್ದಾರೆ, ಒಂದೊಂದು ಡಬ್ಬಿಲಿ ಒಂದೊಂದು ಎಷ್ಟು ದುಡ್ಡು ಬರುತ್ತೆ ಅವರಿಗೆ. ಕೊತ್ತಂಬರಿ ಸೊಪ್ಪು ಮಾರ್ತಾರಲ್ಲ, ಐಶ್ವರ್ಯವಂತರಾಗ್ತಾರೆ ಅವರು. ದೇವಸ್ಥಾನ ಬಾಗಿಲು ತುಳಸಿ ಕಟ್ಟಿ ಕೊಡ್ತಾರೆ, ಹೂ ಕಟ್ಟಿ ಕೊಡ್ತಾರೆ, ಬಾಳೆಹಣ್ಣು ವ್ಯಾಪಾರ ಮಾಡ್ತಾರೆ, ಬಂದವ್ರು ಪಾದರಕ್ಷೆ ನೋಡ್ಕೊಳ್ತಾರೆ. ಯತ್ಕಿಂಚಿತ ವಿಕುರ್ವಾಣ ವಿಷ್ಣೋರಾಯತನೇ ವಸೇತೆ. ನ ಕಿಂಚಿತ ವಿಕುರ್ವಾಣ, ಏನು ಮಾಡದೇ ಇದ್ರು ವಿಷ್ಣೋರಾಯತನೇ ವಸಿ. ಕೆಲವ್ರಿಗೇನು ಕೆಲಸಕ್ಕೆ ಅಂಗಡಿ ಇಲ್ಲ, ಮತ್ತೊಂದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಯಾಕೆಂದ್ರೆ ಇಲ್ಲಿಂದ ಹೋಗೋರು ಪ್ರಸಾದ ತಗೊಂಡ್ಬಂದ್ರೆ ಸುಮ್ಮನೆ ಕೂತಿರ್ತಾರಲ್ಲ, ನಿಮ್ಮ ಕೈದಲ್ಲಿ ಅಂತ ಒಂಚೂರು ಪ್ರಸಾದ ಹಾಕ್ತಾರಲ್ಲ, ಈ ಜಾಗ ಬಿಟ್ಟು ಹೋಗೋದಿಲ್ಲ ಸ್ವಾಮಿ ಅಂತ. ಆ ಭಗವಂತನ ಆಲಯ ಬಿಟ್ಟು ಹೊರಗಡೆ ಬರಬೇಡ ಅಂತಾರದು. ವಾಸಕ್ಕೆ ಅದೇ ಕ್ಷೇತ್ರ. ಅದಕ್ಕಾಗಿ ಅತ್ರೈವ ಶ್ರೀರಂಗೇ ಸುಗಮಾಸ್ವ. ಗುರುಗಳು ಹೇಳಿದ್ರು, ಆ ಕ್ಷೇತ್ರ ಬಿಟ್ಟು ಹೋಗಬೇಡ, ಶ್ರೀರಂಗದಲ್ಲಿರು. ತೃತೀಯ ವಿಭೂತಿ ಅಂತೆ ಪೇವಾಚಾಂಬಿಳ್ಯ ಸ್ವಾಮಿಗಳು. ವೈಕುಂಠ ಅಂತ ನಿತ್ಯ ವಿಭೂತಿ,
ಭೂಲೋಕ ಅನ್ನೋದು ಲೀಲಾ ವಿಭೂತಿ, ಭಗವಂತನಿಗೆ ಉಭಯ ವಿಭೂತಿನಾಥ ಅಂತೇವೆ. ಇಲ್ಲ ಮೂರನೇದೊಂದಿದೆ ಶ್ರೀರಂಗ ತೃತೀಯ ವಿಭೂತಿ. ಅಶೂರ ವೈಕುಂಠಕ್ಕೆ ಹೋಗಬೇಡಿ, ಸಂಸಾರಕ್ಕೂ ಹೋಗಬೇಡಿ, ನಡುವೆ ಒಂದಿದೆ ನೋಡಿ ಭಗವಂತ ಭೂಲೋಕ ವೈಕುಂಠ ಅಂತ ಅರ್ಥದಲ್ಲಿ. ಬಾಗಿಲು ಕಾಯೋ ಸೇವೆ ಇದೆಯಲ್ಲ, ಬಹಿರ್ವಿತರ್ದಿಕಾಯಿ ರಚಿತೋಯ ಮಂಜಲಿ. ಮತ್ತೇನು ಮಾಡ್ತೀರಿ? ಯದ್ ಅಂಜನಾಭಂ ನಿರಪಾಯಮಸ್ತಿ ಮೇ ಅಂಜನಾಭಂ ನಿರಪಾಯಂ. ಅಪಾಯವಿಲ್ಲದೆ ಯಜಮಾನ ಒಬ್ಬ ಇದ್ದಾನೆ. ಎಲ್ಲಿದ್ದಾನೆ? ಧನಂಜಯಸ್ಯಂದನ ಭೂಷಣಂ ಧನಂ. ಧನಂಜಯ ಅರ್ಜುನನ ರಥದ ಸಾರಥಿಯಾಗಿ ಅವನ ಕಾಲ್ ಕಡಗಡೆ ಕೂತಿದ್ದವ ಒಬ್ಬ. ಧನಂಜಯಸ್ಯಂದನ ಭೂಷಣಂ ಧನಂ. ಧನಮುದೂಢ ಗೋವರ್ಧನಂ ಸುಸಾಧನಂ ಅಬಾಧನಂ ಸುಮನಸಾಂ ಸಮಾರಾಧನಂ. ನಾಸ್ತಿ ಪಿತಾರ್ಜಿತಂ ಕಿಂಚಿತ್ ನ ಮಯಾ ಕಿಂಚಿದರ್ಜಿತಂ ಅಸ್ತಿ ಮೇ ಹಸ್ತಿಶೈಲಾಗ್ರೇ ವಸ್ತು ಪೈತಾಮಹಂ ಧನಂ. ಎಂಥ ಸ್ತೋತ್ರ! 5 ಶ್ಲೋಕ. ஓரொன்றுதானே அமையாதோத அரணியல் வாழ்வார்க்கு வானேர போமளவும் வாழ்வு ஷீரொன்று போல் திருவேங்கடமுடியான் ಪಾರುನ್ನ ಚೊನ್ನ ಪಳೆಮೊழிಯೋಳು. ವೇದಾಂತ ದೇಶಕ್ಕೆ ಒಂದೊಂದು ಮಾತು ಸಾಕು ವೈಕುಂಠಕ್ಕೆ ಹೋಗೋದಕ್ಕೆ ಅಂದರು. ಶ್ರೀರೊಂಡು ತೂಪಲ್ ತಿರುವೇಂಗಡಮುಡಿಯ ಪಾರುನ್ನ ಚೊನ್ನ ಪಳೆಮೊழிಯೋಳು ಊರುಂಡುದಾನೆ ಅಮಯಾದೋ ತಾರಣಿಲ್ வாழ்வார்க்கு ವಾನೇರ ಪೋಮಳவும் வாழ்வு. ಅವರ ತರಿಯಾಯಿತು. ಗುರುಗಳನ್ನು ನೆನೆಸ್ಕೊಂಡ ಕಣ್ಣು ತುಂಬ ನೀರು ಬಂದುಬಿಡುತ್ತೆ. ಎಷ್ಟೊಂದು ಉಪಕಾರ ಮಾಡಿದ್ದಾರೆ. ಭಗವಂತ ಮಾಡೋ ಕೆಲಸವನ್ನು ಅವರೇ ಮಾಡ್ತಾರೆ ಲೋಕದಲ್ಲಿ. ಮಾ ಕಶ್ಚಿತ್ ದುಃಖಮಾಪ್ನುಯಾತಿ ಛಾಯಾ ತಪೋ ಬ್ರಹ್ಮವಿದೋ ವದಂತಿ. ನೆರಳು ಬಿಸಿಲು ಅಂದರು. ನೆರಳಿಗೆ ಇದನ್ನ ಹೋಲಿಕೆ ಎಷ್ಟೊಂದು ಅರ್ಥ ಇಟ್ಟಿದ್ದಾರೆ ನೋಡಿ, ಇಂಪ್ಲಿಕೇಶನ್ಸ್. ಈ ಉಪಮಾನದಲ್ಲಿ ಏನೇನು ಅಡಗಿದ ಅಂಶಗಳು ಹೇಳಿ ನೋಡೋಣ. ನೆರಳಿಗೂ ಬಿಸಿಲಿಗೂ ಇರುವ ಸಂಬಂಧ, ವ್ಯತ್ಯಾಸವನ್ನ ಕುರಿತು ಒಂದು ಲೇಖನ ಬರೀಬಹುದು. ಅಣ್ಣಗಾಚಾರ ಬರೋದ ಹಾಗೆ. ಇದರ ಏನು ವ್ಯತ್ಯಾಸ ಅಂದ್ರೆ, ಬಿಸಿಲಲ್ಲಿ ನಿಂತ ವ್ಯಕ್ತಿಗೆ ಸ್ವತಂತ್ರ ಉಂಟು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೆರಳಿಗೆ ಸ್ವಾತಂತ್ರ್ಯವಿಲ್ಲ. ಇದಕ್ಕೆ ಆತ್ಮವೇ ಇಲ್ಲ, ಆತ್ಮ ಸಮರ್ಪಣೆ ಮಾಡಿಬಿಟ್ಟಿದೆ. ಬಿಸಿಲಲ್ಲಿದ್ದವನು ಹೀಗೆ ತಿರುಗಿ ನೋಡಿದ್ರೆ ನೆರಳು ತಿರುಗಿ ನೋಡುತ್ತೆ. ಅಯ್ಯ, ನಾನಲ್ಲಿ ತಿರುಗಿದ್ರೆ ಇದ್ಯಾಕೆ ತಿರುಗಬೇಕು ಅಂತ ಕೇಳಿದ್ರೆ ಅದನ್ನು ಬಿಟ್ಟು ಯಾವುದಿಲ್ಲ. ದಾಸ್ಯ ಅನ್ನೋದು ಹಾಗಲ್ಲ. ಒಬ್ಬರಿಗೆ ನೀವು ದಾಸ್ಯ ಮಾಡುವಾಗ ಸಂಬಳ ಗೊತ್ತು ಮಾಡಿರ್ತಾರೆ, ಹೌದಲ್ವೋ? ಮನೆ ಕೆಲಸ, ಪಾತ್ರೆ ತಿಕ್ಕೋದು, ಗುಡಿಸೋದು, ಬಟ್ಟೆ ಒಗೆಯೋರಿಗೆ 2,000 ರೂಪಾಯಿ ಕೊಡ್ತಾರೆ ಬೆಂಗಳೂರಲ್ಲಿ ಮಿನಿಮಮ್. ಅವ್ರು ಎಲ್ಲಿಂದ ಹೋದ್ರು ಅಲ್ಲಿಂದ ಬರಬೇಕು, ಬಸ್ ಚಾರ್ಜ್ ಕೊಡಬೇಕು. ಅವ್ರು ಬರದೇ ಇದ್ದಾಗ ಆಕ್ಷೇಪ ಮಾಡಬಾರ್ದು. ಕಾಫಿ ತಿಂಡಿ ಕೊಡಬೇಕು ಯಜಮಾನರಿಗಿಂತ ಮುಂಚೆ. ಬೆಲೆ ಏರ್ತಾ ಇದೆ, 200 ರೂಪಾಯಿ 300 ರೂಪಾಯಿ ಹೆಚ್ಚು ಮಾಡಿ ದಾಸ್ಯ ವೃತ್ತಿ ಮಾಡ್ತಾರೆ. ಬಾರ್ಗೇನ್ ಮಾಡ್ತಾರೆ, ಬಾರ್ಟರ್ ಮಾಡ್ತಾರೆ, ಚೌಕಾಶಿ ಮಾಡ್ತಾರೆ. ಅದಕ್ಕೊಂದು ಸಂಬಂಧ ಹಣ ಅಂತಿರುತ್ತೆ. ಬರೀ ಸ್ವಂತ ಪ್ರೀತಿಯಿಂದ ದಾಸ್ಯ ಮಾಡೋದು ತುಂಬ ಅಪರೂಪ. ಆದರೆ ಶೇಷವೃತ್ತಿ ಅನ್ನೋದು ಹಾಗಲ್ಲ. ಶೇಷ ಅಂದ್ರೇನು? ಯಾವ ವಸ್ತುವು ಇನ್ನೊಂದರ ಅವಿಭಾಜ್ಯ ಅಂಗವಾಗಿದ್ದು ತನಗಾಗಿ ತಾನಿಲ್ಲದೆ ಆ ಇನ್ನೊಂದು ವಸ್ತುವನ್ನು ಭೂಷಿಸುವುದಾಗ್ತದೆಯೋ ತಚ್ಚ ಶೇಷಂ. ಯಸ ಚೇತನ ಸೇದ್ರವ್ಯಂ ಸರ್ವಾತ್ಮನ ನಿಯಂತ್ರಂ ಧಾರಯಿತಂ. 3 ಕಡೆ ಡೆಫಿನೇಷನ್ ಕೊಡ್ತಾರೆ ರಾಮಾನುಜಾಚಾರ್ಯರು. ಯಾವ ವಸ್ತುವು ಇನ್ನೊಂದು ವಸ್ತುವಿಗೆ ಪರಿಪೂರ್ಣ ಅಧೀನವಾಗಿ ಅದರ ಅವಿಭಾಜ್ಯ ಅಂಗವಾಗಿ ಸ್ವರೂಪ ಸಂಕಲ್ಪನೆಯನ್ನು ಹೇಳಿದೆ. ಸರ್ವಾತ್ಮನ ತನ್ನನ್ನು ನೀನು ಹೇಗೆ ಬೇಕಾದ್ರೂ ಉಪಯೋಗ ಮಾಡಿಕೋ ಅನ್ನೋ ರೀತಿಯಲ್ಲಿ ತನ್ನನ್ನು ಒಪ್ಪಿಸಿಕೊಂಡಿರ್ತದೆಯೋ ಅದಕ್ಕೆ ಶೇಷತ್ವ ಅಂತ ಹೇಳ್ತೇವೆ. ಉದಾಹರಣೆ, ಇಷ್ಟು ಡ್ರೈ ಆಯಿತು, ಉದಾಹರಣೆ ಕೊಡಿ. ಈಗ ಕೈ ಬೆರಳು, ನಿಮ್ಮ ಕೈ ಬೆರಳಿದೆಯಲ್ಲ, ಇದು ನಿಮ್ಮ ಆತ್ಮಕ್ಕೆ ಶೇಷ. ಯಾಕೆ ಶೇಷ? ಕೈ ಏನಾದ್ರು ಏಟು ಬಿದ್ದಿರುತ್ತೆ, ಬ್ಯಾಂಡೇಜ್ ಹಾಕಿರ್ತಾರೆ, ನೀವು ಮನೇಲಿ ಹೇಳ್ತೀರಿ, ನೋಡು ಆ ಪ್ರವಚನದಲ್ಲಿ ನೀನು ತುಂಬ ನೋವು ಕೊಡ್ತೀಯ, ನಿಮ್ಮ ಮನೇಲಿ ಇರು, ನಾನು ಲಕ್ಷಗಳಕೊಂಡ್ಬರ್ತೀನಿ ಅಂದರೆ ಇದು ಶೇಷವೃತ್ತಿಯಿಂದ ಹೇಗಿರುತ್ತೆ? ಸ್ವಾಮಿ ನಿನ್ನ ಬಿಟ್ಟು ನಾ ಇರೋ ಹಾಗಿಲ್ಲಪ್ಪ, ಮತ್ತು ನೀನು ನೋವು ಕೊಡ್ತೀಯಲ್ಲ, ನೀವು ಸಹಿಸೋದು ನಿನ್ನ ಗುಣ ಇಲ್ವೋ? ನಾನು ನೋವು ಕೊಡ್ಬೋದು, ನನ್ನ ಅಚೇತನ ಸಹಿಸ್ಕೊಳ್ಳೋ ನೀನಿದೆಯಲ್ಲ, ನಿನ್ನೆ ಬಿಟ್ಟು ನಾನು ಇರಲಾರೆ, ನೀವು ಕರ್ಕೊಂಡೇ ಹೋಗಬೇಕು. ಇದು ಶೇಷ.
ಲಕ್ಷ್ಮಣಸ್ವಾಮಿ ಈ ಮರ್ಮವನ್ನು ರಾಮಾಯಣದಲ್ಲಿ 2-3 ಕಡೆ ಹೇಳ್ತಾನೆ. ಎಲ್ಲಿ ಹೇಳ್ತಾನೆ? ಸೀತೆ ಹೇಳೋ ಮಾತದು. ಲಕ್ಷ್ಮಣ ಸೀತಾದೇವಿ ಅಂತಃಪುರದಿಂದ ರಾಮಚಂದ್ರ ಸ್ವಾಮಿ ಬಲಗಾಲನ್ನಿಟ್ಟು ಹೊರಗೆ ಬರುವಾಗ ಸಭ್ರಾತುಶ್ಚರಣೌ ಗಾಢಂ ನಿಪೀಡ್ಯ ರಘುನಂದನ, ತಲೆ ತಗ್ಗಿಸಿ ಕೂತಿದ್ದ ಬಾಗಿಲು ಹೊರಗಡೆ ಲಕ್ಷ್ಮಣ. ಅಂತಃಪುರಕ್ಕೆ ಪ್ರವೇಶವಿಲ್ಲ. ರಾಮಸೀತೆಯರ ಅಂತಃಪುರಕ್ಕೆ ಲಕ್ಷ್ಮಣನಿಗೂ ಪ್ರವೇಶವಿಲ್ಲ. ಬಾಗಿಲಲ್ಲಿ ಛತ್ರಿಗೀತೆ ಹಿಡ್ಕೊಂಡು ನಿಂತಿದ್ದವನು ಒಳಗೇನೋ ನಡೀತಾ ಇದೆ, ಅಮ್ಮನವ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವಲ್ಲಿ ಹೇಳಿರ್ತಾನೆ. ಅಂದಮೇಲೆ ನನಗೂ ದಾರಿ ಆಯಿತು ಅಂತ ಹೇಳಿ ಬಲಗಾಲ ನಿಟ್ಟಿನಲ್ಲೋ ಪಕ್ ಅಂತ ತಿಳ್ಕೊಂಡ್ಬಿಟ್ಟ. ವೆರಿ ಬ್ಯೂಟಿಫುಲ್ ಚಾಪ್ಟರ್. ಸಭ್ರಾತುಶ್ಚರಣೋ ಗಾಢಂ ನಿಪೀಡ್ಯ ರಘುನಂದನ. ಬಿಡೋ ಬಿಡೋ ಬಿಡೋ, ಹಿಂಸೆ ಮಾಡಬೇಡ, ಇಷ್ಟು ಭದ್ರವಾಗಿ ಹಿಡಿಬೇಡ ಅಂದ್ರೆ ಗಾಢಂ ನಿಪೀಡ್ಯ, ಪೀಡೆ ಆಗುವಂತೆ ಹಿಡಿದಿದ್ದಾನೆ, BP ಬರುವಂತೆ. ನಿಪೀಡ್ಯ ರಘುನಂದನ, ಬಿಡ ನಿನ್ನ ಪಾದವ ವಿಂಕ ವಿದೇತೋ, ಬಿಡೋದಿಲ್ಲ ನಿನ್ನ ಪಾದವನ್ನ. ಸೀತಾಮುವಾಚ ತೇಷಾಹ ರಾಘವಂಚ ಮಹಾವ್ರತಂ. ಆ ಒಂದು ಮಾತನ್ನು ಹೇಳ್ದ. ಮಾತಾಡಿದ ರಾಮನಿಗಲ್ಲ, ಸೀತಾದೇವಿಗಂತೆ. ಮುಖ ಎತ್ತಲಿಲ್ಲ, ಎಲ್ಲೋ ನೋಡ್ತಾ ಇದ್ದಾನೆ. ಸೀತಾ ಮುಖ ನೋಡಿಲ್ಲ ಅವನು. ಸೀತಾಮುವಾಚ ಅತಿಯಶಾಹ, ಮರ್ಮ ತಿಳಿದವನು, ಶರಣಾಗತಿ ಮರ್ಮ ತಿಳಿದವನು ಸೀತಾದೇವಿ ಹೇಳುವಂತೆ ರಾಘವಂಚ ಚಕಾರ ಹಾಕಿ, ಚಕಾರ ಬಂದ್ರೆ ಅಮುಖ್ಯ ಅಂತ ಅರ್ಥ. ಅಣ್ಣ ನೀನು ಕೇಳು, ನಿನ್ ಜೊತೆ ಮಾತಾಡೋಲ್ಲ, ನೀವು ಹೊರಟ. ಇವಳು ಕೋಮಲ ಹೃದಯದವಳು, ಅವಳಿಗೆ ಹೇಳ್ತೇನೆ, ಅಮ್ಮ ನೀ ಹೇಳು, ಬುದ್ಧಿ ಹೇಳ ನನಗೆ. ನಾನು ಬಿಟ್ಟು ಹೋಗ್ತಾನಂತೆ, ಅದಕ್ಕೆ ಪೀಠಕ್ಕೆ ಹಾಕ್ತಾನೆ ನಿಮ್ಮ ಮುಂದೆ. ನೀವು ತಡೆ ಹಿಡಿದು ನೀನ್ಯಾಕೆ ಜೊತೆಯಲ್ಲಿ ಹೊರಟೆಯೋ ನನ್ನನ್ನು ಕರ್ಕೊಂಡು ಹೋಗುವಂತ ಹೇಳು ಎಂಬುದಾಗಿ ಏನು ವಾಕ್ಯ ಬರೆದಿದ್ದಾರೆ ವಾಲ್ಮೀಕಿ. ಸೀತಾಮುವಾಚ ತೇಷಾಹ ರಾಘವಂಚ ಮಹಾವ್ರತಂ ವನವಾಸೇ ಕೃತ ಬುದ್ಧಿ. ಪ್ರಭು ವನವಾಸ ಮಾಡುವುದೇ ನಿಶ್ಚಯವಾಗಿದ್ದ ಪಕ್ಷದಲ್ಲಿ ತವಚಾರ್ಥ ಪ್ರಕಲ್ಪತೆ, ನಿನ್ನ ಅರ್ಥವೂ ಸಿದ್ಧಿ ಆಗತ್ತೆ. ಕೃತಾರ್ಥೋಹಂ ಭವಿಷ್ಯಾಮಿ, ನನ್ನ ಪುರುಷಾರ್ಥವೂ ಸಿದ್ಧಿ ಆಗತ್ತೆ, ನಿನ್ನ ಪುರುಷಾರ್ಥವೂ ಸಿದ್ಧಿ ಆಗತ್ತೆ, ಕರ್ಕೊಂಡು ಹೋಗು. ತದಹಂ ತದತೇನ ನಾಥವಾನೆ. ನೆನ್ನೆ ತಗೊಂಡು ಪುಸ್ತಕದಲ್ಲಿ ನೋಡ್ಕೊಂಡು, ನೆನ್ನೆ ತಗೊಂಡು ಪುಸ್ತಕದಲ್ಲಿ ತದಹಂ ತದತೇನ ನಾಥವಾನೆ ಮಧುತೆ ತ್ವಂ ದಯನೀಯಮಾನ್ನ ಚ ವಿಧಿ ನಿರ್ಮಿತ ಮೇತಮನ್ವಯಂ ಭಗವನ್ ಪಾರಯಮಾಸ್ಮಜೀಪಃ ವಪುರಾದಿಶ್ಯೋಪಿ ಕೋಪಿ ವಾ ವನತೋಸಾನ್ ಯಥಾ ತಥಾವಿಧ. ಅಹಮದ್ಯೈವ ಮಯಾ ಸಮರ್ಪಿತಃ ಮಮ ನಾಥ ಯದಸ್ತಿಯೋಸ್ಮ್ಯಹಂ ಸಕಲಂ ತದ್ಧಿ ತವೈವ ಮಾಧವ. ಆ ಪುಸ್ತಕದಲ್ಲಿ ಶ್ಲೋಕಗಳ ಇಂಡೆಕ್ಸ್ ಒಂದು ಕೊಟ್ಟಿಲ್ಲ ನಾನು, ಅದು ಕೊಡಬೇಕಾಗಿತ್ತು. 30ನೇ ಶ್ಲೋಕ ತೆಗೆಯೋದಕ್ಕೆ ಇಂಡೆಕ್ಸ್ ಕೊಡಬೇಕಾಗಿತ್ತು, ಕೊಡಲಿಲ್ಲ, ಗಡಿಬಿಡಿಯಾಗಿ ಹೋಯ್ತು. ಸಿಗ್ತಾ ಶ್ಲೋಕ? ಕ್ವಿಕ್ 1 2 3 4. ಅಲ್ಲ, ಹುಡುಗರು ಹಾಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ ನೋಡಮ್ಮ. ಕೊನೆಗೆ ಬರುತ್ತೆ, ಅದು ಮಧ್ಯದಲ್ಲಿಲ್ಲ. ಪ್ರಾರಂಭದಲ್ಲಿ ಭಗವಂತನ ಗುಣ ರೂಪ ಎಲ್ಲವನ್ನು ವರ್ಣಿಸಿ ಸಹಿತ ನಾನೇ ತಗೊಳ್ಬೇಕಾ? ಹಣೆ ಬರದೆ ಅವರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಖಾಲಿ ಟೇಪ್ ಆಯ್ತು, ಸಿಕ್ಬಿಡ್ತು. ಎಲ್ಲಿ ಶ್ಲೋಕ ಓದಿ ನೋಡೋಣ. ತವಚಾರ್ಥ ಪ್ರಕಲ್ಪತೆ ತದಹಂ ನ ನಾಥವಾನ್ ಮಧುತೆ ತ್ವಂ ದಯನೀಯವಾನ್ನ ಚ ವಿಧಿ ನಿರ್ಮಿತಮೇತಮನ್ವಯಂ ಭಗವನ್ ಪಾರಯ ಮಾಸ್ಮಜೀಹಪಃ. ಮೋಡಕ್ಕಂತ ಒಬ್ರಿದ್ರು ನಮ್ಮ ಜೊತೆಯಲ್ಲಿ, ಸಂಸ್ಕೃತ ವಿದ್ವಾಂಸು, ಸಂಸ್ಕೃತ ಡಿಪಾರ್ಟ್ಮೆಂಟು. ಇದೆಂಥ ಶ್ಲೋಕಪ್ಪ ಅಂದರು. ಅವ್ರು ನೋಡೇ ಇರಲಿಲ್ಲ ಅವರು. ತದಹಂ ತ್ವದೃತೆ, ತ್ವದೃತೆ, ಈ ಋತೆ ಶಬ್ದಕ್ಕೆ ಇಲ್ಲಿ ಋತೆ ಅಂದ್ರೆ ನಿನ್ನನ್ನು ಬಿಟ್ರೆ ಅಂತ ಅರ್ಥ ಮಾಡಬೇಕು. ತದಹಂ ತಸ್ಮಾತ್ ಅಹಂ ತ್ವದೃತೆ ನಾಥವಾನ್. ಪ್ರಭು ನೀನಿಲ್ಲದೆ ಇದ್ರೆ ನನಗೆ ನಾಥರಿಲ್ಲದೆ ಹೋಗ್ತಾರೆ.
ಮಧುತೆ ನಾನು ಇಲ್ಲದೆ ಇದ್ರೆ ದಯನೀಯವ ಅನ್ನಚ, ನಿನಗೆ ದಯೆ ತೋರ್ಸೋಕೊಬ್ರು ಸಿಕ್ಕೋದಿಲ್ಲ. ನಾನು ಇಲ್ಲದೆ ಇದ್ರೆ ನಿನ್ ದಯೆಗೊಬ್ರು ಗುರಿ ಇಲ್ಲ, ನೀನ್ ಇಲ್ಲದೆ ಇದ್ರೆ ನನಗೆ ಯಜಮಾನ್ರಿಲ್ಲ. ಅಂದ್ರೆ ನೀವು ದಯಾವಾನ ಆಗಬೇಕಾದ್ರೆ ನಾನಿರಬೇಕು, ನಾನು ದಯಾಪಾತನಾಗಬೇಕಾದ್ರೆ ನೀನಿರಬೇಕು. ಇದು ಒಂದು ಸಂಬಂಧ, ಶೇಷಿ ಸಂಬಂಧ. ವಿಧಿ ನಿರ್ಮಿತಮೇತಮನ್ವಯಂ, ವಿಧಿ ಸಂಕಲ್ಪ ಮಾಡಿದೆ. ವಿಧಿ ಅಂದ್ರೆ ಯಾರು? ನೀನೇ ಮಾಡಿದ್ದಿ ಸಂಕಲ್ಪ. ಭಗವನ್ ಪಾಲಯ ಮಾಸ್ಮಜೀಹಪ, ಈ ನಿಯಮವನ್ನು ನೀನು ಪರಿಪಾಲಿಸು ಬಿಡಬೇಡ ಅಂತ ಬೆದರಿಸ್ತಾರೆ, ಸಂಬಂಧವನ್ನೇ ಬೆದರಿಸ್ತಾರೆ. ಇಂದ್ರಾಹ ನಾಳೆಯೇಯಾಹ ಏನಿಚ್ಚಿರದೆ ನಿಂದ್ರಾಹ, ನೆನ್ನೆಲ್ಲ ನೆನೆಸ್ಕೊಂಡೆ ನಿಮ್ಮನ್ನ ಭಾಷಣಗಳು. ಇವತ್ತು ಬಂತು ನೋಡಿ ಇಂದ್ರ, ಎಲ್ಲಿ ಬರುತ್ತೆ ಭಾಷಣ? ಇಂದ್ರಾಹ ನಾಳೆಯೇಯಾಹ ಏನಿಚ್ಚಿರದೆ ನಿಂದ್ರಾಹ, ನಿನ್ನರುಳೆಂಬಾಲದೆ ಕಂಡಾಯಗಾರಣನೇ. ತಿರುಮೇಶಾಳ್ವಾರು ನಾನು ತಿರುವಂದಾದಿಯಲ್ಲಿ ಒಂದು ಪಾಶದ ಪದ್ಯದಲ್ಲಿ ಹೇಳ್ತಾರೆ, ಹೇ ಭಗವನ್ ಇಂದ್ರ, ದೇವ್ರ ಕೋಪ ಮಾಡಿಕೊಂಡ. ಆಳ್ವಾರ್ ಹೋದ್ರು, ಅವನ ಮುಖವನ್ನು ನೋಡಿದ್ರು, ಸೀಗ್ ತಿರುಗಿದ, ಅಲ್ಲಿ ಹೋದ್ರು, ಇಲ್ಲಿ ತಿರುಗಿದ. ಯಾಕೋ ಪೀಡಿಸ್ತಾ ಇದ್ದೀಯ ಅಂತ ಕೇಳಿದ್ರು. ನಾನು ಇನ್ಮೇಲೆ ಕೃಪೆ ತೋರಿಸೋದಿಲ್ಲ, ಗೆಟ್ ಔಟ್ ಅಂದ್ರು. ಹಾಗೇನಯ್ಯ, ಕೂತ್ಕೊಂಡು ಭದ್ರವಾಗಿ ಎಷ್ಟು ದಿವಸ ನೀನು ಹಠ ಮಾಡ್ತೀನಿ ನೋಡೋಣ ಅಂತ ಭಗವಂತನಿಗೆ ಬೆದರಿಕೆ ಹಾಕ್ತಾರೆ. ಭಗವಂತನ ಬೆದರಿಸುವ ಆಳ್ವಾರ್ ಇವರೊಬ್ಬರೇ. ಹೇಳಂದ್ರೆ ಹೇಳ್ಬೇಕು, ಕೂಡಬೇಕು. ಇಂದ್ರಾಹ, ನೋಡು ಒಳ್ಳೆ ಬುದ್ಧಿ ಹೇಳ್ತೇನೆ, ಇವತ್ತೇ ಕೃಪೆ ತೋರಿಸು. ನೀನು ತೋರಿಸಲ್ವಾ? ನಾಳೆಯೇ ಆಹ ಬೇಡ, ನಾಳೆ ತೋರಿಸಲ್ವಾ? ಏನಿಚ್ಚಿರದೆ ನಿನ್ರಾಹ, ಎಷ್ಟು ಕಾಲ ಕಾಯ್ದ್ರು ನಿನ್ನರುಳ್ ಎನ್ಪಾಲದೆ ಕಂಡಾಯ ನಾರಣನೆ. ನಿನಗೆ ಕರುಣೆ ಅನ್ನೋದಿದ್ದು ಪಕ್ಷದಲ್ಲಿ ನಿನ್ನ ಕರುಣೆ ನನ್ನ ಮೇಲೆ ತೋರಿಸಿಯೇ ತೀರ್ಬೇಕು. ಐ ಆಮ್ ಪ್ರಿಪೇರ್ ಟು ವೈಟ್ ಇನ್ಫಿನಿಟ್ಲಿ. ಇಲ್ಲ ಅಂದ್ರೆ ನಿನ್ನ ಕರುಣೆ ಇಲ್ಲ ಅಂತ ಒಪ್ಕೊಳ್ಳೋಕ್ಕಾಗುತ್ತೆ. ಅಯ್ಯೋ ಅಂತ ಭಗವಂತ ಏನ್ ಸಂಕಟ ತಂದ್ಬಿಟ್ರಪ್ಪ. ಭಕ್ತಿಯಿಂದ ಬ್ಲಾಕ್ ಮೇಲ್ ಇದು ಆಳ್ವಾರ್ಗಳ ಸಾಹಿತ್ಯದಲ್ಲಿ ಬ್ಲಾಕ್ ಮೇಲ್ ಮಾಡೋ ಪಾಶ. ಅದು ನೋಡಿ, ನಿನ್ನರುಳು ಎನ್ಪಾಲದೆ, ನಿನ್ನ ಕೃಪೆ ಇದ್ರೆ ನನಗೆ ತೋರಿಸಿಯೇ ತೀರ್ಬೇಕು, ಇಲ್ಲ ಅಂದ್ರೆ ನಿನ್ನ ಕರುಣೆ ಇಲ್ಲ ಅಂತ ಹೇಳ್ತಾರೆ. ಯಾರೇ ಹೇಳೋರು? ನನ್ನ ಕರುಣೆಗಿದೆ, ಆದ್ರೆ ನಿನ್ನ ಕರುಣೆ ತೋರಿಸೋದಿಲ್ಲ. ಜೋಳಿಗೆ ಒಂದು ಕನ್ನಡಿ ತೆಗೆದ್ರು, ಕಂಡ ನಾರಾಯಣನೇ, ನಿನ್ನ ಮುಖ ನೋಡ್ಕೋ. ನಾರಾಯಣ ಅಂತ ನಿನ್ನ ಹೆಸರು ಇರ್ಬೋದು, ನೀನ್ ನಾರಾಯಣ ಆಗ್ಬೇಕಾದ್ರೆ ನರನಾದನಾನಿರಬೇಕಲ್ಲ. ನಾನು ಇಲ್ದೇ ಇದ್ರೆ ನೀನ್ ಹೆಸರಿಗೆ ಅರ್ಥ ಇಲ್ಲ. ನಾರಾಯಣಾಮಯನವಸು ನರರೂಪಿ ಈ ಚದುಚಿದ್ ವಸ್ತುಗಳು ನಾರಾ ಇತಿ ಪ್ರೋಕ್ತ. ನಮ್ಮೆಲ್ಲರಿಗೆ ನೀನು ವಾಸಸ್ಥಾನ, ಹೌದಾ? ನಿನಗೆ ನಾವು ವಾಸಸ್ಥಾನ. ನೀನಿರ್ಬೇಕಾದ್ರೆ ಅಂತರ್ಯಾಮ್ಯಾಯಿ, ನಾನೇ ಇಲ್ಲದೆ ಇದ್ರೆ ನನ್ನ ಹೃದಯ ಗುಹೆಯಲ್ಲಿ ನೀನು ವಾಸ ಮಾಡ್ತೀಯ ಅಂತ ಯಾರಯ್ಯ ಹೋಗ್ತಾರೆ ನಿನ್ನ? ಎಲ್ಲೋ ಇದ್ದಾರಂತೆ ವೈಕುಂಠದಲ್ಲಿ, ಇದ್ರೆ ಇಲ್ಲಿ ಬಿಡು, ಲಂಬರೂಮ್ ಇದ್ದ ಹಾಗೆ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಕೇಳಿಲ್ಲ ಅದನ್ನ? ಇಲ್ಲ ಇರು ಅಂತ ಕೇಳ್ತಾರೆ, ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ. ಎತ್ತೆ ಬರಬೇಕು ಮುಂದನ್ನು ಹೊಡುತ್ತೋಮೆ ಉನಕ್ಕೆ ನಾಮ ಆಳ್ಚೈವೋ ಮತ್ತನಂಕ ಮಂಗಳ ಮಾತೆ. ಇದು ಶೇಷವೃತ್ತಿ. ಅರ್ಥ ಆಯ್ತಾ ನೋಡಿ? ದಾಸ್ಯ ಮತ್ತು ಶೇಷತ್ವ ವ್ಯತ್ಯಾಸವೇನು? ದಾಸ್ಯ ಅಗಲಬಹುದು, ಶೇಷ ಅಗಲೋದಿಲ್ಲ. ಒಂದು ನಾಯಿ ಬೆಳೆಸಿರ್ತೀರಿ, 4 ದಿವಸ ಅದು ಊಟ ಆಗ್ತಾ ಇದ್ರೆ ಏನ್ ಮಾಡುತ್ತೆ? ಪೂಸಿ ನರಸಿಂಹಾಚಾರ್ಯ ಒಂದು ಕಥೆ ಬರೆದಿದ್ರು. ಒಂದು ನಾಯಿ ಚಳಿ ನಡುತ್ತಾ ಇರುತ್ತೆ, ಈ ಶನಿ ಇದು ಬ್ರಾಹ್ಮಣರ ಮನೆ ಒಳಗೆ ಹೋಗಬಾರ್ದು ಅಂತ. ಓದಿಲ್ಲ ಕತೆ ಹೇಳಿದ್ನ? ಒಂದು ಯಾವುದೋ ಮಡ ಬ್ರಾಹ್ಮಣನ ಮನೆ, ಮೂರ್ಖಲ ಮನೆ, ಸಣ್ಣ ಜಗಲಿ ಮೇಲೆ ಚಳಿಯಲ್ಲಿ ಒಂದು ನಾಯಿ ಬಂದು ಮಲಗಿತ್ತು. ಇವ್ರು ನೋಡಿದ್ರು, ಅವ್ರು ಬೆಳೆಸಿದ್ದಲ್ಲ ಮಾಡಿದ್ದಲ್ಲ, ಬ್ರಾಹ್ಮಣಗೂ ನಾಯಿಗೂ ಏನು ಸಂಬಂಧ? ಸಂಬಂಧ ಇಟ್ಕೊಂಡಿದ್ರೆ ಕ್ಷಮಿಸಿ, ನಾ ಹೇಳಿಲ್ಲ. ಒಂದು ಚೂರು ಅನ್ನಗಿನ್ನ ಯಾವತ್ತಾರ ಚೂರು ಹಾಕಿದ್ರು ಅಲ್ಲೇ ಮುದುಡ್ಕೊಂಡು ಮಲಗಿತ್ತು ಪಾಪ. ಅದು ಕುನ್ನಿ ಕೃತಜ್ಞತೆ. ಒಂದು ದಿವಸ ಒಬ್ಬ ಕುರುಬ ಬಂದ ಆ ಜಾಗದಲ್ಲಿ. ಚಳಿ, ಅವನಿಗೂ ಚಳಿ, ಮಳೆ ಬೇರೆ ಬಂತು, ಚಳಿ ಗಾಳಿ ಎರಡೂ ಸೇರ್ಕೊಂತು.
ಆ ಜಗಲಿಲ್ಲ, ಅವನು ಮಲಗಿದ. ಅಯ್ಯೋ ಪಾಪೆ ಅಂತ ತನ್ನ ಕರಿ ಕಂಬಳಿಯನ್ನು ಸ್ವಲ್ಪ ನಾಯಿ ಮೇಲೂ ಹೊದ್ದಿಸ್ದ. ಬೆಳಗ್ಗೆ ನೋಡ್ತಾನ ಮನೆ ಯಜಮಾನ, ಆ ಕಂಬಳಿ ಹೊದ್ದಿಸ್ತವನ್ ಜೊತೆಯಲ್ಲಿ ಹೋಗ್ಬಿಡ್ತು ನಾಯಿ. ಅರ್ಥ ಅವ್ರ ಪುತಿನ ಬರೆದಿದ್ದು ಬೇರೆ ಅರ್ಥದಲ್ಲಿ. ಪ್ರಾಣಿಗೂ ದಯ ತೋರಿಸಿದ್ರೆ ಅದು ಯಾವನು ದಯ ತೋರಿಸ್ತಾನೆ ಅವನು ಕೃತಜ್ಞವಾಗಿರುತ್ತೆ ಅನ್ನೋ ಅರ್ಥ. ಅಂದ್ರೆ ದಾಸ್ಯ ಎಂಬುದು ಮಾರಾಟ ಆಗ್ಬೋದು, ಮಾರ್ಪಾಡಾಗ್ಬೋದು. ನಿಮ್ಮ ಕಬರ್ಡಲ್ಲಿ 50 ಲಕ್ಷ ರೂಪಾಯಿ ಇಟ್ಟಿರ್ತೀರಿ, ಕಳ್ಳ ಬಂದು ತಗೊಳ್ಬೇಕು ಅಂತ ಬೀಗ ಹೊಡೆದ್ರೆ, ಅಯ್ಯೋ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ, ಬ್ಲ್ಯಾಕೋ ವೈಟೋ ನಂಗೆ ಗೊತ್ತಿಲ್ಲ, ನಾನು ಹಾಕಿ ಬರಲಿ ನನ್ನ ಕೈಗೆ ಅಂತ ಹೇಳೋದಿಲ್ಲ, ಹೋಗುತ್ತೆ. ದಾಸ್ಯವೆಂಬುದನ್ನು ಮಾರಾಟ ಮಾಡ್ಬೋದು. ಇವತ್ತು ಒಬ್ಬರು ಸರ್ವೆಂಟು, ನಾಳೆ ಇನ್ನೊಬ್ಬರು ಸರ್ವೆಂಟು ಅಲ್ವಾ. ಚೀಫ್ ಮಿನಿಸ್ಟರ್ ಬರ್ತಾರೆ ಹೋಗ್ತಾರೆ, ಅವ್ನು ಬಾಗಲ್ ಕಾಯೋನೇ ಇರ್ತಾನೆ, ಅವನೇ ಇರ್ತಾನೆ. ಯೋಚನೆ ಮಾಡ್ಕೊಳ್ಳಿ, IAS ಆಫೀಸರ್ ಇದ್ದಾಗೆ. ಆದರೆ ಶ್ರೇಷ್ಠತ್ವ ಅನ್ನೋದು ಅನನ್ಯಾರ್ಹ, ಮಾರ್ಪಾಡಾಗುವುದಿಲ್ಲ. ಭಗವಂತನಿಗೆ ದಾಸಭೂತರು ಅಂತ ಆದಮೇಲೆ ಇದು ವಿವಾಹವಾದಂತೆ ಬೆಲೆ ಹೆಣ್ಣಲ್ಲ. ಭಗವಂತ ನಾವು ಅವನ ಪತ್ನಿ ರೂಪದಲ್ಲಿರೋದ್ರಿಂದ ಎಂದೆಂದೂ ನಮ್ಮನ್ನು ಅವನು ಕೈ ಬಿಡುವುದಿಲ್ಲ, ನಾವು ಅವನನ್ನು ಬಿಟ್ಟು ಹೋಗಬಾರದು. ಇದು ಅನನ್ಯಾರ್ಹ ಶ್ರೇಷ್ಠತ್ವ, ಅನನ್ಯಾರ್ಹ ಸಂಬಂಧ. ಅದು ಛಾಯಾ ತಪೋ ಬ್ರಹ್ಮವಿದೋ ವದಂತಿ. ಇದು ಅಚೇತನ ಪದಾರ್ಥ, ಒಂದು ನೆರಡಿಷ್ಟೆಲ್ಲ ಬುದ್ಧಿ ಕಲಿಸುತ್ತೆ ನೋಡ್ರಿ. ಅದು ನಿಮ್ಮ ನೆರಳು ನೋಡಿ ಬೇಜಾರಾಗುತ್ತೆ, ನನ್ನ ಯಾಕೆ ಹಿಂದೆ ಅಟ್ಟಿಸ್ಕೊಂಡ್ಬರ್ತೀಯ, ಅಲ್ಲಿ ದಪ್ಪ ಕೂತಿದಾರಲ್ಲ ಹೋಗಲ್ಲಿ ಇದ್ರೆ ನಿಮ್ಮ ನೆರಳು. ನೀವು ಪ್ರಾಣ ಬಿಟ್ಟರು ನಿಮ್ಮ ಜೊತೆಲೆ, ಹೆಣ ತಗೊಂಡು ಹೋದ್ರೂ ಒಂದು ಜೊತೆಲೆ ಹೋಗುತ್ತೆ. ಹೆಣಕ್ಕೂ ನೆರಳು, ಅದು ಚಟ್ಟ ಇದೆ, ಚಟ್ಟದ ಜೊತೆಲೇ ಹೋಗುತ್ತೆ. ಆ ಯಜಮಾನ ಸುಟ್ರ ಹೊರತು ನೆರಳು ಅವನೇ ಬಿಡೋದಿಲ್ಲ. ಅದನ್ನ ಜೀವಾತ್ಮನಾದವನು ಗತಿ ಯಾರು? ಭಗವಂತನ. ಇದು ನಿಮ್ಗೆ ಅರ್ಥವಾಗಿ 29 ಅರ್ಥ ಆಯಿತು. ಭಗವಂತನನ್ನು ಅನನ್ಯವಾಗಿ ನಂಬುವುದು ಅಂದ್ರೆ ಏನು? ನೆರಳು ಒಬ್ಬ ವ್ಯಕ್ತಿಯನ್ನು ಬಿಸಿಲನ್ನು ನಾಶ ಮಾಡಿದಂತೆ ಅವನು ಬಿಸಿಲು, ಇದು ಒಂದು ಅರ್ಥ. ಎರಡನೇದು ಅವನು ಸ್ವಯಂ ಪ್ರಕಾಶ. ಭಗವಂತ ನೋಡಿ, ಭಗವಂತ ಸ್ವಯಂ ಪ್ರಕಾಶಕ ವಸ್ತು, ಸೆಲ್ಫ್ ಲೂಮಿನಸ್. ಜೀವಾತ್ಮ ಅನ್ನೋದು ಬರೀ ನೆರಳು, ಒಪೇಕ್ ಆಬ್ಜೆಕ್ಟ್. ಇದು ಸ್ವತಂತ್ರ ಚಾಲನೆ ಎಲ್ಲ. ಅವನು ಆಡಿಸಿದ್ರ ಈ ಸೂತದ ಗೊಂಬೆ ಅಂತ ನೋಡ್ರಿ, ಹೌದಲ್ವೋ? ಸೂತದ ಗೊಂಬೆ ಇದ್ದಂತೆ ಗೊಂಬೆಯಾಟವಯ್ಯ, ಅದು ಹಾಡು ಬರೆದಿದ್ದಾರೆ ನೋಡ್ರಿ, ಗೊಂಬೆಯಾಟವಯ್ಯ ಎಲ್ಲ ಹೇಳಿದ್ದಾರೆ ಹರಿದಾಸರು. ನೀನು ಆಡಿಸಿದಂತೆ ನಾನು ಆಡ್ತೇನೆ, ನೀವು ಮಾಡಿಸನ್ನ ಮಾಡ್ತೇನೆ. ಹಾಗೆ ನಮ್ಮ ಸ್ವಾತಂತ್ರ್ಯವಿಲ್ಲವೇ? ಇಲ್ಲೊಂದು ಪ್ರಶ್ನೆ. ಅದು 3ನೇ ಆಯಾಮ. ಶೇಷತ್ವ ಮನುಷ್ಯನಿಗಿದ್ದ ಕ್ಷಣಕ್ಕೆ ಇಲ್ಲೊಂದು ಆಕ್ಷೇಪ ಬರ್ತದೆ. ಪ್ರಾಯಶಃ ಅದನ್ನು ಹೇಳಿ ನಿಲ್ಲಿಸಬಹುದು ಅಂತ ಕಾಣುತ್ತೆ. ಪ್ರಾತಃ ಕಾಲವಾದರೂ ನಿಮ್ಮನ್ನ ಬಳಲಿಸಬಾರದು, ಸಂಸಾರ ಇರ್ತದೆ, ಹೋಗಬೇಕು. ನಾನೇನೋ ಕೂತ್ಕೊಂಡು 2 ಗಂಟೆ ಬೇಕಾದ್ರೆ ಹೇಳ್ತೀನಿ, ನನಗೆ ಬೇರೆ ಕೆಲಸ ಇಲ್ಲ, ನಿಮಗೆ ಸಂಸಾರ ಇದೆ. ಒಬ್ಬ ಮನುಷ್ಯ, ನೆನ್ನೆ ಎತ್ತಿದ ಪ್ರಶ್ನೆ ಇಲ್ಲಿ ಪೂರಕ ಇದು. ಒಬ್ಬ ಮನುಷ್ಯನಿಗೆ ಭಗವಂತನಿಗೆ ಶೇಷಭೂತನಾಗಿ ದಾಸಭೂತನಾಗಿ ಅವನನ್ನು ಬಿಟ್ಟಿರಲಾರದಂತಹ ಸಂಬಂಧ ಅನ್ನೋದು ಇದ್ದರೂ ದೇವರನ್ನು ಮರೀತಾರಲ್ಲ, ದೇವರನ್ನು ನಿಂದೆ ಮಾಡ್ತಾರಲ್ಲ, ದೇವರಿಗೆ ಶಾಪ ಹಾಕ್ತಾರಲ್ಲ, ಜನ್ಮ ಜನ್ಮಾಂತರವನ್ನೆತ್ತಾರಲ್ಲ. ಇಲ್ಲಿ ಸ್ವಾತಂತ್ರ್ಯ ಇದೆಯೇ ಇಲ್ಲವೇ? ಸ್ವಾತಂತ್ರ್ಯ ಇದೆ, ಅದು ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ, ಅಜ್ಞಾನದಲ್ಲಿ ಹೋಗ್ತದೆ. ಸ್ವಾತಂತ್ರ್ಯ ಅನ್ನೋದು ಅನುಭವದಲ್ಲಿದೆ. ಫ್ರೀಡಮ್ ಇನಿಷಿಯೇಟಿವ್ ಈಸ್ ಎ ಮ್ಯಾಟರ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನೀವು ಇಲ್ಲಿ ಬರದೇ ಇದ್ರೆ ಕಾಲು ಮುರಿತೀವಿ ಅಂತ ಯಾರು ಹೇಳಿದ್ರ ನಿಮಗೆ? ಈ ಕಾಲು ಮುರಿದು ಕೈ ಕೊಡೋದು ಅಂತ ಒಂದು ಬೇರೆ ಹೇಳ್ತಾರೆ ಕೆಲವರು. ಯಾವ ಪಾಪಿ ಮಾಡಿದೋಗಾದೆ ಅದು ನೀವಾಗೆ ಬಂದಿದ್ದೀರಿ. ಫ್ರೀಡಮ್ ಎಕ್ಸಸೈಸ್ ಇನ್ ದ ರೈಟ್ ಮ್ಯಾನರ್. ಇದು ಶೇಷತ್ವಕ್ಕೆ ವಿರುದ್ಧವೋ? ಒಬ್ರು ಹೇಳ್ತಾರೆ ನೋಡಿ, ಆಕ್ಷೇಪ ಇದೆಲ್ಲ ಹೇಳ್ಬಾರ್ದು, ಕರ್ಣ ಕಠೋರ. ನಾನು ಭಗವಂತನಿಗೆ ಶೇಷಭೂತ ಅನ್ನುವ ಜ್ಞಾನ ನನಗೆ ಉಂಟಾದ ಮೇಲೆ, ನಾನು ಭಗವಂತನಿಗೆ ಅಡಿಯಾಳು ನೆರಳಿದ್ದಾಗೆ ಎಂದ ಮೇಲೆ ನನಗೆ ಶರಣಾಗತಿ ಮಾಡುವುದಕ್ಕೂ ಸ್ವಾತಂತ್ರ್ಯವಿಲ್ಲ. ನಿಜವೇ?
ಎಲ್ಲರಿಗೂ ತಿಳಿತ ನೋಡಿ ಅವ್ರು ಹೇಳಿದ್ದು. ನೋಡಿ ಇಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಮುಖರಿಸಿದ್ದಾರಮ್ಮ. ನಿಮಗೆ ಜನ್ಮಾಂತರ ಸುಕೃತ ಭಗವತ್ ಕರುಣೆ ಅರ್ಥವಾಯಿತು. ಈ ಮಾತು ಯಾರಿಗೆ ಅರ್ಥವಾಯ್ತು ಅವರೆಲ್ಲರಿಗೂ ನಾ ಕೈ ಮುಗಿತೇನೆ. ಜೀವಾತ್ಮನ ಸ್ವಾತಂತ್ರ್ಯ ಅನ್ನೋದು ಭಗವಂತನಿಗೆ ಶರಣಾಗತಿ ಮಾಡುವುದಕ್ಕೆ ಅಡ್ಡ ಬರಬಾರದು. ನಾನು ಅವನಿಗೆ ದಾಸಭೂತನಾಗಿದ್ದೇನೆ, ಶೇಷಭೂತನಾಗಿದ್ದೇನೆ, ಸಂಸಾರದಲ್ಲಿ ನಾನಿದ್ದೇನೆ, ನಾನು ಅಜ್ಞಾನ ಇರ್ಬೋದಯ್ಯ, ಅವನು ಸರ್ವಜ್ಞ ಇಲ್ಲವೇ, ನಾನೇ ಶರಣಾಗತಿ ಮಾಡಲಿ, ಇದು ಅವನದೇ ಸೇರಿದ ವಸ್ತು, ಅವನೇ ಬಂದು ತಗೊಂಡು ಹೋಗ್ಲಿ ಅಂತವನು. ಆದರೆ ಹೌದು, ನನ್ನ ಆತ್ಮ ನನ್ನದು ಅಂತ ಕದಿಯುವಾಗ ಸ್ವಾತಂತ್ರ್ಯ ಇತ್ತಲ್ಲ, ಕದಿಯುವಾಗ ಸ್ವಾತಂತ್ರ್ಯ, ಸಮರ್ಪಣೆ ಮಾಡೋದು ಸ್ವಾತಂತ್ರ್ಯ ಅಲ್ಲ ಅಂತಿರಲ್ಲ. ಕುತರ್ಕ ಅಲ್ಲ, ಯೋಚನೆ ಮಾಡಿ. ಅರಮನೆಯಿಂದ ಒಬ್ಬ ಒಂದು ವಜ್ರಮಣಿ ಕದ್ದು ಬಿಟ್ಟ. ಯಾವ ಬಂದು ಹೇಳಿದ್ರು, ಆ ಜ್ಯೋತರು ಬಂದು ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರೆ, ಹೋಗಿ ನೀನೇ ತಪ್ಪಾಯ್ತು ಅಂತ ಕೊಟ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಅವನು ಹೇಳಿದ, ರಾಜದೂತರು ಸರ್ವಜ್ಞರು ಎಲ್ಲ ಕಡೆ ಶೋಧನೆ ಮಾಡಿದ್ದಾರೆ, ಮಣಿ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತು, ಅವರೇ ಬಂದು ತಗೊಂಡು ಹೋಗ್ಲಿ, ಸ್ವಗತ ಸ್ವೀಕಾರ ಅವನೇ ಮಾಡಲಿ, ಮಾರ್ಜಾರ ಕಿಶೋರ ಅನ್ನೋದಾದ್ರೆ, ಕದ್ದವನ್ ನೀನು ಸ್ವಾತಂತ್ರ್ಯ ಇದೆ, ಒಪ್ಸೋದು ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಅವನು ಬಂದು ತಗೊಂಡು ಹೋಗುವ ಹಲ್ಲು ಮುರಿದು ಒದ್ದು ಶಿಕ್ಷೆ ಕೊಟ್ಟು ತಗೊಂಡು ಹೋಗ್ತಾರೆ ರಾಜದೂತರು. ಜವರಾಯಿ ಬಂದರೆ ಬರಿಗೈಲಿ ಬರೋದಿಲ್ಲ, ಅದನ್ನೇ ರಾಮರಾಯರು ಹೇಳ್ತಿದ್ರು ಹಾಡು. ಆದ್ರಿಂದ ನಾವು ಭಗವಂತನ ಒಪ್ಸೋದು ಸ್ವಾತಂತ್ರ್ಯ ಇಲ್ಲ ಅನ್ನೋದು ಕುತರ್ಕ. ಕೊದಿಯೋ ಸ್ವಾತಂತ್ರ್ಯ. ಆತ್ಮ ಅಪಹಾರ ರಸಿಕೇನ ಮಯ ದತ್ತಂ ಅನೇರಧಾರ್ಯಂ ಉದೈಕನಾಥ ಸ್ವೀಕೃತ್ಯ ಧಾರಯಿತು ಮರ್ಹಸಿ ಮಾಂ ತ್ವದೀಯಂ ಚೋರೋಪನೀತ ನಿಜನೂ ಪುರವತ್ಸಪಾದೆ. ಕತೆ ಹೇಳಿದ್ದೇನೆ, ನೆನಪಿದೆಯೇ ಇಲ್ಲ ಅಂತೀರಿ ಅಂತ ಗೊತ್ತು. ಒಂದು ಅರಮನೆ, 20 ವರ್ಷದ ರಾಜಕುಮಾರ, ತಂದೆ ಹೋಗ್ಬಿಟ್ಟಿದ್ದಾನೆ, ಇವನೇ ದೊರೆ. 90 ವರ್ಷದ ಮುದುಕ ಇದ್ದಾನೆ ಅರಮನೆಯಲ್ಲಿ, ಅಂತರಂಗ ಸೇವಕ. ಅವರ ಅಪ್ಪನ ಕಾಲದಿಂದ ಆತನ ಕಾಲದಿಂದ ಅಂತರಂಗ ಸೇವಕನಿಗೆ. ಹೌದು ನೋಡಿ, ಜ್ಞಾಪಕ ಇಟ್ಟಿದ್ದೀರಿ, ಜ್ಞಾಪಕ ಬಂತ ಈಗೆಲ್ಲರಿಗೂ. ರಾಜನ ಮಲ್ಕೊಳ್ಳೋ ಹೊತ್ತಲ್ಲಿ ತಲೆಯಲ್ಲಿ ಕಿರೀಟ ಇರುತ್ತೆ, ಕೈಲಿ ಕಡಗ ಇರುತ್ತೆ, ಕಾಲಲ್ಲಿ ಆಭರಣಗಳೆಲ್ಲ ಭಾರವಾಗುತ್ತೆ. ಅದಕ್ಕೆ ಅವನು ಬಂದು, ಬುದ್ಧಿ ಮನಿಕೊಳ್ಳಿ, ಆ ಸೇವೆ ಮಾಡ್ತೀವನ್ರಿ ಅಂತ ಹೇಳಿ ಕಿರೀಟ ಜೋಪಾನವಾಗಿಟ್ಟು, ಕೈ ಕಡಗಗಳನ್ನು ತೆಗೆದು ಉಂಗುರಗಳನ್ನು ಕಳಿಸಿ, ಕಾಲಂದಿಗಳನ್ನು ಕಳಿಸಿ, ಮೈಯನ್ನ ಅವನಿಗೆ ಮೆಲ್ಲಿಗೆ ಒತ್ತಿ ಬಾಗಿಲಲ್ಲಿ ಕೂತ್ಕೊಂಡು ದೊರೆಗೆ ತಗೊಂಡ್ಬರ್ತಾರೆ. ಬಹಳ ಮೃದುವಾದ ಸಿಹಿಯಾದ ಅನ್ನವನ್ನ, ಕ್ಷೀರ ಅನ್ನವನ್ನ ತಾನು ಸ್ವಲ್ಪ ತಿಂದು ಬಾರೋ ಇಲ್ಲಿ ಅಂತ ಅವನನ್ನು ಕರೆದು ಅಂತರಂಗ ಸೇವಕನಿಗೂ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು, ಇಂಥ ಸೇವೆಯಲ್ಲಿರ್ತಕ್ಕಂಥ ಒಬ್ಬನಿಗೆ ಯಾರೋ ಹೇಳ್ಕೊಟ್ಬಿಟ್ರು ಕಮ್ಯುನಿಸ್ಟ್ರು, ನೀವು ಸ್ವತಂತ್ರ ಆಗಿರಬೇಕು, ಜೀತ ಮಾಡೋದಂದ್ರೇನು, ವಿಶ್ವ ಮಾಡಿದ್ದೀಯೇ, ಪೆನ್ಷನ್ ಕೊಟ್ಟಿದ್ದಾನೆ ನಿನಗೆ, ಪ್ರಾವಿಡೆಂಟ್ ಫಂಡ್ ಇದೆಯೇ, ಒಂದು ಕಾಲಂದಿಗೆ ಕದ್ದು ಬಿಡು, ತಗೊಂಡು ಹೋಗು, ಕೊಟ್ಟವನು ಕೊಡಂಗಿ, ಇಸ್ಕೊಂಡವನು ಇರ್ಬೋದ, ಸಾಲ ಕೊಟ್ಟು ವಾಪಸ್ ಕೊಡಬೇಡ. ಈ ದುರ್ಬೋಧೆ ಎಲ್ಲ ಮಾಡೋರು ಕಮ್ಯುನಿಸ್ಟ್ರು. ತಲೆ ವಿಕೃತವಾಯಿತು ದುರ್ಬೋಧೆಯಿಂದ. ಕಡಗ ಕದ್ದು ಬಿಟ್ಟ. ರಾತ್ರಿ ದೊರೆ ಮಲಗಿರುವಾಗ ಓಡ್ ಹೋಗ್ಬಿಟ್ಟ. ದೊರೆ ಬೆಳಗ್ಗೆ ನೋಡ್ತಾನೆ, ಎಲ್ಲಿ ಹೋದ ಪಾಪಿ ಮುದುಕ, ನಮ್ಮ ಅಪ್ಪನ ಕಾಲ ತಾತನ ಕಾಲದಿಂದಿದ್ದವನು. ಕ್ಷೀರಾನ್ನ ಬಂತು, ಅಯ್ಯೋ ಎಲ್ಲೋಯ್ತು, ಕೊಡ್ಬೇಕಾ ಪಾಪಿ. ನೋಡ್ತಾನೆ, ಒಂದು ಕಡಗ ಪತ್ತೆ ಇಲ್ಲ. ಯಾರೋ ಬಂದು ಹೇಳಿದ್ರು, ಕಡಗ ಇರಲಿ, ಅವನೆಲ್ಲಿ ಹೋದ ಪಾಪಿ, ಹೆಂಗಪ್ಪ ಹೋಗಿ ತಿಂಡಾಡ್ರನು, ಮುದುಕ ನೋಡ್ಕೊಳ್ಳೋರಿಲ್ಲ. ಇವನೇನು ಮಾಡಿದ, ರಾತ್ರಿ ಎಲ್ಲ ನಡೆದಿದ್ದಾನೆ. ಊರು ಬಿಟ್ಟು 10 ಮೈಲ್ ಆಚೆಗೆ ಹೋದ, ಒಂದು ದೊಡ್ಡ ಊರು, ಮಾರ್ಕೆಟ್ ಹತ್ರ ಹೋದ, ಸರಫ್ ಕಟ್ಟೆಗೆ ಹೋದ. ಬುದ್ಧಿಯಿಂದ ಮುಸ್ಕಾಕೊಂಡು ಏನು ಅಂದ್ರೆ ಅವರು ಈ ಕಡಗ ಮಡ್ಕೊಂಡು ಮಡಗಿಕೊಂಡು ಕನ್ನಡದಲ್ಲಿ ಇದಕ್ಕೆ ಎಷ್ಟು ದುಡ್ಡು ಬರುತ್ತೋ ಕೊಡಿ ಅಂತ ಕೇಳಿದಾಗ ಮೂಸಿ ನೋಡ್ದ, ಅದು ಪರಿಮಳ, ಕಸ್ತೂರಿ ಪರಿಮಳ, ರಂಗನಾಥ್ ಅಂದಿದು ದೊರೆಯದು. ಇದು ನಾನು ದುಡ್ಡು ಏನಾದ್ರು ಕೊಟ್ಟು ನನ್ನಲ್ಲಿ ಇದ್ರೆ, ಈ ಪದಾರ್ಥ ನನ್ನಲ್ಲಿದ್ದರೆ ನನ್ನ ದವಡೆ ಮುರಿತಾರೆ ಅಂತ ಉಪಾಯದಲ್ಲಿ ಇದಕ್ಕೆ ಕೊಡುವ ದುಡ್ಡು ನನ್ನಲ್ಲಿಲ್ಲ. ಹೋಗಿ ಒಳ್ಳೆಂಡಿ ಇನ್ನೊಂದು ಕಡೆ ಹೋಗಿ ಮತ್ತೊಂದು ಅಂಗಡಿಗೆ ತೊಡಗಿದ್ರು. ಆ ಊರಲ್ಲೆಲ್ಲಾನು ಇವ್ನು ಫೋನ್ ಮಾಡಿದ್ದ ಅವರಿಗೆ, ಇವನು ಬರ್ತಾನೆ ಕಳ್ಳ ತಗೋಬೇಡಿ ಅಂತ. ಇನ್ನೊಂದು ಊರಿಗೆ ಹೋದ, ಏನು ತಿನ್ನೋಕ್ಕಿಲ್ಲ, ಬಾಳೆಹಣ್ಣು ಸಿಪ್ಪೆ ಗಿಪ್ಪೆ ರಸ್ತೆಯಲ್ಲಿ ಏನೇನು ಬಿದ್ದಿತ್ತು, ಹಲಸಿನ ತೊಳೆ ಬೀಜ ಏನು ಬಿದ್ದಿತ್ತು, ಸಿಕ್ಕಿದ್ದೆಲ್ಲ ತಿನ್ಕೊಂಡು
ಏನೇನು ತಿನ್ನಬಾರ್ದು ತಿಂದು 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 4 ವರ್ಷ 5 ವರ್ಷ ಆದ. ಎಲ್ಲಿ ಹೋದ್ರು ಕಡಗವನ್ನು ತಗೊಳ್ಳೋರಿಲ್ಲ ಅವನಿಗೆ. ಆಮೇಲೆ 95 ವರ್ಷ ಆಯಿತು, ಸಾಯೋ ದಿವಸ ಬಂತ ಅವನಿಗೆ. ಹೊಟ್ಟೆಗೇನಿಲ್ಲ, ನೀರು ಕೊಡೋರಿಲ್ಲ. ಯಾವ ಊರಿಗೆ ಹೋದ್ರು ಅವನು ಪಿಶಾಚ್ ನೋಡ್ತಾರೆ. ಏನೋ ಆಗಿದೆ ಅಂತ ತಿಳ್ಕೊಂಡು ಸಾಯೋಕ್ ಮುಂಚೆ, ಸಾಯೋ ದಿವಸ ಬಂತಲ್ಲ, ಸಾಯೋಕ್ ಮುಂಚೆ ಕಳ್ಳ ಅನ್ನೋ ಪದವಿ ತಪ್ಪಿಸ್ಕೋಬೇಕು ಅಂತ ದೊರೆಗೆ ಅದನ್ನು ಒಪ್ಪಿಸ್ಬೇಕು. ತನ್ನೂರು ಕಡೆಗೆ ಬರ್ತಾ ಇದ್ದಾನೆ. ನಡೆಯೋಕ್ ಶಕ್ತಿ ಇಲ್ಲ, ಬಸ್ ಚಾರ್ಜ್ ಕೈಯಲ್ಲಿಲ್ಲ, ಪಲ್ಲಕ್ಕಿ ಯಾರು ತೊಗೊಂಬರ್ಬೇಕು ಅವನಿಗೆ. ತಮ್ಮೂರಿಗೆ ಬರ್ತಾ ನೋಡ್ತಾನೆ, ನಮ್ಮೂರು ತಾನೇ ಇದು. ಅಯ್ಯೋ, ಬಾಗಿಲು ದೊಡ್ಡ ಆರ್ಚ್ ಹಾಕಿದ್ದಾರೆ, ಮಂಡ್ಯ ಹತ್ರ ಹಾಕಿರೋ ಹಾಗೆ, ಬಾಲಗಂಗಾಧರ ಸ್ವಾಮಿಗಳು ಮಹಾದ್ವಾರ ಅಂತ ಹಾಕಿರೋ ಹಾಗೆ, ಬಾಳೆ ಕಂಬ, ಚಪ್ಪರ, ತೋಟ, ಗೀಟ ಎಲ್ಲ ಮಾಡಿದ್ದಾರೆ. ಯಾರೋ ದೊಡ್ಡವರು ಬರ್ತಾ ಇದ್ದಾರೆ ಅಂತ ಕಾಣುತ್ತೆ ಅಂತ அப்படியே ಒದಗಿ ನಿಕ್ಕರ. ದೊಡ್ಡ ಬಾಳೆ ಕಂಬ, ಅದರ ಎಲೆ ಮರೆಯಲ್ಲಿ ದೊರೆ ಕಡೆ ಸೇವಕರು ಬಂದು ಹೇಳಿದ್ರು, ಅವನು ಬರ್ತಾ ಇದ್ದಾನೆ ಸ್ವಾಮಿ ನಮ್ಮೂರ ಕಡೆ. ದೊರೆ ಮಾಡಿದ, ವಾಗ್ದವ್ನ ಕರೆದ, ಶ್ರೀರಂಗಪಟ್ಟಣದವ್ರನ್ನ, ಒಲವೆಯವರನ್ನ ತಟ್ಟೆ ತಾಂಬಾಳ ಇಟ್ಕೊಂಡು ತಾನೇ ಅಲಂಕಾರ ಮಾಡಿಕೊಂಡು ಅರಮನೆ ದ್ವಾರದಲ್ಲಿ ನಿಂತಿದ್ದಾನೆ. ಈ ಪಾಪಿ ಹೊರಗಡೆ ಇದ್ದವನು ಯಾರೋ ಬೇರೆ ಅತಿಥಿಗಳು ಬರ್ತಾ ಇದ್ದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕುದುರೆ ಮೇಲೆ ಅಲ್ಲಿ ಇಲ್ಲಿ ಬರೋ ಭಟ್ರನ್ನ ನೋಡಿ ಭಯಪಟ್ಟು ಕಳ್ಳ ಅಂತ ಹೇಳ್ತಾರೆ ಅಂತ ನಿಧಾನವಾಗಿ ಬರ್ತಾ ಮಹಾದ್ವಾರದ ಹತ್ರ ಅಲ್ಲಿ ಇಲ್ಲಿ ನೋಡ್ಕೊಂಡ್ಬರುವಾಗ ರಾಜಕುಮಾರ ಓಡಿ ಬಂದು, ಡೇ ಎಂಗಡಾ ಪೋயிருಂದೆ, ಎಷ್ಟು ದಿವಸ ಆಗಿತ್ತೋ ನೀನೊಂದು ನೋಡಿ, ಪಾಪಿ ಎಲ್ಲಿ ತೊಲಗಿದ್ಯೋ ಬಾಯಿಲಿ ಅಂತ ಕೊಲೆಗೆ ಹಾರಡವನ್ನು ಹಾಕಿ ಒಪ್ಪಿಕೊಂಡವನನ್ನ ಪಲ್ಲಕ್ಕಿಲ್ ಕೂರಿಸಿ ಕರ್ಕೊಂಡು ಹೋಗಿ ಈ ಮುದುಕ ನೋಡ್ತಾನೆ, ನಾ ಮಾಡಿದ್ದ ಬುದ್ಧಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ನಿಮ್ಮ ಪದಾರ್ಥನ ಕದ್ದಿದ್ದೇನೆ, ಕಡಗಕ್ಕೆ ಬೆಲೆ ಇಲ್ಲ ಅಂತ ಗೊತ್ತು, ಎಲ್ಲ ಹೇಳಿದ್ರು, ನಿಮ್ಮ ಪಾದಕ್ಕೆ ಸೇರಿಸ್ತೇನೆ ಅಂತ ಅದನ್ನು ಒಪ್ಪಿಸಿ ಕೀಲನ್ನು ಹಾಕಿ ಚೌರೋಪನೀತನಿ ಜನೂಪುರವತ್ ಸ್ವಪ, ಅದೇ ಆತ್ಮಾಪಹಾರ ರಸಿಕೆ. ಅವನು ಕದ್ದಿದ್ದು ಯಾವುದು ಕಡಗ ಅಂದ್ರೆ ಭಗವಂತನಿಗೆ ಆಭರಣವಾಗಿದ್ದು ಜೀವಾತ್ಮ. ಆತ್ಮಾಪಹಾರ ರಸಿಕೆ ನಮಯೇವ ದತ್ತಂ ಅನ್ಯೈರಧಾರ್ಯಂ ಯೋದೈಕನಾಥ. ಅದಕ್ಕೇನು ಮಾಡಿದ್ದೇನೆ, ಅನ್ಯೈರಧಾರ್, ಇನ್ನು ಬೇರೆ ಯಾರು ರಸೋಕ್ ಬರೋದಿಲ್ಲ, ಅದನ್ನ ನಿನ್ನ ಪಾದದಲ್ಲ ಒಪ್ಪಿಸ್ಬೇಕು ಅಂತ. ಆ ಮಧ್ಯೆ ಇವ ಮಯಾ ಸಮರ್ಪಿತ ಮಮನಾಥ ಯದಸ್ತೀಯೋಸ್ಮ್ಯಹಂ ಸಕಲಂ, ಆ ಪುಸ್ತಕ, ಸಕಲಂ ತದ್ಧಿತವೈವ ಮಾಧವ ನಿಯತಸ್ವಮಿತಿ ಪ್ರಬುದ್ಧಧೀಹಿ ಅಥವಾ ಕಿನ್ನು ಸಮರ್ಪಯಾಮಿತೆ. ಅಲ್ಲಿ ಎಷ್ಟು ದೊಡ್ಡ ವ್ಯಾಖ್ಯಾನ ಬರೆದಿದ್ದೇನೆ, ಮನೇಲಿ ಹೋಗಿ ನೋಡಿ. ದುಶರ್ಣ ಛಾಯಾ ತಪೋ ಬ್ರಹ್ಮವಿದೋ ವದಂತಿ. ಮೂರ್ಖರು ಮುಟ್ಟಾಡು ಹೇಳೋದಲ್ಲ, ಛಾಯಾ ತಪೋ ಬ್ರಹ್ಮವಿದೋ ವದಂತಿ. ಬ್ರಹ್ಮವಿದ್ರು ಅಂದ್ರೆ ಯಾರು? ಪಂಚಾಗ್ನಯ, ಪಂಚಾಗ್ನಿ ವಿದ್ಯೆ ತಿಳಿದವರು. ಏ ಚತ್ರಿನಾಚಿಕೇತ. ಎರಡನೇ ಪ್ರಶ್ನೆ, ಇಲ್ಲಿಂದ ಅಲ್ಲಿ ಹೋಗುವುದಕ್ಕೆ ದಾರಿಯನ್ನು ತೋರಿಸಿಕೊಟ್ನಲ್ಲ ಯಮದೇವ. 3 ಮಂತ್ರಗಳಿಲ್ಲ, 3 ನಾಚಿಕೇತ ಮಂತ್ರಗಳು. ಉಷನ್ನವೈವಾಜಶ್ರವಸ ಅಯಂ ವಾವಯಃ ಪವತೆ. ತ್ರಿನಾಚಿಕ, ಮರ್ಮವನ್ನು ತಿಳಿದವರು. ಪಂಚಾಗ್ನೇಯ ಬ್ರಹ್ಮವಿದ, ಅವರು ಹೇಳ್ತಾರೆ, ನಾವು ಹೇಳಿದ್ದಲ್ಲ. ಛಾಯಾ ತಪೌ ಶಶಿ ನ್ಯಾಯ, ಇದು ವೈಷ್ಣವರ ಕುಚೋದ್ಯವಲ್ಲ. ಪಂಚಾಗ್ನೇಯ ಬ್ರಹ್ಮವಿದ ತ್ರಿನಾಚಿಕೇತ. ಒಂದು ಮಂತ್ರ ಇಷ್ಟೊತ್ತಾಯಿತು, ಇನ್ನೊಂದು ಮಂತ್ರಕ್ಕೆ ಕೈಯಾಡಿದ ಶಾಸ್ತ್ರ ಮಾಡಿ ಬಿಟ್ಬಿಡ್ತೇನೆ. ಯಾರು ಅವನು? ಛಾಯಾ ತಪೋ ಹೇಳಿದ್ರಲ್ಲ, ಬಿಸಿಲಿನಂತಿರುವವನು, ಸ್ವಯಂ ಪ್ರಕಾಶ ಮೂರ್ತಿ ಯಾವನು ಅಂತ ಕೇಳಿದ್ರೆ, ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹಿ. ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹಿ. ಈ ನಾಚಿಕೇತ ವಿದ್ಯೆ ಅಂತೇನಿದೆ, ನಾಚಿಕೇತಾಗ್ನಿ ಪ್ರಾಪ್ಯಂ ಉಪಾಸಿತಂ ಶಕ್ತ ಸ್ಮಃ ಶಕೇಮಹಿ. ಅಭಯಂ ತಿತೀರ್ಷತಾಂ ಪಾರಂ, ತಿತೀರ್ಷ ತರ್ತುಮಿಚ್ಛ. ಸಂಸಾರದ ಈ ಘೋರ ನದಿ ಇದೆಯಲ್ಲ, ಭಯಂಕರ ನದಿ, ಕೆಟ್ಟ ನದಿ, ಇದನ್ನು ದಾಟುವವರಿಗೆ ಅಭಯಂ, ಅಭಯ ಸ್ವರೂಪನಾಗಿದ್ದಾರೆ ಭಗವಂತ. ಮಕ್ಕಳಿಗೆ ಯಾರು ಅಭಯ ಅಂತ ಹೆಸರಿಡೋದಿಲ್ಲ, ಇಡ್ತಾರ? ಇಟ್ಟರೆ ಬಹಳ ಸಂತೋಷ. ಬಹಳ ಒಳ್ಳೆ ಪವಿತ್ರವಾದ ಹೆಸರು ಇದು. ಯಾರಿಗಾರು ಒಪ್ಪುವುದಿದ್ರೆ ಭಗವಂತನಿಗೆ ಒಪ್ಪಬೇಕು. ಯಾವ ರೀತಿಯ
ಭಯಕ್ಕೂ ಕ್ಲೇಶಕ್ಕೂ ಹೆದರಬೇಡಿ ಅಂತ ಕೈ ಎತ್ತಿ ಹಸ್ತ ಶ್ರೀರಂಗ ಭರ್ತು ಸ್ಯಾತೆ ಅವ್ಯಾದ ಭಯ ಪ್ರಾಯ ಪ್ರಪದನೆ ಪುಂಸಾಂ ಪೌನ ಪುಣ್ಯಂ ನ್ಯಮಾರಯನ್ನೇ. ಜ್ಞಾಪಕ ಇದೆಯಾ? ಎಲ್ಲಿ ಬರ್ತದೆ ಶ್ಲೋಕ ಇದು? ಶ್ರೀರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಹೀಗೆ ಕೈ ಇಟ್ಟಿದ್ದಾರೆ. ಅಭಯ ಮೂರ್ತಿ ಅಭಯ ಕೊಡ್ತಾರೆ ಅಂದ್ರೆ ಒಂದ್ಸಲ ನಮಸ್ಕಾರ ಮಾಡೋರಿಗೆ ಅಯ್ಯಯ್ಯೋ ಸಾಕು ಸಾಕು ಸಾಕು, ಒಂದ್ಸಲ ಮಾಡಿದವ್ರಿಗೆ ಮೋಕ್ಷ ಕೊಡ್ತೇನೆ, ಇನ್ನೊಂದ್ಸಲ ಮಾಡಿಬಿಟ್ಟು ಇನ್ನೇನು ತಗೊಂಡ್ಬರ್ಲಿ ನಾನು ಅಂತ. ಅವ್ಯಾತ್ ಅಭಯ ಮುದ್ರಿತ. ಏನಾಯ್ತು? ನೋಡ್ರಿ, ಅಭಯ ಕೊಡ್ತಾ ಇದ್ದಾನೆ ಕೃಷ್ಣ. ಅಲ್ಲಿ ಇಲ್ಲೇನೋ ಬೆಳಕು ಬಂದಾಗಾಯ್ತು. ಈಗ ಇಲ್ಲೊಂದು ಬೆಳಕಿನ ಕಿರಣ ಆಯ್ತು. ಇಲ್ಲ, ಒಂದು ಬೆಳಕಿನ ಕಿರಣ ಆದದ್ದನ್ನು ಕಂಡ ಈ ಕಣ್ಣಿಂದ ನಾನು. ಕಣ್ಣು ಕೋರೈಸ್ಬಿಡ್ತು. ಪ್ರಾಯ ಪ್ರಬದರೆ ಪುಂಸಾಂ ಪೌನ ಪುಣ್ಯಂ ನಿವಾರಯನ್ನೇ. ಪೌನ ಪುಣ್ಯ ಅಂದ್ರೆ ಪುನಃ ಪುನತ್ವ. ಪ್ರಪತ್ಯ ಸಲ ಮಾಡೋದು, ಪ್ರಪತ್ಯ ಮಾಡೋದು ಸಲ. ಸಕೃದೇ ಪ್ರಪನ್ನಾಯ ಪೌನ ಪುಣ್ಯಂ ನಿವಾರಯನ್ನೇ. ಒಂದ್ಸಲ ಪ್ರಪತ್ಯ ಮಾಡಿದ್ದೀರಿ, ತಿರುಗಿ ಮಾಡಬೇಕೆ? ಅಯ್ಯಯ್ಯೋ. ಪ್ರಾಯ ಪ್ರಬದನೆ ಪುಂಸಾಂ ಪೌನ ಪುಣ್ಯಂ ನಿವಾರಯನ್ನೇ. ಸಾಕು ಅಂತಾನಂತ ಅವನು. ಒಂದ್ಸಲ ಮಾಡಿದ್ದೀರಲ್ಲ ಸಾಕು ಎಂಬುದಾಗಿ. ಹಸ್ತ ಶ್ರೀರಂಗ ಬರ್ತು ಅವ್ಯಾತ್ ಅಭಯ ಮುದ್ರಿತಂ. ಅಭಯವನ್ನು ಕೊಟ್ಟು ಸಾಕು, ಪೋರು ಪೋರು. சொல்லி ஆச்சே காப்பாத்துறேன்னு சொல்லலையோ? நீ சொல்லிருக்கே, மறந்து போச்சே, மறக்க வேண்டாண்டா. ತಿರುಗಿ ಹೋಗಿ ಅದೇ ಅಭಯ ಮುದ್ರೆ. ಕೈ 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 ಕಳಗಿಟ್ರು ಕೇಳ್ರಿ. ಅವನು ಕೈ ಕಳಗಿಡೋದೇ ಇಲ್ಲ. ರಾತ್ರಿ ಬಾಗಿಲು ಹಾಕ್ತಿರಲ್ಲ, ಬಾಗಿಲು ಹಾಕಿದ್ರು ಪರವಾಗಿಲ್ಲ, ಹೀಗೆ ಇರುತ್ತೆ ಕೈಯದು. ಬೆಳಿಗ್ಗೆ ತೆಗಿತಾರಲ್ಲ ಅರ್ಚಕರಿಗೆ ಮೊದಲ ಅಭಯ. ಕಳ್ಳ ಬಂದ್ರೆ ಅವನಿಗೂ ಅಭಯ. ಪಾಪಿ ಪರದೇಶ್ ಯಾರು ದೂರದತ್ತ ಅಭಿಮುಖ್ಯಂ. ಬಾಗಿಲು 7ನೇ ಪಾಕ ನಿಂತ್ಕೊಂಡ್ರು ಅಭಯ ಅಭಯ ಅಭಯ. ಅಭೀತಿಸ್ತವ ಅಭೀತಿಸ್ತವ. ಅದ್ರ ಮೇಲೆ ನೋಡ್ರಿ ಅಭಯ. ವೇದಾಂತೇಶ್ವರ ಕೊನೆ ಗ್ರಂಥ ಅಭೀತಿಸ್ತವ. ಸತ್ಯಾಕಾಲದಲ್ಲಿ ಅದನ್ನು 2 ಹೊತ್ತು ನೀವು ಬಂದಿದ್ರ, ಅಲ್ಲಿ ಪ್ರವಚನ ಮಾಡಿದ್ದೇನೆ. ಅದು ಇನ್ನೂ ಕೆಲವು ಅರ್ಥ ಹೇಳಬೇಕಾಗಿತ್ತು, ಹೋಗಕ್ಕಾಗಲಿಲ್ಲ. ಅದ್ರ ಕನ್ನಡ ಅರ್ಥ ಯಾರು ಮುದ್ರಿಸಿ ಕೊಟ್ಟಿದ್ರು ಅಂತ ಕಾಣುತ್ತೆ. ಅಲ್ಲಿ ಉಪಯೋಗ ಮಾಡ್ಕೊಳ್ಳಿ. ವೆಂಕಟೇಶ್ವರ ಅಭಯ ಮುದ್ರೆ ಇಲ್ಲ. ಯಾಕೆ ಅಭಯ ಮುದ್ರೆ ಇಲ್ಲ? ಯಾಕೆ? ಅಲ್ಲಿ ಹೋದವರಿಗೆ ಅಭಯ ಕೇಳೋದು ಮರ್ತೇ ಹೋಗುತ್ತೆ. ಅವನ್ ನಾಮ ಚೆನ್ನ, ಶಂಖಚಕ್ರ ಚೆನ್ನ. ಹಂಗೇರಡ ಬಾರ್ಕ್ರೆ ಅಲ್ಲೇ ನೋಡ್ತೀವೋ ನನ್ನ ಪಾದ ನೋಡು. ಅವನಿಗೆ ಅವಸರ, ನನ್ನ ಪಾದ ನೋಡು ನಾನು ಹಿಡ್ಕೋತೇನೆ ಅಂತ. ರಂಗನಾಥನಿಗಿಂತ ಅವನ ಹೆಚ್ಚು ಅವಸರ. ಶ್ರೀನಿವಾಸನಿಗೆ ಪಾದವನ್ನು ನೋಡು, ನೋಡಿದ್ರೆ ಹಿಡ್ಕೊಂಡೆ ಅಂತಾನೆ. ಆ ಭಗವಂತನ ಕೈ ಕಾಲು ಮುದ್ರೆಗಳಲ್ಲಿ ಏನು ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಈ ಭಕ್ತಿಯ ಎತ್ತರ ಪರಾಕಾಷ್ಠೆ ಗೋಪುರದಲ್ಲಿ ನಿಂತು ನೋಡಿದ್ರೆ ಶಾಸ್ತ್ರಕಾರರು ನಮಗೆ ಪುರಾಣದಲ್ಲಿ, ವೇದದಲ್ಲಿ, ಉಪನಿಷತ್ತಲ್ಲಿ ಏನು ಹೇಳಿದ್ದಾರೆ? ಅಭಯಂ ತಿತೀರ್ಷತಾಂ ಪಾರಂ ಪಾರಂ ತಿತೀರ್ಷತಾಂ. ಆ ಕಡೆ ದಡಕ್ಕೆ ಹೋಗ್ಬೇಕು ಅನ್ನೋದು ಅಭಯಂ. ನಾಚಿಕೇತಂ ಶಕೇಯಂ ಅಂತವರಿಗೆ ನಾಚಿಕೇತ ವಿದ್ಯೆ ತಿಳಿಯುವುದಕ್ಕೆ ಶಕ್ತಿ ಉಂಟಾಗ್ತದೆ ಎಂದ್ರು. ಇಲ್ಲಿ 2ನೇ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ಯಾವುದು? ಇಲ್ಲಿಂದಲೇ ಹೋಗುವ ನಾಚಿಕೇತಾಗ್ನಿ. ಅದು ತಿಳಿಬೇಕಾದ್ರೆ, ಭಗವತ್ ಸ್ವರೂಪ ಗೊತ್ತಾದ್ರೆ ಅಭಯ ಉಂಟಾಯಿತು, ಭಗವಂತ ಕೊಡ್ತಾನೆ ಅಂತ ತಿಳಿಬೇಕಾದ್ರೆ, ತಿಳಿದರೆ ಆ 2ನೇ ಮಂತ್ರದ 3 ನಾಚಿಕೇತ ಮಂತ್ರ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಬಾಯಿ ಬಿಟ್ಟು ಹೇಳ್ತಾನೆ ವೇದ ಪುರುಷ. ಆತ್ಮಾನಂ ರಥನಂ ವಿದ್ಧಿ. ನಾಳೆ ಹೇಳ್ತೇನೆ. ಶರೀರಂ ರಥಮೇವಚ. ಶರೀರವೆಂಬುದು ರಥ. ಅರ್ಜುನನ ಜಾಗದಲ್ಲಿ ಕೂತಿರೋನು ಜೀವಾತ್ಮ. ಬುದ್ಧಿಂತು ಸಾರಥ್ಯಂ ವಿದ್ಧಿ. ಪಾರ್ಥಾರ್ಥಿ ಚಿತ್ರ. ಬುದ್ಧಿ ಜಾಗದಲ್ಲಿ ಕೃಷ್ಣ ಕೂತಿದ್ದಾನೆ. ಯಾರು ಹೆಚ್ಚು? ರಥವೋ ರಥಿಯೋ ಸಾರಥಿಯೋ? ಇದು ಬ್ರಹ್ಮಸೂತ್ರ. ಸಾರಥಿಯ ಮುಖ್ಯ. ಯಾಕೆ ಹೇಳ್ಬಿಟ್ರಿ? ಸುಲಭವಾಗಿ ಹೇಳ್ಬಿಟ್ರಿ. ರಥ ಚೆನ್ನಾಗಿಲ್ತಿದ್ರೆ ಏನ್ ಮಾಡ್ತೀರಿ? ರಿಪೇರಿ ಮಾಡೋನು ಯಾರು? ರಥ ಚೆನ್ನಾಗಿಲ್ತಿದ್ರೆ ಸಾರಥಿ ಮಾಡ್ಕೋತಾನೆ. ರಥಿಯೇ ಚೆನ್ನಾಗಿಲ್ದೇ ಇದ್ರೆ ಏನ್ ಮಾಡ್ತೀರಿ? ಒಳಗೆ ಕೂತಿದ್ದವನು ಅವನನ್ನು ಸರಿ ಮಾಡ್ತಾನೆ.
ಕೈಲಿ ಚಾವಟಿ ಇಟ್ಕೊಂಡಿರ್ತಾನೆ. ಕುದುರೆ ತಪ್ಪಿದ್ರೆ ಕುದುರೆಗೆ ಏಟ್ ಹಾಕ್ತಾನೆ, ಒಳಗಿದವನು ತಪ್ಪಿದ್ರೆ ಅವನಿಗೂ ಏಟ್ ಹಾಕ್ತಾನೆ. ಮುಟ್ಟಾಳ ಅಂತ ಹೇಳ್ತಾನೆ, ಎತ್ತು ಬಿಲ್ಲನ್ನ ಅಂತ ಹೇಳ್ತಾನೆ. ಅವನಿಗೂ ಬುದ್ಧಿಯನ್ನು ಹೇಳಿ, ಕುದುರೆಗೂ ಬುದ್ಧಿಯನ್ನು ಹೇಳಿ, ರಥ ಕೆಟ್ಟ ರಥವನ್ನು ರಿಪೇರಿ ಮಾಡಿಕೊಂಡು ಸ್ವಯಂ ಕೆಲ ನಿರ್ಮಾಣ ನಿಪುಣ ಎಲ್ಲ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಪಾರ್ಥಸಾರಥಿ. ಆ ಚಿತ್ರವನ್ನು ಕೊಡ್ತಾ ಇದ್ದಾರೆ ಭಗವದ್ಗೀತೆಗಳು. ಎಷ್ಟು ಪುಣ್ಯವಂತರು. ಬೆಳಗ್ಗೆ ಎದ್ದು ಭಗವದ್ಗೀತೆಯ ಚಿತ್ರ ಬಂದ್ಬಿಡ್ತು. ನಮ್ಮ ಮನೇಲಿ ಬಹಳ ಎತ್ತರದ ಈ ಪಾರ್ಥಸಾರಥಿ ಚಿತ್ರದ ಒಂದು ಫೋಟೋ ನನ್ನ ಮಗನಿಗೆ ಕೊಟ್ಟಿದ್ದೇನೆ. ಅದನ್ನ 1950ನೇ ಇಸ್ವಿಲಿ ಊರಲ್ಲಿ ತಗೊಂಡು, ಜರ್ಮನಿ ಪ್ರಿಂಟು. ಎಂಥ ಕಲರ್ ಅಂತೀವಿ ಅದು. ಸುಮಾರು 4 ಅಡಿ ಎತ್ತರ, 3 ಅಡಿ ಅಗಲ ಇದೆ. ಒಳ್ಳೆ ಟೀಕ್ ವುಡ್ ಫ್ರೇಮ್ ಹಾಕಿದ್ದು. ಅಂಥದ್ದೇ ರಾಮಚಂದ್ರ ಸ್ವಾಮಿದು. 2 ಕಣ್ಣಿದ್ದಾಗಪ್ಪ ನೀವು ಕಾಪಾಡ್ಕೊ ಅಂತ ಹೇಳಿ ದೇವರ ಮುಂದೆ ಹಾಕೊಂಡಿದ್ದಾನೆ. ಆ ಪಾರ್ಥಸಾರಥಿ ರಥದ ಕೆಳಗಡೆ ಕೃಷ್ಣ ನಿಂತ ಅಭಯ ಕೊಡ್ತಾ ಇದ್ದಾನೆ. ಮೂಡ ಮೇಲೆ ಕೇಳೋ, ಅವನಿಗೇನು ಹಣೆ ಬರ ಸಾರಥಿಗೆ. ಎಂಥ ಸಾರಥಿ ರೀ ಅವನು. ಡ್ರೈವರು ಅವನೇ, ಮೆಕ್ಯಾನಿಕ್ ಅವನೇ, ಎಲ್ಲ ಅವನೇ. ಒಂದು ಕಾರ್ ಡ್ರೈವರು ಕಾರ್ ಕೆಟ್ಟೋದ್ರೆ ಗಾಡಿ ಬರಲಿ ಅಂತಾನೆ. ಗೌರ್ಮೆಂಟ್ ಬಸ್ ಡ್ರೈವರ್ ಆದರೆ ಇವನಾಗಲ್ಲ. ಕ್ಲೀನರು ಅವನೇ, ಡ್ರೈವರು ಅವನೇ, ರಿಪೇರಿ ಮಾಡೋನು ಅವನೇ. ಸಾರಥಿ ತಲೆ ಕೆಟ್ಟಿದ್ರೆ ಬುದ್ಧಿ ಚೆನ್ನಾಗಿಲ್ಲ, ಹೀಗೆಲ್ಲ ಮಾಡಬಾರ್ದು, ಈ ಮನೆಗೆ ಹೋಗೋದಲ್ಲ, ಪಿಶಾಚಿ ಇರ್ತದೆ, ಆ ಕಡೆ ಕರ್ಕೊಂಡು ಹೋಗ್ಬೇಕು, ರಸ್ತೆ ಸರಿ ಇಲ್ವಲ್ಲೋ, ರಸ್ತೆ ಸರಿ ಮಾಡ್ತೇನೆ, ಕಲ್ಲುಗಿಲ್ ತೆಗಿತೇನೆ, ಎಲ್ಲ ಮಾಡಿ ನಮ್ಮನ್ನು ಕೂಡಿಸಿ ಈ ಕುದುರೆಗಳಿಗೆ ಬುದ್ಧಿಯನ್ನು ಹೇಳಿ ಇಂದ್ರಿಯಗಳಿಗೆ ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಆ ಸ್ವಾಮಿಯನ್ನು ಮರೆತು ಬದುಕುವುದು ಹೇಗೆ ಎಂಬಲಿಗೆ. ಆ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಮಾಸ್ಮಿನ್ ರಾಷ್ಟ್ರೇ ರಾಜನ್ಯ ಇಷವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧಿ ನಡ್ವಾನ್ ಆಶು ಸಪ್ತಿ ಪುರಂಧಿರ್ಯೋಷ ಜಿಷ್ಣುರಥೇಷ್ಟ ಸಭೇಯೋ ಯುವಾಸ್ಯಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಧ ಪಚ್ಚಂತಾಂ ಯೋಗಕ್ಷೇಮೋ ನ ಕಲ್ಪತಾಂ ಆಭಿರ್ಗೇರ್ಭಿರ್ಯದತೋ ನವೋ ನಮಾಪ್ಯಾಯ ಹರಿವೋ ವರ್ಧಮಾನ ಯದಾ ಸ್ತೋತ್ರಭ್ಯೋ ಮಹಿ ಗೋತ್ರ ರುಜಾಸಿ ಭೂಯಿಷ್ಟಮಾಜೋ ಅಥ ತೇ ಶ್ಯಾಮ ಬ್ರಹ್ಮ ಪ್ರಾವಾದಿಷ್ಮತನ್ನೋ ಮಾಹಾಸೀತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.